अन्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं स अग्रजातं सहगणरघुनाथान्वितं तां सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणासिन्धो दीनबन्धो जगत्पते गोपेश गोपिका कान्तराधा कान्त नमोऽस्तुते तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द हरे कृष्णा कृष्ण कृष्णा हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಆ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಈ ಈಶೋಪನಿಷತ್ತಿನ ಚರ್ಚೆಯಲ್ಲಿ ಭಕ್ತಿಶಾಸ್ತ್ರಿ ಈ ಕೋರ್ಸ್ನಲ್ಲಿ ಇಲ್ಲಿವರೆಗೆ ಈಶೋಪನಿಷತ್ತಿನ ಮೊದಲ ವಿಭಾಗವನ್ನು ನಾವು ಚರ್ಚೆಯಲ್ಲಿ ನೋಡಿದ್ದೀವಿ. ಆ ಈಶೋಪನಿಷತ್ ತತ್ವ, ಆ, ಈಶಾವಾಸ್ಯ ತತ್ವ ಎಲ್ಲವೂ ಭಗವಂತನ ಒಡೆತನದಲ್ಲಿದೆ ಅನ್ನೋ ಒಂದು ತತ್ವ. ಆ ತತ್ವವನ್ನು ನೋಡಿದ್ವಿ ಮೊದಲ 3 ಶ್ಲೋಕದಲ್ಲಿ. ನಂತರ ನೆಕ್ಸ್ಟ್ ಬರುವಂತಹ 5 ಶ್ಲೋಕಗಳು 4, 5, 6, 7, 8 ಇದು ಎರಡನೇ ವಿಭಾಗ ಈಶೋಪನಿಷತ್ ಪುಸ್ತಕದಲ್ಲಿ. ಆ ವಿಭಾಗವನ್ನು ಚರ್ಚಿಸ್ತಾ ಇದ್ದೀವಿ. 4ನೇ ಶ್ಲೋಕದ ಚರ್ಚೆ ಹಿಂದೆ ನೋಡಿದ್ವಿ. 5ನೇ ಶ್ಲೋಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಬನ್ನಿ ಅದರ ಚರ್ಚೆನ ಇವತ್ತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಮ್ಮೆ ನಮ್ಮ ಅತಿ ಮುಖ್ಯವಾದಂತಹ ಈ 2 ಶ್ಲೋಕಗಳನ್ನು ಒಮ್ಮೆ ಒಟ್ಟಾಗಿ ನಾವು ಉಚ್ಚಾರಣೆ ಮಾಡಿಬಿಟ್ಟು ಮುಂದೆ ಹೋಗೋಣ. ತಾವೆಲ್ಲರೂ ಕೂಡ ಇದನ್ನು ಬಾಯ್ಪಾಠ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತೀನಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ವಾ ಅನುವಾದದ ಜೊತೆಗೆ? ಹರೇ ಕೃಷ್ಣ. ಹಾಂ, ಇನ್ನೇನು ಕೆಲ ದಿನಗಳಲ್ಲಿ ನಾವು ಶ್ಲೋಕ ಪರೀಕ್ಷೆನ ಅನೌನ್ಸ್ ಮಾಡ್ತೀವಿ ನಿಮಗೆ. ಓಕೆ, ಆ ಶ್ಲೋಕ ಪರೀಕ್ಷೆ ಡೇಟ್ಸ್ ಹೇಳಲಾಗುತ್ತೆ. ಆ ಡೇಟ್ಸು ಒಂದೇ ದಿನ ಇರೋದಿಲ್ಲ, ಅದು 2 ದಿನ. ಒಟ್ಟಾರೆ ಎಷ್ಟು ಜನ ಇದ್ದೀರಾ ಇಲ್ಲಿ? ಎಷ್ಟು ಜನ ಇದ್ದಾರೆ ಟೋಟಲ್ ಬ್ಯಾಚಲ್ಲಿ? ಹರೇ ಕೃಷ್ಣ ಮಾತಾಜಿಯವರೇ. 21 ಪ್ರಭು. 21 ಅಂದರೆ ನಮ್ಮ ಕ್ಲಾಸಸ್ಸಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರೋರು ಎಷ್ಟು ಜನ? ರೆಗ್ಯುಲರ್ ಆಗಿ ಅರೌಂಡ್ 16 to 17 ಆಲ್ಟರ್ನೇಟಿವ್ ಪ್ರಭು. ಓಕೆ ಓಕೆ. ಸೊ ಸುಮಾರು 16ರಿಂದ 17 ಜನ ಮೋಸ್ಟ್ಲಿ ಎರಡು ಸೆಟ್ಟಿಂಗಲ್ಲಿ ಮಾಡಬೇಕಾಗತ್ತೆ. ನಾನು ಚೆಕ್ ಮಾಡ್ತೇನೆ ಮಾತಾಜಿ ಅವ್ರ ಜೊತೆಗೆ ಹೇಗೆ ವ್ಯಾಲೇಟ್ ಮಾಡಬೇಕಂತ. ಸೊ ನಿಮಗೆ 2 ದಿನ ಅಥವಾ 3 ದಿನ ಆ ರೀತಿಯಾಗಿ ಡೇಟ್ಸ್ ಕೊಡಲಾಗತ್ತೆ. ಆ ಡೇಟ್ಸ್ನಲ್ಲೇ ನೀವು ಕೂಡ ಚೂಸ್ ಮಾಡಬೇಕು ಯಾವ ದಿನ ಅಂತ. ಯಾರು ಮೊದಲು ಚೂಸ್ ಮಾಡ್ತೀರೋ, ಯೂಶಲಿ ಜನ ಮೊದಲನೇ ಡೇಟ್ ಬಿಟ್ಟು ಎಲ್ಲ ಕೊನೆ ಡೇಟ್ಸ್ನೇ ಚೂಸ್ ಮಾಡ್ತಾರೆ. ಬಟ್ ಹಾಗೆ ಮಾಡಿದ್ರೆ ನೀವು ಹೆಚ್ಚಿಗೆ ಸ್ಕ್ರೂಟಿನಿಯಲ್ಲಿ ಬರ್ತೀರಾ. ಮೊದಲೇ ಚೂಸ್ ಮಾಡೋದು ಮೊದಲನೇ ಡೇಟ್ಸ್ಗಳಲ್ಲಿ ಬೇಗನೆ ತುಂಬಿದ್ರೆ ಅವರು ಬೇಗನೆ ಚೆನ್ನಾಗಿ ಮಾರ್ಕ್ಸು ಪಡಿತೀರ. ಓಕೆ, ಸೊ ಆ ಡೇಟ್ಸ್ನ ಹೇಳ್ತಾರೆ. ಆಗ ನೀವು ಯಾವ ದಿನ ನೀವು ನಿಮ್ಮ ಪರೀಕ್ಷೆ ಕೊಡ್ಲಿಕ್ಕೆ ತಯಾರಾಗಿರ್ತೀರ ಅಂತ ಹೇಳಿ ಇಂಡಿಕೇಟ್ ಮಾಡಬೇಕು. ಓಕೆ, ಸೊ ಮೋಸ್ಟ್ಲಿ ನೆಕ್ಸ್ಟ್ ವಾರ ಅಥವಾ ಅದರ ನೆಕ್ಸ್ಟ್ ವಾರದ ಮೊದಲಿನಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಅದರ ಟೈಮಿಂಗ್ಸು, ಡೇಟು ಅದನ್ನೆಲ್ಲವನ್ನು ಕೂಡ ಹೇಳಲಾಗತ್ತೆ. ಹರೇ ಕೃಷ್ಣ. ಸೊ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇರಬೇಕು. 2 ಶ್ಲೋಕ ಇರೋದು, 2 ಶ್ಲೋಕ ಅದರ ಜೊತೆಗೆ ಮೀನಿಂಗನ್ನು ಹೇಳಬೇಕು. ಓಕೆ, ಬನ್ನಿ ಶ್ಲೋಕ ಹೇಳೋಣ ಎಲ್ಲ ಒಟ್ಟಿಗೆ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಮಿದಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಆಗೃದಃ ಕಸ್ಯ ಸ್ವಿद्धನಂ. ಓಕೆ, ಸೊ ಈ ಎರಡನೇ ವಿಭಾಗದ ಶ್ಲೋಕಗಳೇನಿವೆ, ಮಂತ್ರ 4ರಿಂದ 8, ಇವುಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಈ ಚಾರ್ಟು ಒಂದ್ಸಲ ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಹೇಗೆ ಈ 5 ಶ್ಲೋಕಗಳ ಆ, ಅರ್ಥ ಇದೆ ಅಂತ. ಮೊದಲ 2 ಶ್ಲೋಕಗಳೇನಿವೆ ಅವು ಯಾವ ಮಾರ್ಗದಿಂದ, ಯಾವ ಪದ್ಧತಿಯಿಂದ ನಾವು ಆ ಪರಮ ಪುರುಷನನ್ನ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾವ ಮಾರ್ಗದಿಂದ ಆಗೋದಿಲ್ಲ? ಹ ಯಾವ ಮಾರ್ಗ? ಊಹಾಪೋಹ. ಓಕೆ, ಪ್ರಮಾಣಗಳ ಹೆಸರು ಹೇಳೋದಾದ್ರೆ ಯಾವ ಪ್ರಮಾಣಗಳಿಂದ ತಿಳಿಲಿಕ್ಕೆ ಆಗೋದಿಲ್ಲ? ಅನುಮಾನ ಪ್ರಮಾಣ. ಅನುಮಾನ, ಪ್ರತ್ಯಕ್ಷವೂ ಕೂಡ ಅಲ್ವಾ. ಪ್ರತ್ಯಕ್ಷ ಮತ್ತೆ ಅನುಮಾನ ಪ್ರಮಾಣ ಇವೆರಡರ ಉಪಯೋಗ ಆಗೋದಿಲ್ಲ. ಸೊ ಈ 6 ಮತ್ತು 7ನೇ ಶ್ಲೋಕದಲ್ಲಿ ಇವತ್ತು ಅದನ್ನು ನೋಡ್ತೀವಿ ಕೂಡ. ಅಲ್ಲಿ ಹಾಗಿದ್ದಲ್ಲಿ ಯಾವ ಮಾರ್ಗ ಅನುಸರಿಸಬೇಕು ಅಲ್ಲಿ ಅದನ್ನು ಹೇಳಲಾಗುತ್ತೆ. ಅಫ್ಕೋರ್ಸ್ ಶಬ್ದ ಪ್ರಮಾಣವನ್ನು ಅನುಸರಿಸಬೇಕು, ಅದರ ಜೊತೆಗೆ ಆಧ್ಯಾತ್ಮಿಕ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಬೇಕು, ಅದನ್ನು ಕಲಿತೀವಿ. ಅದಾದಮೇಲೆ 8ನೇದರಲ್ಲಿ ಆ ಪರಮಪುರುಷನ ಪರಿಚಯ, ಆತನ ಗುಣಗಳ ಮೂಲಕ ನಮಗೆ ಹೇಳಲಾಗುತ್ತೆ. ಓಕೆ, ಈಗ ನಾವು ಡೈರೆಕ್ಟಾಗಿ ಮಂತ್ರ 5 ನೋಡೋಣ. ತಮ್ಮ ಹತ್ರ ಪುಸ್ತಕ ಇದ್ರೆ ನೋಡಿ, ಮಂತ್ರ 5. ಮಂತ್ರ 5 ಬಹಳ ತುಂಬ ಚೆನ್ನಾಗಿದೆ, ಹೇಳಲಿಕ್ಕೂ ಚೆನ್ನಾಗಿದೆ ಅದು. ಆ ನಂತರ ಅರ್ಥವೂ ಕೂಡ ಬಹಳ ಒಗಟಿನ ರೂಪದಲ್ಲಿದೆ ಅಲ್ವಾ. ನೆನಪಿದೆಯಾ ಈ ಶ್ಲೋಕ? ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಅನುವಾದ ಓದಿ ಯಾರಾದ್ರೂ ಒಬ್ರು. ಹರೇ ಕೃಷ್ಣ ಪ್ರಭು, ಓದ್ಲಾ? ಓದಿ. ಪರಮಪ್ರಭುವು ನಡೆಯುತ್ತಾನೆ ಮತ್ತು ನಡೆಯುವುದಿಲ್ಲ. ಅವನು ದೂರದಲ್ಲಿದ್ದಾನೆ ಮತ್ತು ತುಂಬಾ ಹತ್ತಿರದಲ್ಲೂ ಇದ್ದಾನೆ. ಅವನು ಎಲ್ಲದರ ಒಳಗಿದ್ದಾನೆ ಮತ್ತು ಎಲ್ಲದರ ಹೊರಗೂ ಇದ್ದಾನೆ. ಸೊ ಮಂತ್ರ 4 ಮತ್ತೆ ಮಂತ್ರ 5 ಯಾವ ವಿಷಯವನ್ನ ಚರ್ಚಿಸುತ್ತೆ ಹೇಳಿ, ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ. ಆಗ್ಲೇ ತೋರಿಸಿದ್ನಲ್ಲ ಒಂದು ಚಾರ್ಟು. ಹೇಗೆ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅಂತ. ಕರೆಕ್ಟ್. ಸೊ ಹಾಗಾಗಿ ಈ 2 ಶ್ಲೋಕಗಳಲ್ಲಿ ವರ್ಣನೆ ಹೇಗಿದೆ ಆ ಪರಮ ಪುರುಷನದ್ದು ಅಂದರೆ, ಹಿಂದಿನ ಶ್ಲೋಕದಲ್ಲಿ ನೆನಪು ಮಾಡಿಕೊಂಡ್ರೆ ಅಲ್ಲಿ ಏನು ಹೇಳಿದ್ದಾರೆ, ಹೇಗೆ ಆ ಪರಮ ಪುರುಷ ಸರ್ವಶ್ರೇಷ್ಠ, ಆತನನ್ನ ಮಳೆ ಗಾಳಿ ನೀರನ್ನು ಪ್ರದಾನ ಮಾಡುವಂತಹ ದೇವತೆಗಳು ಕೂಡ ಆತನ ಬಳಿ ಹೋಗ್ಲಿಕ್ಕಾಗೋದಿಲ್ಲ. ಅವರು ಎಷ್ಟು ವೇಗದಲ್ಲಿ ಹೋದರೂ ಕೂಡ ಆತನ ವೇಗ ಅತ್ಯಂತ ಹೆಚ್ಚಿಗೆ ಇರುತ್ತೆ. ಆತ ಎಲ್ಲರನ್ನೂ ಮೀರಿ ನಿಂತಿರುವವನು, ಸರ್ವಶ್ರೇಷ್ಠ. ಆತ ಅಚಲ, ಆದರೆ ಆತ ಅಷ್ಟೇ ವೇಗವಾಗಿ ಆತ ಚಲಿಸ್ತಾನೆ ಕೂಡ. ಆತ ತನ್ನ ಧಾಮದಲ್ಲಿದ್ದಾನೆ. ಈ ಎಲ್ಲವನ್ನ ನೋಡಿದ್ವಿ 4ನೇ ಶ್ಲೋಕದಲ್ಲಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆತ ನಡೀತಾನೆ, ನಡೆಯೋದಿಲ್ಲ. ಆತ ದೂರದಲ್ಲಿದ್ದಾನೆ, ತುಂಬ ಹತ್ತಿರದಲ್ಲೂ ಇದ್ದಾನೆ. ಆತ ಎಲ್ಲರ ಒಳಗಿದ್ದಾನೆ, ಆತ ಎಲ್ಲರ ಹೊರಗೂ ಇದ್ದಾನೆ. ಸೊ ಈ ವರ್ಣನೆಗಳನ್ನು ನಾವು ಕೇಳ್ತಾ ಇದ್ರೆ ಈ ಜಗತ್ತಿನಲ್ಲಿ ಕಂಡುಬರುವಂತಹ ಸಾಮಾನ್ಯ ಜೀವಿಗಳು, ವ್ಯಕ್ತಿಗಳಂತೆ ಅಲ್ಲ ಪರಮ ಪ್ರಭುವನ್ನು ತಿಳಿಯುತ್ತೆ. ಸೊ ಇದೇ ಉದ್ದೇಶ ಈ 2 ಶ್ಲೋಕಗಳಲ್ಲಿ. ಆ ವರ್ಣನೆ ಹೇಗೆ ಹೇಳಲಾಗಿದೆ ಅಂದರೆ, ಓ ಪರಮಪ್ರಭು, ಆ ಪರಮ ಸತ್ಯ ಏನಿದ್ದಾನೆ ಆತ ಸಾಮಾನ್ಯ ಜೀವಿಯಂತೆ ಅಲ್ಲ, ಅದನ್ನೇ ಇಲ್ಲಿ ಸಾಬೀತುಪಡಿಸಲಾಗ್ತಾ ಇದೆ. ಸೊ ನಿಮಗೆ ನೆನಪಿರ್ಬೋದು, ನಾನು ಆಗಲೇ ಈ ಮಾತನ್ನು ತೋರಿಸಿದ್ದೆ ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿ. ನಿಮಗೆ 2ನೇಯ ತೆರೆದ ಪುಸ್ತಕದ ಕ್ವಶನನ್ನು ಹೇಳ್ತಾರೆ, ಓಪನ್ ಬುಕ್ ಕ್ವಶನನ್ನು. ಯಾವುದದು? ಪರಮ ಸತ್ಯ ಆತ ಸಾಕಾರ ರೂಪದಲ್ಲಿದ್ದಾನೆ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಅಂಶಗಳನ್ನು ತೋರಿಸಿ ಅಂತ ಹೇಳ್ತಾರೆ. ಒಂದೇ ಒಂದು ನಿಮಿಷ, ಅದನ್ನು ನಾನೀಗ ನಿಮಗೆ ಕ್ವಶನನ್ನೇ ತೋರಿಸ್ಬಿಡ್ತೇನೆ. ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿದೆ. ಹ್ಯಾಂಡ್ ಬುಕ್ಕಲ್ಲಿ ಯಾವ ಪೇಜ್ ನಂಬರ್ ಯಾರಾದರೂ ನೆನಪಿಸ್ತೀರಾ? ಎಸ್, 94 ಪ್ರಭು.
94, ವೆರಿ ರೈಟ್. ನಂದು ಎಲ್ಲಿದೆ ಅದು, ನಾನು ಹುಡುಕಬೇಕು. ಓಕೆ, 94 ಪೇಜ್ ಓಪನ್ ಮಾಡಿ ನೋಡಿ. ಅಲ್ಲಿ 94 ಪೇಜಲ್ಲಿ ಐ ಥಿಂಕ್ ಥರ್ಡ್ ಕ್ವಶನ್ ಅನ್ಸುತ್ತೆ. ಆಮ್ ಐ ರೈಟ್? ಹೌದಾ? 3 ಕ್ವಶನ್ ಪ್ರಭು, ಮೂರನೇದ್ರಲ್ಲಿ ಎರಡನೇದು. ಮೂರನೇದಲ್ವಾ? ಎಕ್ಸಾಕ್ಟ್ ಏನಿದೆ ಅಂತ ಓದ್ತೀರಾ ಅಲ್ಲಿ? ಏನ್ ಹೇಳಿದ್ದಾರೆ ಹಾ, ಅಂತ ಪ್ರಭು. ಅಲ್ಲಿ? ಹಾ. ನಿಮ್ಮ ಮಾತಿನಲ್ಲಿ ಹೇಳುವುದಾದರೆ, ಶ್ರೀಲ ಹ್ಮ್. ಪ್ರಭುಪಾದರು ನಮಗೆ ನೀಡಿದ ಆಧ್ಯಾತ್ಮಿಕ ಜೀವನದ ಪ್ರಕ್ರಿಯೆಯು ಹ್ಮ್. ಆಧ್ಯಾತ್ಮಿಕ ಮತ್ತು ಭೌತಿಕ ಜ್ಞಾನದ ಸಮತೋಲಿತ ಕಾರ್ಯಕ್ರಮವನ್ನು ಸಾಧಿಸಲು ಹೇಗೆ ಶಕ್ತಗೊಳಿಸುತ್ತದೆ ಇಲ್ಲ ಇಲ್ಲ, ಇದು ಎಂಬುದನ್ನು. ಬೇರೆ ಪ್ರಶ್ನೆ ಇದೆ ಆಕ್ಚುಲಿ. ನೋಡಿ ಅಲ್ಲಿ ಐ ಹ್ಮ್. ಥಿಂಕ್ ಟೋಟಲ್ 3 ಅಥವಾ 5 ಪ್ರಶ್ನೆ ಇದೆ ಅನ್ಸುತ್ತಲ್ವಾ? ವೆರಿ ಮೂರಿದೆ ರೈಟ್. ಪ್ರಭು. 3 ಇದೆ ಅಲ್ವಾ? ಅದರಲ್ಲಿ ನೀವು 2 ಮಾತ್ರ ಹೇಳಬೇಕು. ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಅದು ನೋಡಿ. ಇನ್ನೊಂದು ಪ್ರಶ್ನೆ ಇದೆಯಲ್ಲ. ಭಗವಂತನ ವೈಯಕ್ತಿಕ ರೂಪವಾದ ಶ್ರೀ ಈಶೋಪನಿಷತ್ನ ಶ್ಲೋಕಗಳು, ಭಾವಾರ್ಥಗಳು, ಸಾದೃಶ್ಯಗಳಿಂದ ಮತ್ತು ಪ್ರಭುಪಾದರ ಶ್ರೀ ಈಶೋಪನಿಷತ್ನ ಉಪನ್ಯಾಸಗಳಿಂದ ಸೂಕ್ತವಾದ ಪುರಾವೆಗಳೊಂದಿಗೆ ಹ್ಮ್. ಭಗವಂತನ ವೈಯಕ್ತಿಕ ರೂಪವನ್ನು ನಿಮ್ಮ ಆ ಮಾತಿನಲ್ಲಿ ಸ್ಥಾಪಿಸಿ. ವೈಯಕ್ತಿಕ ರೂಪ ಅಲ್ಲಿ ಬಂದಿದೆ ನೋಡಿ. ನಾನು ಹೇಳ್ತಾ ಇದ್ನಲ್ಲ ಮಾತು. ಓಕೆ, ಈಗ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ನೋಡಿ? ಪ್ರಶ್ನೆ 3 ಕಾಣಿಸ್ತಾ ಇದೆಯಾ? ಪ್ರಶ್ನೆ 3, ಭಗವಂತನ ವೈಯಕ್ತಿಕ ರೂಪವಾದ ಶ್ರೀ ಈಶೋಪನಿಷತ್ನ ಶ್ಲೋಕಗಳು, ಭಾವಾರ್ಥಗಳು, ಸಾದೃಶ್ಯಗಳಿಂದ ಮತ್ತು ಪ್ರಭುಪಾದರ ಈಶೋಪನಿಷತ್ ಉಪನ್ಯಾಸಗಳಿಂದ ಸೂಕ್ತವಾದ ಪುರಾವೆಗಳೊಂದಿಗೆ ಭಗವಂತನ ವೈಯಕ್ತಿಕ ರೂಪವನ್ನು ನಿಮ್ಮ ಮಾತಿನಲ್ಲಿ ಸ್ಥಾಪಿಸಿ. ಅಂದರೆ ನೀವು ಎವಿಡೆನ್ಸ್ ಕೊಟ್ಟು ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅಂದ್ರೆ ಏನು? ಹೇಗೆ ಪ್ರಭುಪಾದ ಫಸ್ಟ್ ಆಫ್ ಆಲ್ ಹೇಗೆ ಈಶೋಪನಿಷತ್ನ ಶ್ಲೋಕಗಳಲ್ಲಿ ಆ ಆ ಪರಮ ಸತ್ಯನಿಗೆ ಒಂದು ವ್ಯಕ್ತಿ ರೂಪ ಇದೆ, ವೈಯಕ್ತಿಕ ರೂಪ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಈಶೋಪನಿಷತ್ ಪುಸ್ತಕದಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಅಥವಾ ಉದಾಹರಣೆಗಳಲ್ಲಿ, ಸಾದೃಶ್ಯಗಳಲ್ಲಿ ಬೇಕಿದ್ದರೆ ನೀವು ಅವರ ಉಪನ್ಯಾಸಗಳು, ಲೆಕ್ಚರ್ಸ್ ಅನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಇವುಗಳಿಂದ ನೀವು ಎವಿಡೆನ್ಸ್ ಕೊಡಬೇಕು. ಪುರಾವೆ ಅಂದ್ರೆ ಏನು? ನೀವು ಕೊಟೇಶನ್ಸ್ ಕೊಡಬೇಕು. ಈಗ ಮಂತ್ರ 4ರಲ್ಲಿ ಆ ಮಾತು ಬಂತಲ್ವಾ? ಈ ಎಲ್ಲ ರೀತಿಯ ವರ್ಣನೆಗಳು ಏನು ನಮಗೆ ಸಾಬೀತುಪಡಿಸ್ತವೆ? ಆ ಪರಮಸತ್ಯನಿಗೆ ಒಂದು ದಿವ್ಯ ವ್ಯಕ್ತಿ ರೂಪ ಇದೆ ಅಂತ ಅಲ್ವಾ? ಆ ಮಾತು ಬಂದಿತ್ತು, ನಾನು ನಿಮಗೆ ತೋರಿಸಿದ್ದೆ. ಸೊ ಅದನ್ನು ನೀವು ಆ ರೀತಿಯಾದಂತಹ ಮಾತುಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಮಂತ್ರ 15-18ವರೆಗೂ ಆ ರೀತಿಯಾದಂಥವು ಬರ್ತವೆ. ಅವುಗಳನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಬೇಕು, ಅಂಡರ್ಲೈನ್ ಮಾಡಿ. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅಂತ ನಿಮ್ಮ ಆನ್ಸರ್ನಲ್ಲಿ ಅವೆಲ್ಲವುಗಳನ್ನು ನೀವು ಒಂದಾದ ಮೇಲೆ ಒಂದು 1 2 3 4 ಆ ರೀತಿಯಾಗಿ ಬರಿಬೇಕು. ಅರ್ಥ ಆಯ್ತಾ ಇದು? ಈ 3ನೇ ಪ್ರಶ್ನೆ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ಈ ಪ್ರಶ್ನೆ ಬಗ್ಗೆ ಪ್ರಶ್ನೆ ಇದೆಯಾ ಏನಾದ್ರು? ಹರೇ ಕೃಷ್ಣ. ಬಹಳ ಚೆನ್ನಾಗಿದೆ. ಈ ರೀತಿಯಾಗಿ ನೀವು ಕಲಿತಾ ಹೋದರೆ, ಓ ಪ್ರಭುಪಾದರು ಹೇಗೆ ಭಗವಂತನಿಗೆ ದಿವ್ಯ ರೂಪ ಇದೆ ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಕಲಿತಾ ಹೋಗ್ತೀರ. ಯಾಕಂದರೆ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ, ವಿಶೇಷವಾಗಿ ಭಾರತದಲ್ಲಿ, ಈ ರೀತಿಯಾದಂತಹ ತಪ್ಪು ಕಲ್ಪನೆ ಬಹಳ ಪ್ರಚಲಿತವಾಗಿದೆ. ಏನದು? ಆ ಪರಮಸತ್ಯ ನಿರಾಕಾರ, ನಿರ್ಗುಣ. ಎಲ್ಲರೂ ಅದೇ ಹೇಳ್ತಾರಲ್ವಾ? ಅನೇಕ ಜನರಲ್ಲಿ ಈ ಮಾತು ತುಂಬ ಬೇರೂರು ಬಿಟ್ಟಿದೆ. ಓಕೆ, ಈಗ ನಾವೇನೋ ಮೂರ್ತಿಯನ್ನು ಪೂಜಿಸ್ತಾ ಇದ್ದೀವಿ, ಆದರೆ ಅಂತತ್ವಗತ್ವ ಅದು ಆ್ಯಕ್ಚುಲಿ ನಿರಾಕಾರ. ನಾವು ಆ ನಿರಾಕಾರದಲ್ಲಿ ವಿಲೀನರಾಗ್ಬಿಡ್ತೀವಿ. ಕೇಳಿದ್ದೀರಾ ಈ ಮಾತುಗಳನ್ನು? ಬ್ರಹ್ಮ ವಿಲೀನ, ಸಾಯುಜ್ಯ ಅಥವಾ ನಿರ್ವಾಣ, ಕೇಳಿದ್ದೀರಾ ಈ ಮಾತುಗಳು? ಇವುಗಳನ್ನು ಅನೇಕರು ಮಾತಾಡ್ತಾರೆ, ಆಧ್ಯಾತ್ಮಿಕವಾದಿಗಳು. ಸೊ ಅದನ್ನು ಕುರಿತಾಗಿ ಈ ಉಪನಿಷತ್ನಲ್ಲಿ ಸ್ಪಷ್ಟತೆಯನ್ನು ಹೇಳಲಾಗಿದೆ. ಸೊ ಹಾಗಾಗಿ ಈ ಉಪನಿಷತ್ತು ನಮಗೆ ಆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಕೊಡುತ್ತೆ. ಪರಮಸತ್ಯ ಹೇಗೆ ಒಬ್ಬ ವ್ಯಕ್ತಿ ರೂಪದಲ್ಲಿರುವವನು, ಆತನಿಗೆ ದಿವ್ಯವಾದಂತಹ ಸ್ವರೂಪವಿದೆ, ಆತನಿಗೆ ದಿವ್ಯ ಗುಣಗಳಿವೆ, ಆತನ ಕಾರ್ಯಗಳು ಹೇಗೆ, ಅವೆಲ್ಲವನ್ನ ಈ ಈ ಒಂದು ಪುಸ್ತಕದ ಶ್ಲೋಕಗಳಲ್ಲೂ ಕೂಡ ನಾವು ತಿಳಿಬಹುದು. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ ನೋಡಿ, ಈ ಶ್ಲೋಕ ಏನು ಹೇಳ್ತಾ ಇದೆ? ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ನೋಡಿದ್ರೆ ನೀವು, ಓ ಆ ಭಗವಂತನಿಗೆ ಕಾಲಿವೆ. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಕಾಲಿವೆ ಅಂತ? ಹೇಗೆ ಗೊತ್ತಾಗುತ್ತೆ? ನಡೆಯುತ್ತಾನೆ, ನಡೆಯುತ್ತಾನೆ ಅಂತ ನಡೆಯುವುದಿಲ್ಲ. ಹೇಳಿದ್ದಾರೆ. ಆತ ದೂರದಲ್ಲಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಅಂದ್ರೇನು? ಆತನಿಗೊಂದು ನಿರ್ದಿಷ್ಟವಾದಂತಹ ರೂಪ ಇದೆ ಅಲ್ವಾ?
ಅದಕ್ಕೆ ಅಲ್ವಾ ದೂರ ಹತ್ತಿರ ಈ ರೀತಿ ಮಾತಾಡೋದು. ಅವನು ಒಳಗಿದ್ದಾನೆ ಹೊರಗಿದ್ದಾನೆ, ಇದರರ್ಥ ಏನು? ಇದೆಲ್ಲವೂ ಏನು ಸೂಚಿಸುತ್ತೆ ಅಂದರೆ ಆತನಿಗೆ ಒಂದು ದಿವ್ಯವಾದಂತಹ ವ್ಯಕ್ತಿ ರೂಪ, ಸಾಕಾರ ರೂಪ, ಆ, ಅದನ್ನ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಭಾವಾರ್ಥದ ನಾವು ಆಗ್ಲೇ ಕೆಲವೊಂದಿಷ್ಟು ಆಗ್ಲೇ ಓದಿದ್ವಲ್ವ ಲಾಸ್ಟ್ ಟೈಮ್. ಓದಿದ್ದೀವಿ. ಹಾ ಪ್ರಭು. ಒಂದು 4-5 ಪ್ಯಾರಾಗ್ರಾಫ್ಸ್ ಆಗ್ಲೇ ಓದಿದ್ದೀವಿ ನಾವು, ಹ್ಮ್. ರೈಟ್? ಅರ್ಚಾ ವಿಗ್ರಹದ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ವಾ ನಾವು? ನಮ್ಮ ಈ ಹೌದು. ಪರಿಪೂರ್ಣವಾದ ಅಲ್ಲಿಂದ ಓದ್ಬೇಕು ಪ್ರಭು. ಓಕೆ ಓಕೆ, ಅಲ್ಲಿಗೆ ಹೋಗೋಣ. ಬಟ್ ಜಸ್ಟ್ ಒಂದ್ಸಲ ನಾನು ರಿವೈಸ್ ಮಾಡಿಬಿಟ್ಟು ಮುಂದೆ ಹೋಗೋಣ. ಓಕೆ, ಸೊ ಪ್ರಭುಪಾದರು ಭಾವಾರ್ಥದಲ್ಲಿ ಮೊದಲನೇ ಅಂಶ ಏನು ಹೇಳ್ತಾರೆ ಅಂದರೆ, ಅಚಿಂತ್ಯ ಅನ್ನೋ ಶಬ್ದ ಭಗವಂತನನ್ನು ತಿಳ್ಕೊಳ್ಳೋದ್ರಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಚಿಂತ್ಯ ಅನ್ನೋ ಶಬ್ದದ ಅರ್ಥ ಏನು? ಲಾಸ್ಟ್ ಟೈಮ್ ಕೂಡ ನಾನು ಇದನ್ನ ಹೇಳಿದ್ದೆ. ಅಚಿಂತ್ಯ ಈ ಶಬ್ದದ ಅರ್ಥವೇನು? ಅಂದ್ರೆ ನಮ್ಮ ಬುದ್ಧಿಗೆ ಇಣುಕಲಾರದಷ್ಟು, ಊಹಿಸಲಾಗದ, ಆಗದಂತ. ಆ ನಮ್ಮ ಬುದ್ಧಿಗೆ ಬುದ್ಧಿ, ಸಿಲುಕದೇ ನಮ್ಮ ಇರೋದು. ಚಿಂತನೆಗೆ ಆ, ಅದು ಎಟುಕುವುದಿಲ್ಲ, ಆ, ಅದಕ್ಕೂ ಮೀರಿದ್ದು, ಆ, ಅದಕ್ಕೆ ಅಚಿಂತ್ಯ ಅಂತ ಹೇಳ್ತಾರೆ. ಸೊ ಸಾಮಾನ್ಯ ವ್ಯಕ್ತಿ ಹೇಗೆ ಕಾರ್ಯ ಮಾಡ್ತಾನೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಓಕೆ, ಆ ವ್ಯಕ್ತಿ ಈಗ ಬೆಂಗಳೂರಲ್ಲಿದ್ದಾನೆ ಅಥವಾ ಮೈಸೂರಲ್ಲಿದ್ದಾನೆ, ಅಥವಾ ಆ ವ್ಯಕ್ತಿ ಏನು ಹೇಗೆ ಮಾತನಾಡ್ತಾನೆ, ಹೇಗೆ ಕಾಣ್ತಾನೆ, ಅದೆಲ್ಲವನ್ನು ನಾವು ನಿರ್ದಿಷ್ಟವಾಗಿ ಹೇಳ್ಬೋದು. ಬಟ್ ಭಗವಂತನ ವಿಚಾರದಲ್ಲಿ ಈ ರೀತಿಯಾದಂತಹ ಮಿತಿಗಳು ಇರೋದಿಲ್ಲ, ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಆತ ಒಮ್ಮೆಲೆ ಅನೇಕ ಜಾಗಗಳಲ್ಲಿ ಇರ್ಬೋದು, ಒಂದೇ ಸಮಯದಲ್ಲಿ ಆತ ಅನೇಕರ ಜೊತೆ ವರ್ತಿಸ್ತಾ ಇರಬಹುದು. ನೀವು ಅದನ್ನ ಭಗವಂತನ ಲೀಲೆಗಳಲ್ಲೂ ನೋಡ್ತೀರಾ. ಸೊ ಹೀಗೆ ಆತನಿಗೆ ದೇಶ, ಕಾಲ, ಕರ್ಮ ಇವುಗಳ ನಿಯಮಗಳು ಆತನ ಮೇಲೆ ಅನ್ವಯ ಆಗೋದಿಲ್ಲ. ದೇಶದ ನಿಯಮ ಅಂದ್ರೆ ಆತ ಒಂದೇ ಜಾಗದಲ್ಲಿ ಇರಬೇಕು, ಇಲ್ಲಿದ್ದಾನೆ ಅಂದ್ರೆ ಇಲ್ಲಿ ಇರೋದಿಲ್ಲ ಅಂತ ಅರ್ಥ ಅಲ್ವಾ? ಈಗ ಉದಾಹರಣೆಗೆ ಇಲ್ಲಿ ಕೆಲವರು ಅನೇಕ ಜಾಗಗಳಿಂದ ಅಟೆಂಡ್ ಮಾಡ್ತಾ ಇದ್ದೀರಲ್ವಾ? ಸೊ ಕೆಲವರು ಬೆಂಗಳೂರಿಂದ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಬೆಂಗಳೂರಲ್ಲಿದ್ದಾರೆ. ಅವರನ್ನು ನೀವು ಮೈಸೂರಲ್ಲಿ ಕಾಣೋಕ್ಕಾಗೋದಿಲ್ಲ. ಕಾಣೋಕ್ಕಾಗತ್ತಾ? ಇಲ್ಲ. ಬಟ್ ಭಗವಂತ ಹಾಗಲ್ಲ. ಆತ ಬೆಂಗಳೂರಲ್ಲೇ ಇದ್ದಾನೆ, ಮೈಸೂರಲ್ಲೇ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ. ಅಷ್ಟೇ ಅಲ್ಲದೆ ಆತ ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ. ಆತ ನಡೀತಾನೆ, ಆತ ನಡೆಯೋದಿಲ್ಲ. ಸೊ ಈ ರೀತಿಯಾದಂತಹ ವರ್ಣನೆ ನಮಗೆ ಅಚಿಂತ್ಯ ಗುಣದ ಪರಿಚಯವನ್ನು ನೀಡುತ್ತೆ. ಇದನ್ನ ನಾವು ಮೊದಲು ತಿಳ್ಕೊಳ್ದೆ ಭಗವಂತನ ಲೀಲೆಯನ್ನ ತತ್ವತಃ ತಿಳಿಲಿಕ್ಕೆ ಆಗೋದಿಲ್ಲ. ಶ್ರೀಲ ಪ್ರಭುಪಾದರು ಎಷ್ಟು ಇದನ್ನ ಒತ್ತು ಕೊಟ್ಟು ಹೇಳ್ತಾರೆ. ಅವರು ಮಹಾಭಾರತದೊಂದು ಶ್ಲೋಕ ಇದೆ, ಬೇರೊಂದು ಪುಸ್ತಕದಲ್ಲಿ ಬರೀತಾರೆ, ಅಚಿಂತ್ಯ ಖಲು ಯೇ ಭಾವ ನತಾಂಸ್ತರ್ಕೇಣ ಯೋಚಯೇತ್. ಅಚಿಂತ್ಯ ಭಾವ ಅಂದ್ರೆ ಅರ್ಥ ಏನು? ಯಾವುದು ನಮ್ಮ ತರ್ಕ, ನಮ್ಮ ವಾದ, ನಮ್ಮ ಬುದ್ಧಿಗೆ ನಿಲುಕೋದಿಲ್ವೋ ಅದು ಅಚಿಂತ್ಯ. ಅಚಿಂತ್ಯ ಗುಣವನ್ನ ಸ್ವೀಕರಿಸಿದೆ ನಾವು ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇಂಥ ವಿರೋಧವು ಭಗವಂತನಿಗೆ ಕಲ್ಪನಾತೀತವಾದ ಶಕ್ತಿ ಇದೆ ಎಂದು ಸೂಚಿಸುತ್ತದೆ. ಸೊ ಪ್ರಭುಪಾದರು ಅದನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಭಗವಂತ ಆತ ಸಾಕಾರನೋ ನಿರಾಕಾರನೋ? ಏನ್ ಹೇಳ್ತೀರಾ? ಸಾಕಾರ ನೋಡಿ, ಸಾಕಾರ ಅನ್ನೋ ಶಬ್ದ ಅರ್ಥ ಏನು? ಹರೇ ಕೃಷ್ಣ. ಸಾಕಾರ ಅಂದ್ರೆ ಅರ್ಥ ಏನು? ಆಕಾರ ಇರುವವನು. ಆಕಾರ ಇರೋ. ನಿರಾಕಾರ ಅಂದ್ರೆ ಆಕಾರ ಇಲ್ಲದೆ ಇರೋದು. ನಿರಾಕಾರ ಅಂಶ ಅಂದ್ರೆ ಯಾವ್ದಾದ್ರು ಉದಾಹರಣೆ ಕೊಡಿ. ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ, ಓಕೆ. ಗಾಳಿ. ಗಾಳಿ ಅಂದ್ರೆ ನಮ್ಮ ಅನುಭವದಲ್ಲಿರುವಂತ ಅಂಶ ಹೇಳ್ತಾ ಇದ್ದೀನಿ ಅಷ್ಟೇ. ಬೆಳಕು ಅಲ್ವಾ? ಈಗ ನೋಡಿ, ಬೆಳಕು ಎಲ್ಲೆಡೆ ಹರಡಿದೆ. ಎಲ್ಲಿದೆಯಪ್ಪ? ಎಲ್ಲೆಡೆ ಹರಡಿದೆ. ಅದಕ್ಕೆ ಆಕಾರ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಈ ರೀತಿಯಾಗಿ ಭಗವಂತನು ಕೂಡ, ಪರಮಸತ್ಯನಿಗೂ ಕೂಡ ಆಕಾರ ಎಲ್ಲೆಡೆ ಹರಡಿದ್ದಾನೆ. ಯಾರು ಹೇಳ್ತಾರೆ ಇದನ್ನ? ಯಾರು ಹೇಳ್ತಾರೆ? ನಿರಾಕಾರವಾದಿಗಳು ಅಂತಾರೆ. ಯಾರು ಆ ರೀತಿ ಹೇಳ್ತಾರೋ ಅವರಿಗೆ ನಿರಾಕಾರವಾದಿಗಳು ಅಂತಾರೆ. ಅದರಲ್ಲೂ ಒಂದು ವಿಶೇಷವಾದ ವರ್ಗ ಮಾಯಾವಾದಿಗಳು ಅಂತ ಅರ್ಥ. ಅದನ್ನ ಇನ್ನಷ್ಟು ಸ್ಪಷ್ಟವಾಗಿ ಮುಂದೆ ತಿಳಿತಾ ಹೋಗೋಣ. ಸೊ ನೀವು ಹೇಳಿದ ಹಾಗೆ ಭಗವಂತ ಸಾಕಾರನು ನಿರಾಕಾರನು? ಸಾಕಾರ ಪ್ರಭು.
ಓಕೆ, ಬೇರೆಯವರು ಹೇಳಿ ಯಾರಾದರೂ. ಸಾಕಾರ, ಇನ್ಯಾರಾದ್ರು ನಿರಾಕಾರ ಅಂತ ಹೇಳೋರು ಇದ್ದೀರಾ? ಯೂಶಲಿ ಇರೋದಿಲ್ಲ. ಹಾಂ, ಬಟ್ ಪ್ರಭುಪಾದರ ತಾತ್ಪರ್ಯ ನೀವು ಲಾಸ್ಟ್ ಟೈಮ್ ಓದಿದ್ದನ್ನು ನೋಡಿದರೆ ನೀವೇನು ಹೇಳ್ತೀರಾ? ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇಲ್ಲ ನೀವು. ಹಾಂ, ಸಾಕಾರವಾದ ಭಾಗವತ ಪಂಥವು ಭಗವಂತನು ಸಾಕಾರನೂ ನಿರಾಕಾರನೂ ಆಗಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತದೆ. ಹಾ, ಎರಡೂ ಆಗಿದನು. ಹಾ, ಸೊ ಕೇವಲ ನಿರಾಕಾರ ಅಂತ ಹೇಳೋದು ತಪ್ಪು. ಆತನಿಗೆ ದಿವ್ಯ ಆಕಾರ ಇದೆ, ಆ ದಿವ್ಯ ಆಕಾರದಿಂದ ನಿರಾಕಾರವು ಹೊಮ್ಮುತ್ತಾ ಇದೆ. ಸೊ ಹಾಗೆ ಸಾಕಾರ ನಿರಾಕಾರ ಇವೆರಡೂ ಕೂಡ ಆತನಲ್ಲಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರಭುಪಾದರು ಶಬ್ದಗಳನ್ನು ನಾವು ಓದಿ ತಿಳ್ಕೊಳ್ಬೇಕು. ಸೊ ಪ್ರಭುಪಾದರು ಕೆಳಗಡೆ ಹೇಳ್ತಾರೆ, ನಾವು ಈ ಆತನ ಈ ಭೌತಿಕ ಸೃಷ್ಟಿಯನ್ನೇ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹಾ, ಈ ಭೌತಿಕ ಜಗತ್ತಿನ ಬಗ್ಗೆ ನಮ್ಮ ಅರಿವು ಎಷ್ಟಿದೆ ಹೇಳಿ? ಕೇವಲ ನಮ್ಮ ಭೂಮಿಯನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಅದಲ್ಲದೆ ಭೂಮಿ ಬಿಟ್ಟು ಎಷ್ಟೆಲ್ಲ ಗ್ರಹಗಳಿವೆ, ಎಷ್ಟೆಲ್ಲ ಲೋಕಗಳಿವೆ. ಹ, ಈಗ ಮನುಷ್ಯ ಚಂದ್ರನ ಮೇಲೆ, ಚಂದ್ರನ ಬಳಿ ಹೋಗ್ಲಿಕ್ಕೆ ಅಂತ ಪ್ರಯತ್ನಿಸ್ತಾ ಇದ್ದಾನೆ. ಅದು ಕೂಡ ಎಷ್ಟು ಒಂದು ರೀತಿಯ ಅಪೂರ್ಣವಾಗಿದೆ. ಇನ್ನು ಬೇರೆ ಗ್ರಹಗಳ ಬಗ್ಗೆ ಮಾತೇ ಇಲ್ಲ ಇನ್ನು, ಹೌದಲ್ವಾ? ಸೊ ನಾವು ಒಂದು ಸಣ್ಣ ಭೌತಿಕ ಜಗತ್ತಿನ ಒಂದು ಸಣ್ಣ ಪ್ರದೇಶದಲ್ಲಿದ್ದುಕೊಂಡು ಅದನ್ನೇ ಸರಿಯಾಗಿ ತಿಳ್ಕೊಂಡಿಲ್ಲ. ಅದಲ್ಲದೆ ನಾವೀಗ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿರುವಂತಹ ಆ ಪರಮಪುರುಷನ ಬಗ್ಗೆ ತಿಳಿಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಎಷ್ಟು ನಮಗೆ ಸಾಧ್ಯ? ಈ ಮಾತನ್ನ ಪ್ರಭುಪಾದರಲ್ಲಿ ಹೇಳ್ತಾರೆ. ಭಗವಂತನ ಕುರಿತಾಗಿ ನಾವು ಹಾಗಾಗಿ ನಮ್ಮ ಬುದ್ಧಿ ಮನಸ್ಸಿನ ಶಕ್ತಿಯಿಂದ ಕಲೀಲಿಕ್ಕೆ ಆಗೋದಿಲ್ಲ. ಅದಾದ ಮೇಲೆ ಪ್ರಭುಪಾದರು ಹೇಳ್ತಾರೆ, ಹಾಗಿದ್ದಲ್ಲಿ ಕೆಲವರು ಆ ಪರಮಪುರುಷನನ್ನ ನಮ್ಮ ಭೌತಿಕ ಜಗತ್ತಿನ ಅನುಭವದ ಪ್ರಕಾರ ಎಣಿಸ್ತಾರೆ. ಏನ್ ಮಾಡ್ತಾರೆ ಅವರು? ಇಲ್ಲಿ ನೋಡಿ, ಆ ಭಾತ್ ಬರ್ತಾ ಇದೆ ಕೆಳಗಡೆ. ಏನದು? ಮೂರ್ಖನಂತೆ ಅವ್ರ ಮೂರ್ಖತನ ಏನು ಅಂದ್ರೆ ಭಗವಂತನನ್ನ ಸಾಮಾನ್ಯನಂತೆ ಪರಿಗಣಿಸ್ತಾರೆ. ಇಲ್ಲಿ ಬರ್ತಿದೆ ಅಲ್ವಾ? ಮೂರ್ಖನು ಭಗವಂತನನ್ನು ಮರ್ತ್ಯನೆಂದು ಭಾವಿಸಿ ಕಡೆಗೆಣಿಸುತ್ತಾನೆ. ಆತನ ಏನು ತಿಳ್ಕೊಳ್ತಾನೆ? ಆತನ ಶರೀರ ಏನಿದೆ ಅದು ಭೌತಿಕ ಪ್ರಕೃತಿಯಿಂದ ಮಾಡಲ್ಪಟ್ಟಿದೆ. ಅಲ್ಲಿ ಆತನ ಮೇಲೆ ಕರ್ಮದ ಪ್ರಭಾವವಾಗ್ತದೆ, ಸತ್ವರಜ ತಮೋ ಗುಣಗಳ ಪ್ರಭಾವವಾಗ್ತದೆ. ಈ ರೀತಿಯಾಗಿ ತಿಳಿದಿರ್ತಾರೆ. ಯಾರು ಯಾರು? ಮೂರ್ಖರು. ಸೊ ಆ ರೀತಿ ತಿಳಿಯೋರು ಮೂರ್ಖರು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಕೇಳಿದಿರಾ ಆ ಶ್ಲೋಕ? ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರ. ಸೊ ಏನಂದ್ರೆ ಇದು 9ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ, ಬಹಳ ಮುಖ್ಯವಾದಂತಹ ಶ್ಲೋಕ. ಯಾರು ನನ್ನನ್ನ ಸಾಮಾನ್ಯ ಮನುಷ್ಯ ಶರೀರದವನು ಅಂತ ಪರಿಗಣಿಸ್ತಾರೋ ಅವರು ಅವಜಾನಂತಿ, ಅವರು ನನ್ನ ಕುರಿತಾಗಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅಂಥವರಿಗೆ ಭಗವಂತ ಏನು ಹೇಳ್ತಾನೆ? ಮೂಢ ಅಂದ್ರೆ ಮೂರ್ಖರು ಅಂತ. ಸೊ ಭಗವಂತನ ಶಬ್ದವೇ ಅದು. ಅದೇ ನಾವು ಅಥವಾ ಪ್ರಭುಪಾದರೆ ಒತ್ತು ಕೊಟ್ಟು ಬೈತಾ ಇರೋದಲ್ಲ, ಭಗವಂತನ ಶಬ್ದವೇ ಅದು. ಸೊ ಇದನ್ನ ಪ್ರಭುಪಾದರಲ್ಲಿ ಸ್ಪಷ್ಟೀಕರಿಸ್ತಾರೆ. ಅದಾದ್ಮೇಲೆ ಮುಂದೆ ನಾವು ನೋಡಿದ್ವಿ ಭಗವಂತನ ಶಕ್ತಿಗಳು ಎಷ್ಟು ವಿಶೇಷ. ಅಷ್ಟೇ ಅಲ್ಲದೆ ಆತನಿಗೆ ಎಷ್ಟು ಶಕ್ತಿ ಇದೆ ನೆನಪಿದೆಯಾ? ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಲ್ಲ, ಆತನ ಶಕ್ತಿಗಳ ವಿಧ ಎಷ್ಟು? ಹೇಳಿ. ಶಕ್ತಿ, ಅಂತರಂಗ ಸರಿ ಇದೆ, ಹೇಳಿ, ಜೋರಾಗಿ ಹೇಳಿ. 3 ಹೇಳಿ. ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಆತನಿಗೆ ಅನಂತ ಶಕ್ತಿಗಳಿವೆ. ಅವೆಲ್ಲವನ್ನ ಈ 3 ವಿಭಾಗಗಳಾಗಿ ನಾವು ಕಾಣಬಹುದು, ಅವೆಲ್ಲವನ್ನು. ಓಕೆ, ಅದರೊಳಗಡೆ ಮತ್ತೆ ಇನ್ನಷ್ಟು ಸಾಕಷ್ಟು ಡೀಟೇಲ್ಸ್ ಇದೆ. ಬಟ್ ಮೇಲ್ಮುಖದಲ್ಲಿ ನಾವು ಆ 3 ವಿಭಾಗಗಳನ್ನು ನಾವು ಕಾಣಬಹುದು. ಸೊ ಭಗವಂತನೇ ಬಹಿರಂಗ ಶಕ್ತಿ ಅಂದ್ರೆ ಭೌತಿಕ ಶಕ್ತಿ, ಅಂತರಂಗ ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ. ಬಟ್ ಮಧ್ಯದಲ್ಲಿ ಇನ್ನೊಂದು ಶಕ್ತಿ ಇದೆ, ಯಾವ್ದದು? ತಟಸ್ಥ. ಯಾರು ಬರ್ತಾರೆ ಆ ಶಕ್ತಿಯಲ್ಲಿ? ಉದಾಹರಣೆ ಕೊಡಿ. ಮನುಷ್ಯರಷ್ಟೇನಾ? ಎಲ್ಲ ಜೀವಿಗಳು ಬರೋದು ಆ ಶಕ್ತಿಯಲ್ಲೇ. ಜೀವಿಗಳು,
ಸೊ ಜೀವಿಗಳು ಭೌತಿಕ ಶಕ್ತಿಯಲ್ಲಿರಬಹುದು ಅಥವಾ ಆಧ್ಯಾತ್ಮಿಕ ಶಕ್ತಿಯಲ್ಲಿರಬಹುದು. ಸೊ ಈ ಎಲ್ಲ ಶಕ್ತಿಗಳು ಯಾರ ಶಕ್ತಿಗಳು? ಭಗವಂತನ ಶಕ್ತಿಗಳು. ಆತ ಇವುಗಳನ್ನು ತನ್ನ ಇಚ್ಛೆಯ ಅನುಸಾರ ಪರಿವರ್ತಿಸಬಹುದು. ಪರಿವರ್ತಿಸುವುದು ಅಂದ್ರೆ ಅರ್ಥ ಏನು ಇಲ್ಲಿ? ಆತ ಭೌತಿಕ ಶಕ್ತಿಯನ್ನ ಆಧ್ಯಾತ್ಮಿಕವಾಗಿ ಪರಿವರ್ತಿಸಬಹುದು. ಆ ಅಂದ್ರೇನು? ಇಲ್ಲಿ ಮಾತಾಗ್ತಾ ಇರೋದು ಭಗವಂತನ ಅವತರಣದ ಬಗ್ಗೆ. ಭಗವಂತ ಈ ಜಗತ್ತಿನಲ್ಲಿ ಪ್ರಕಟನ ಆಗಬಹುದಾ ಅಥವಾ ಆಗ್ಲಿಕ್ಕೆ ಆಗೋದೇ ಇಲ್ವಾ? ಜನ ಇದ್ರ ಕುರಿತಾಗಿ ಬಹಳ ಜಗಳ ಆಡ್ತಾರೆ. ಏನದು? ಏ, ಆತನಿಗೆ ದಿವ್ಯ ಶರೀರ ಇದೆ ಅಂತ ಅಂದ್ರೆ ಆತ ಈ ಜಗತ್ತಿನಲ್ಲಿ ಎಲ್ಲವೂ ಭೌತಿಕ, ಎಲ್ಲವೂ ಕೂಡ ಮೂರು ಗುಣಗಳಿಂದ ಮಾಡಲ್ಪಟ್ಟಿರೋದು. ಈ ಜಗತ್ತಿನಲ್ಲಿ ನೋಡಿ, ಯಾವುದಾದ್ರೂ ಒಂದು ಅಂಶ ಇದೆಯಾ ಸತ್ವ ರಜ ತಮೋ ಗುಣಗಳ ಪ್ರಭಾವದಲ್ಲಿ ಇಲ್ಲದೆ ಇರೋದು? ನೋಡಿ, ಎಲ್ಲವೂ ಕೂಡ ಗುಣಗಳ ಪ್ರಭಾವದಲ್ಲಿದೆ. ಆದ್ರೆ ಭಗವಂತನ ಮೇಲೆ ಗುಣಗಳ ಪ್ರಭಾವ ಇರೋದಿಲ್ಲ. ಸೊ ಹಾಗಿದ್ದಲ್ಲಿ ಈ ಜಗತ್ತಿನಲ್ಲಿ ಹೇಗೆ ಆತ ಪ್ರಕಟನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಆತ ಪ್ರಕಟನ ಆಗೋದಾದ್ರೆ ಆತ ಭೌತಿಕ ಶರೀರದಲ್ಲಿ ಪ್ರಕಟನ ಆಗ್ತಾನೆ. ಅಂದ್ರೇನು? ಆತನ ಶರೀರ ಅದು ಸಾಮಾನ್ಯ ಜೀವಿಯಂತೆ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಪ್ರಭುಪಾದರ ಪ್ರಕಾರ ಇವೆರಡೂ ತಪ್ಪು. ಇಲ್ಲಿ ಹೇಳಿದ್ದಾರೆ ನೋಡಿ, ಭಗವಂತನು ಅವತರಿಸಲು ಸಾಧ್ಯವೇ ಇಲ್ಲವೆಂದು ಒಂದು ಪಕ್ಷ, ಹಾಗೆ ಅವತರಿಸಿದರೂ ಅವನು ಐಹಿಕ ಶಕ್ತಿಯಾಗಿ ಅವತರಿಸುತ್ತಾನೆ ಎಂದು ನಾಸ್ತಿಕರು ವಾದಿಸುತ್ತಾರೆ. ಈ ಲೈನ್ ಕಾಣ್ತಾ ಇದೆಯಾ? ನಾನು ತೋರಿಸ್ತಾ ಇರೋದು. ಎಸ್. ಸೊ ಇದು ಪ್ರಭುಪಾದರಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ಭಗವಂತ ಈ ಜಗತ್ತಿನಲ್ಲಿ ಅವತರಿಸ್ತಾನೋ ಇಲ್ವೋ? ಅವತರಿಸ್ತಾನೆ. ಅವನು ಅವತರಿಸಿದಾಗ ಆ ರೂಪ ಆಧ್ಯಾತ್ಮಿಕವಾಗಿಯೇ ಇರುತ್ತೆ. ಅದು ಹೇಗಪ್ಪ? ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕವಾಗಿ ಕಾಣುವಂತಹ ಭಗವಂತನ ರೂಪ ಯಾವುದಪ್ಪ? ಆದರೆ ಆ ರೂಪ ಹೊರರೂಪದಲ್ಲಿ ಐಹಿಕ ಅಥವಾ ಭೌತಿಕ ಶಕ್ತಿಯ ರೂಪದಲ್ಲಿರುತ್ತೆ. ಆದರೆ ಅದನ್ನ ಭಗವಂತ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸಿರ್ತಾನೆ. ಯಾಕೆಂದ್ರೆ ಅದು ಅವನಿಗೆ ಸಾಧ್ಯ. ಹೇಗೆ ಸಾಧ್ಯ? ಅದಕ್ಕೆ ಪ್ರಭುಪಾದರು ಒಂದು ಬಹಳ ಒಳ್ಳೆ ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆ ನೋಡ್ಬಿಟ್ಟು ಆ ಶಕ್ತಿ ಯಾವುದು ಅನ್ನೋದನ್ನ ನಾವು ನೋಡೋಣ. ಓಕೆನಾ? ಉದಾಹರಣೆ ನಿಮ್ಮ ಮನೇಲಿ ಕಾಣ್ತೀರಾ. ಈ ಉದಾಹರಣೆ ಬಹಳ ಸಿಂಪಲ್ ಉದಾಹರಣೆ. ಇದು ಏನಿದು? ಅರ್ಚ ವಿಗ್ರಹ. ಅಲ್ಲ, ಅದು ಕರೆಕ್ಟು. ಅರ್ಚ ವಿಗ್ರಹ ರೂಪ ಕರೆಕ್ಟು. ಬಟ್ ಭಗವಂತನ ತನ್ನ ಶಕ್ತಿಗಳನ್ನ ಆತ ಪರಿವರ್ತಿಸಬಹುದು ಅನ್ನೋದಕ್ಕೆ ಒಂದು ಸರಳವಾದಂತಹ ಉದಾಹರಣೆ. ಏನದು? ನೋಡಿ, ನಮ್ಮ ಮನೆಗಳಲ್ಲಿ ಈ ರೀತಿಯಾದಂತಹ ಉಪಕರಣಗಳನ್ನ ಕಾಣ್ತೀವಿ. ಎಸ್ಪೆಷಲಿ ಬೇಸಿಗೆ ದಿನ ಈ ಕೂಲರ್ನ ಉಪಯೋಗಿಸ್ತೀವಲ್ವಾ? ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ, ಕಾಣಿಸ್ತಾ ಇದೆಯಾ? ಕೂಲರ್ ಅಲ್ಲಿ ಏನಾಗ್ತಾ ಇದೆ? ಅನುಭವ ಹೇಗಿರುತ್ತೆ? ತಂಪಾದ ಅನುಭವ. ಗಾಳಿ ಹೇಗಿರುತ್ತೆ? ತಂಪಾಗಿರುತ್ತೆ. ಅದೇ ಪಕ್ಕದಲ್ಲಿ ಹೀಟರ್ ಇದೆ. ಚಳಿಗಾಲದಲ್ಲಿ ವಿಶೇಷವಾಗಿ ಡಿಸೆಂಬರು ಜನವರಿ ಟೈಮಲ್ಲಿ ಈ ಒಂದು ವಸ್ತುವನ್ನು ಉಪಯೋಗಿಸ್ತೀವಿ ನಾವು. ಅದು ಆನ್ ಮಾಡಿದಾಗ ಉಪಯೋಗಿಸಿದಾಗ ಅನುಭವ ಹೇಗಿರುತ್ತೆ? ಬಿಸಿಯಾಗಿರುತ್ತೆ. ಪೂರ್ತಿ ರೂಮ್ ಬಿಸಿ ಆಗ್ಬಿಡುತ್ತೆ. ಇವೆರಡೂ ನಡೆಯೋದು ಯಾವ ಶಕ್ತಿಯಿಂದ? ವಿದ್ಯುತ್ ಶಕ್ತಿಯಿಂದ. ಸೊ ಆ ವಿದ್ಯುತ್ ಶಕ್ತಿಯೇ ಎರಡರಲ್ಲೂ ಹೋಗ್ತಾ ಇದೆ, ಬಟ್ ಅನುಭವ ಬೇರೆ ಇದೆ. ಪ್ರಭುಪಾದರು ಕೊಡುವಂಥ ಸರಳವಾದ ಉದಾಹರಣೆ ಇದು. ಏನಿದು? ಸೊ ಈ ವಿದ್ಯುತ್ ಶಕ್ತಿಯನ್ನ ಹೇಗೆ ಬಳಸಬೇಕು ಅನ್ನೋದು ಆ ಉಪಕರಣಗಳನ್ನ ಮಾಡುವಂತಹ ವ್ಯಕ್ತಿಗೆ ಗೊತ್ತಿರುತ್ತೆ, ಎಂಜಿನಿಯರ್ಗೆ ಅಲ್ವಾ? ಎಲೆಕ್ಟ್ರಿಸಿಟಿನ ಉಪಯೋಗಿಸ್ಕೊಂಡು ತಂಪಾದ ಗಾಳಿ ಕೊಡ್ಬೇಕಂದ್ರೆ ಹೇಗೆ ಮಾಡಬೇಕು, ಅಥವಾ ಬಿಸಿ ಗಾಳಿ ಕೊಡ್ಬೇಕಂದ್ರೆ ಹೇಗೆ ಮಾಡಬೇಕು ಅಂತ. ಸೊ ಎರಡೂ ಕೂಡ ನಡೀತಾ ಇರೋದು ಆ ಅಂದ್ರೇನು? ವಿದ್ಯುತ್ ಶಕ್ತಿಯಿಂದ. ಸೊ ಅದೇ ರೀತಿ ಭಗವಂತ ವಿದ್ಯುತ್ ಶಕ್ತಿ ಅಂತೆ. ಆತನಿಂದ ಭೌತಿಕ ಶಕ್ತಿಯೂ ಬರ್ತಾ ಇದೆ, ಆಧ್ಯಾತ್ಮಿಕ ಶಕ್ತಿಯೂ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ನೋಡ್ಲಿಕ್ಕೆ ಎರಡು ಆಪೋಸಿಟ್ ತರ ಕಂಡ್ರು ಕೂಡ ಅವೆರಡೂ ಬರ್ತಾ ಇರೋದ್ರ ಮೂಲ ಎಲ್ಲಿಂದ? ಭಗವಂತನಿಂದ. ಸೊ ಆತ ಅದನ್ನ ತನ್ನ ಇಚ್ಛೆ ಅನುಸಾರ ಬದಲಿಸಬಹುದು. ಅದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಭಗವಂತನ ಲೀಲೆಗಳನ್ನ ನೋಡ್ತೀವಿ. ನೋಡಿ, ಆ ಒಂದು ಕಂಬದಿಂದ ನರಸಿಂಹ ಪ್ರಕಟನಾದ. ಹೇಗಪ್ಪ ಬಂದ?
ಅಲ್ಲಿ ಯಾವ ಶಕ್ತಿ ಇತ್ತು? ಹ ಭಗವಂತ. ಯಾವ ಶಕ್ತಿ ಇತ್ತು? ಹೊರರೂಪದಲ್ಲಿ ಯಾವ ಶಕ್ತಿ ಇತ್ತು ಅಲ್ಲಿ? ಭೌತಿಕ ಶಕ್ತಿ ಇದ್ದಂತಿತ್ತು. ಬಟ್ ಅಲ್ಲಿ ಪರಮಾತ್ಮನೂ ಇದ್ದಾನೆ. ಹೌದಲ್ವಾ? ಹರೇ ಕೃಷ್ಣ. ಹ್ಮ್. ಹೌದಲ್ವಾ? ಸೊ ಹೌದು. ಹಾಗೆ ಭಗವಂತ ಭೌತಿಕ ರೂಪದಂತೆ ಕಂಡರೂ ಕೂಡ ಆತ ಆಧ್ಯಾತ್ಮಿಕ ಶಕ್ತಿಯಾಗಿ ಆತ ಕಂಗೊಳಿಸಬಹುದು. ಆ ರೂಪವೇ ಅರ್ಚಾ ವಿಗ್ರಹ. ಅರ್ಚಾ ವಿಗ್ರಹ ಅಂದ್ರೇನು? ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹ ವಿಗ್ರಹ ರೂಪ. ಸೊ ವಿಗ್ರಹ ರೂಪದ ಬಗ್ಗೆ ಇಲ್ಲಿ ಪ್ರಭುಪಾದರು ವರ್ಣಿಸ್ತಾರೆ. ಬಹಳ ಚೆನ್ನಾಗಿ ಇಲ್ಲಿ ಮುಂದೆ ಹೇಳ್ತಾರೆ. ಸೊ ನೋಡ್ಲಿಕ್ಕೆ ಈ ವಿಗ್ರಹ ರೂಪ ಭೌತಿಕ ಅಂಶಗಳಿಂದ ಮಾಡಲ್ಪಟ್ಟಿರುತ್ತೆ. ಯಾವ್ದ್ರಿಂದ ಮಾಡಿರ್ತಾರೆ ಯೂಶಲಿ ವಿಗ್ರಹಗಳನ್ನ? ಯಾವ್ದ್ರಿಂದ ಮಾಡ್ತಾರೆ? ಹ? ಮರ, ಕಲ್ಲು, ಕಲ್ಲು, ಮಣ್ಣು. ಮಾರ್ಬಲ್, ಕಲ್ಲು, ಮಾರ್ಬಲ್, ಮಾರ್ಬಲ್ಲು, ಮತ್ತೆ ಮರ, Wood. ಮತ್ತಿನ್ನೇನು? ಹ ಸಾಲಿಗ್ರಾಮ, ಮತ್ತೆ ಸಾಲಿಗ್ರಾಮದಲ್ಲಿ ಮರಳಿಂದ ಸಾಲಿಗ್ರಾಮದಲ್ಲಿ ಇರ್ತದೆ. ಹಾ, ಮತ್ತೆ ಮಣ್ಣಿಂದ ಇರ್ತದೆ ಅಲ್ವಾ? ಪಂಚ ಹಾ, ಪಂಚಧಾತುವಿಂದ ಮಾಡ್ತಾರೆ. ಪಂಚಧಾತುವಿಂದ ಇರ್ತದೆ, ಪಂಚಲೋಹದಿಂದ ಮಾಡಿರ್ತಾರೆ. ಹೌದು. ಹಾ, ಅಥವಾ ಚಿತ್ರಗಳನ್ನು ಬಿಡಿಸ್ತಾರಲ್ವಾ ಜನ? ಹೌದು. ಹೌದಲ್ವಾ? ಹಾ, ಭಗವಂತನ ಚಿತ್ರಪಟಗಳನ್ನು ಕೂಡ ಪೂಜಿಸ್ತಾರೆ. ಹಾ, ಸೊ ಈ ರೀತಿಯಾಗಿ ಅನೇಕ ಭೌತಿಕ ಅಂಶಗಳಿಂದ ಭಗವಂತನ ರೂಪವನ್ನು ಮಾಡಲಾಗತ್ತೆ. ಸೊ ಇಲ್ಲಿ ಈ ದಿನ ನಾವು ವಿಗ್ರಹ ರೂಪದ ವಿಜ್ಞಾನವನ್ನ ಅಥವಾ ತತ್ವವನ್ನ ತಿಳಿತೀವಿ. ಓಕೆ. ಸೊ ಈಗ ಮುಂದೆ ಬರುವಂತಹ ಪ್ಯಾರಾಗ್ರಾಫ್ಸ್ ಅಲ್ಲಿ ಈ ಎಲ್ಲ ತತ್ವಗಳು ಬರ್ತಾ ಹೋಗುತ್ತೆ. ಬಟ್ ಅದಕ್ಕೂ ಮುಂಚೆ ಕೆಲ ಮಾತುಗಳನ್ನ ಸ್ಪಷ್ಟ ಮಾಡ್ಕೊಳ್ಳೋಣ. ಓಕೆ, ಏನದು? ಹಾ, ಸೊ ಭಗವಂತ ಯಾವುದೇ ರೂಪದಲ್ಲಿ ಬಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತೆ. ಸೊ ಹೌದು. ಭಗವಂತ ವಿಗ್ರಹ ರೂಪದಲ್ಲಿ ಬರೋ ಉದ್ದೇಶ ಏನು? ಇದು ಸ್ಪಷ್ಟ ಆಗ್ಬೇಕು. ಭಗವಂತ ವಿಗ್ರಹ ರೂಪದಲ್ಲಿ ಪ್ರಕಟನಾಗಲಿಕ್ಕೆ ಬರ್ಲಿಕ್ಕೆ ಏನು ಉದ್ದೇಶ ಇರುತ್ತೆ? ಏನು ಉದ್ದೇಶ ಇರುತ್ತೆ? ಹ ಏನು ಉದ್ದೇಶ ಇರುತ್ತೆ? ಭಕ್ತರ ಯಾಕಂದ್ರೆ ಸೇವೆ ನಮಗೆ ಮಾಡೋದು. ಭಗವಂತ ಕಣ್ಣಿಗೆ ಕಾಣಿಸಲ್ಲ ಪ್ರಭು, ಕಣ್ಣಿಗೆ ಓಕೆ, ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೆ ಆತ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಲಿಕ್ಕೆ ಬರ್ತಾನೆ. ಓಕೆ, ಮತ್ತಿನ್ನೇನು? ಸೇವೆಗಾಗಿ ಭಗವಂತದ ಸೊ ಭಗವಂತ ವಿಗ್ರಹ ರೂಪದಲ್ಲಿ ಬರಲಿಕ್ಕೆ ಮುಖ್ಯವಾದಂಥ ಉದ್ದೇಶ ಅದು ನಮ್ಮ ಸೇವೆಯನ್ನ ಸ್ವೀಕರಿಸಲಿಕ್ಕೆ. ಇದನ್ನು ಪ್ರಭುಪಾದರು ಈ ಮುಂದೆ ಬರುವಂತಹ ಪ್ಯಾರಾಗ್ರಾಫ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಓದಿ. ಯಾರು ಹನುಮಂತ್ ಪ್ರಭು ಕೈ ಎತ್ತಿದ್ರಿ, ಓದ್ತೀರಾ? ಹರೇ ಕೃಷ್ಣ. ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ. ಹನುಮಂತ್ ಪ್ರಭು ಕೈ ಎತ್ತಿದ್ರು, ಅವ್ರು ಆಗ್ಲಿ ನಾನು ಅವಕಾಶ ಕೊಡಲಿಲ್ಲ. ಪ್ರಭುಜಿ, ಒಂದ್ ಡೌಟ್. ಹನುಮಂತ್ ಪ್ರಭು ದಯವಿಟ್ಟು ಅವ್ರು ಓದ್ಲಿ, ಅದಾದ್ಮೇಲೆ ಬೇರೆಯವ್ರು ಓದಿ. ಅವ್ರು ಓದಿ. ಹನುಮಂತ್ ಪ್ರಭು. ನಮ್ಮ ಈ ಅಪರಿಪೂರ್ಣವಾದ ಐಹಿಕ ಅಸ್ತಿತ್ವದ ಸ್ಥಿತಿಯಲ್ಲಿ ನಾವು ನಮ್ಮ ಅಪರಿಪೂರ್ಣ ದೃಷ್ಟಿಯಿಂದಾಗಿ ಪರಮಪ್ರಭುವನ್ನು ನೋಡಲು ಸಾಧ್ಯವಿಲ್ಲ. ಆದರೂ ಐಹಿಕ ದೃಷ್ಟಿಯಿಂದ ಭಗವಂತನನ್ನು ನೋಡಬಯಸುವ ಭಕ್ತರಿಗೆ ಅವನ ಸೇವೆಯನ್ನು ಸ್ವೀಕರಿಸಲು ಐಹಿಕ ರೂಪವೆನ್ನಲಾದ ರೂಪದಿಂದ ಕಾಣಿಸಿಕೊಳ್ಳುವ ಕೃಪೆ ದೊರೆತಾನೆ. ಸೊ ನೋಡಿ, ಈ ಒಂದು ಲೈನ್ ಅಲ್ಲಿ ಭಗವಂತ ಈ ರೂಪದಲ್ಲಿ ಬರೋ ಹಿಂದಿನ ಉದ್ದೇಶವನ್ನ ಹೇಳಲಾಗಿದೆ. ಏನದು? ನೀವೇ ಹೇಳಿದ್ರಿ. ಆ ಅಂಶನೇ ಬರ್ತಾ ಇದೆ. ಸೇವೆಯನ್ನ ಸ್ವೀಕರಿಸಲಿಕ್ಕೆ ಭಗವಂತ ಅವನನ್ನು ನೋಡುವಂತಹ, ಸೇವೆ ಮಾಡುವಂತಹ ಬಯಕೆ ಭಕ್ತರಲ್ಲಿ ಏನಿದೆ ಅದಕ್ಕೆ ಭಗವಂತ ಸ್ಪಂದಿಸ್ತಾ ಕೃಪೆ ತೋರ್ತಾ ಈ ರೂಪದಲ್ಲಿ ಪ್ರಕಟನಾಗ್ತಾನೆ. ಯಾಕೆಂದ್ರೆ ಕೆಲವೊಮ್ಮೆ ಜನ ವಿಗ್ರಹ ರೂಪ, ಈ ವಿಗ್ರಹ ಭಗವಂತನೇ ಆಗಿದ್ರೆ ಆತ ವಿಶೇಷ ಶಕ್ತಿಯನ್ನು ತೋರಿಸ್ಬೇಕು. ಏನು ತೋರಿಸ್ಬೇಕು? ಹಾಲು ಕುಡಿಬೇಕು ಅವನು. ಕೇಳಿದ್ದೀರಾ? ಈ ರೀತಿಯಾದಂತಹ ಕಂಡೀಷನ್ ಇಡ್ತಾರೆ. ಅಥವಾ ಆತ ತಿರುಗಬೇಕು, ಅಥವಾ ಆತ ಏನಿದು ಆ ವಿಗ್ರಹದ ಮುಂದೆ ನಾವು ಭೋಗ ಅಥವಾ ನೈವೇದ್ಯ ಇಟ್ಟರೆ ಅಲ್ಲಿ ಇಲಿಗಳೆಲ್ಲ ಅಡ್ಡಾಡ್ತವೆ. ತನ್ನ ನೈವೇದ್ಯವನ್ನೇ ಆತ ರಕ್ಷಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಆತ ನಮ್ಮನ್ನು ರಕ್ಷಿಸ್ತಾನ? ಜನ ಹಿಂಗೆ ಪ್ರಶ್ನೆ ಮಾಡ್ತಾರೆ. ಯಾರಲ್ಲಿ ಶ್ರದ್ಧೆ ಇರೋದಿಲ್ವೋ ಈ ರೀತಿ ಪ್ರಶ್ನೆ ಮಾಡ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಭಗವಂತ ಆ ರೂಪದಲ್ಲಿ ಬರ್ತಾ ಇರೋದ್ರ ಉದ್ದೇಶ ಏನು? ತನ್ನ ಆ ಸರ್ವೋಚ್ಚ ಶಕ್ತಿಯನ್ನ ತೋರಿಸ್ಲಿಕ್ಕ ಇಲ್ಲ. ಏನದು? ಭಕ್ತರಿಗೆ ಸೇವೆಯನ್ನ ಸ್ವೀಕರಿಸಲಿಕ್ಕೆ. ಸೇವೆ ಸ್ವೀಕರಿಸೋ ಅದೇ ಮುಖ್ಯವಾದಂಥ ಉದ್ದೇಶ. ಆತ ತನ್ನ ಮಹಿಮೆಯನ್ನ, ತನ್ನ ಶಕ್ತಿಯನ್ನ ತೋರಿಸ್ಲಿಕ್ಕೆ ತಾನೇ ಖುದ್ದಾಗಿ ಅವತರಿಸಿದಾಗ ಅದನ್ನೆಲ್ಲ ಮಾಡ್ತಾನೆ.
ಈಗ ಭಗವಂತ 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನಾಗಿ ಬಂದಾಗ ಆ ಊಹೆಗೂ ನಿಲುಕದಂತಹ ಶಕ್ತಿಯನ್ನು ತೋರಿಸ್ತ. ಉದಾಹರಣೆ ಬ್ರಹ್ಮ ಸಂಹಿತೆಯನ್ನು ಗೋವರ್ಧನಗಿರಿ ಗೋವರ್ಧನಗಿರಿಯನ್ನು ಎತ್ತಿದ. ಅಲ್ಲ ರಾಕ್ಷಸರನ್ನ ವಧೆ ಮಾಡಿ. ಎಷ್ಟೊಂದು ಪ್ರಬಲ, ಅತ್ಯಂತ ಬಲಿಷ್ಠರಾದಂತಹ, ಕ್ರೂರಿಗಳಾದಂತಹ, ಆ ಅತಿ ಶಕ್ತಿಶಾಲಿಗಳು, ದುಷ್ಟರಾದಂತಹ ರಾಕ್ಷಸರನ್ನ ಕೊಂದ. ಆ ನೀವು ನಿಜವಾಗ್ಲೂ ಆ ಕೃಷ್ಣ ಪುಸ್ತಕವನ್ನ ನಾವು ಪ್ರತಿಯೊಂದು ಅಧ್ಯಾಯ ಬಹಳ ಕೂಲಂಕುಷವಾಗಿ ಓದಬೇಕು, ಭಗವಂತನ ಆ ಮಹಿಮೆಯನ್ನ ತಿಳಿಲಿಕ್ಕೆ. ಪ್ರಭುಪಾದರು ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಅಂತ. ಸೊ ಭಗವಂತನ ಆತ ಪ್ರಕಟನಾದಂತಹ ದಿನದಿಂದ, ಆ ಗಳಿಗೆಯಿಂದ ಆತ ಆ 125 ವರ್ಷಗಳ ಕಾಲ ಏನು ತೋರಿಸಿದ ಅದೆಲ್ಲವೂ ಅದ್ಭುತ ಮಹಿಮೆ, ಅಸಾಮಾನ್ಯ ಅದು. ಸೊ ಹಾಗೆ ಆತನ ಪ್ರಕಟ ಲೀಲೆಗಳಲ್ಲಿ, ಅದಕ್ಕೆ ಪ್ರಕಟ ಲೀಲೆ ಅಂತ ಹೇಳ್ತಾರೆ, ಆತನೇ ಖುದ್ದಾಗಿ ಪ್ರಕಟನಾದಾಗ ಆ ವಿಶೇಷ ಶಕ್ತಿಯನ್ನು ಕಾಣಬಹುದು. ಬಟ್ ಈ ರೂಪದಲ್ಲಿ ಆತ ಬಂದಾಗ ಅದರ ಉದ್ದೇಶ ಏನು? ಮತ್ತೊಮ್ಮೆ ನಾನು ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ. ಏನು ಉದ್ದೇಶ? ಸ್ಪಷ್ಟವಾಗಿ ನೋಡಿ, ಸೇವೆಯನ್ನ ಸ್ವೀಕರಿಸುವುದು. ಸೇವೆಯನ್ನ ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕಿದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ವಿಗ್ರಹಗಳ ಪ್ರಕಟ ಆಗೋ ಉದ್ದೇಶ ಏನು? ಸೇವೆಯನ್ನ ಸ್ವೀಕರಿಸಲಿಕ್ಕೆ. ಇದರಿಂದ ಸಾಕಷ್ಟು ಒಬ್ಬ ಭಕ್ತನಿಗೆ ಲಾಭ ಆಗ್ತದೆ. ನಿಮಗೆ ಈಗ ಪ್ರಶ್ನೆ, ಭಗವಂತನ ವಿಗ್ರಹ ರೂಪದ ಸೇವೆ, ದರ್ಶನ ಇತ್ಯಾದಿಗಳಿಂದ ಯಾವ ಯಾವ ಲಾಭಗಳು ಭಕ್ತನಿಗೆ ಆಗ್ತವೆ? ಭಗವಂತನ ದರ್ಶನ ಮಾಡೋದ್ರಿಂದಾನೇ ನಮ್ದು ಎಷ್ಟೋ ಒಂದು ಪಾಪಗಳೆಲ್ಲ ನಾಶ ಆಗುತ್ತೆ ಪ್ರಭು. ಓಕೆ, ನಾವು ಶುದ್ಧರಾಗ್ತಾ ಹೋಗ್ತೀವಿ ಅಲ್ವಾ? ಹೌದು. ಆ ದರ್ಶನವಾಗಿರಬಹುದು, ಆತನಿಗೆ ಸೇವೆ ಮಾಡೋದ್ರಿಂದ ಆಗಿರಬಹುದು, ಆತನ ಅಭಿಷೇಕ ಮಾಡಿದಂತಹ ತೀರ್ಥ ಇರಬಹುದು ಅಲ್ವಾ, ಆ ನೈವೇದ್ಯ ಅರ್ಪಿಸಿದ ಮೇಲೆ ಬರುವಂತಹ ಪ್ರಸಾದವಿರಬಹುದು, ದರ್ಶನವಿರಬಹುದು, ಆತನಿಗೆ ಅರ್ಪಿಸಿದಂಥ ಹೂಗಳಾಗಿರಬಹುದು. ಇವೆಲ್ಲವನ್ನ ನಾವು ಸ್ವೀಕರಿಸೋದ್ರಿಂದ ನಾವು ಶುದ್ಧರಾಗ್ತಾ ಹೋಗ್ತೀವಿ. ಇದನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ನಿಮ್ಗೆಲ್ಲದರೂ ಅದ್ರ ಬಗ್ಗೆ ತಿಳಿದಿರುತ್ತೆ. ಮತ್ತೆ ಇದಲ್ಲದೆ ಪ್ರೀತಿ, ಭಗವಂತನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಬಹಳ ಒಳ್ಳೆಯ ಉತ್ತರ. ಎಸ್, ಸೇವೆ ಮಾಡಿದಷ್ಟು ವ್ಯಕ್ತಿಗೆ ಪ್ರೀತಿ ಬೆಳೀತಾ ಹೋಗುತ್ತೆ. ಪ್ರಭುಪಾದರು ಉದಾಹರಣೆ ಹೇಳ್ತಾರೆ. ವೈದಿಕ ಸಮಾಜದಲ್ಲಿ ಮದುವೆ ಏನು ಏರ್ಪಡಿಸಲಾಗ್ತಾ ಇತ್ತು, ಅದನ್ನು ನಿಶ್ಚಯ ಮಾಡ್ತಾ ಇದ್ರು. ಇವನಿಗೆ ಇವಳು ಪತ್ನಿ ಆಗಲಿ ಅಂತ ಹೇಳಿ ವಿವಾಹನ ನಿಶ್ಚಯ ಮಾಡಿರ್ತಾ ಇದ್ರು. ಬಟ್ ವಿವಾಹ ಅದು ನಡೆದ ಮೇಲೂ ಕೂಡ, ಅಥವಾ ಅದರ ನಡೆಯೋ ಮುಂಚೆ ಮೊದಲು ಆ ಕನ್ಯೆ ಏನಿದ್ಲು ಅವಳನ್ನ ಆ ಗಂಡನ ಮನೆಗೆ ಹೋಗಿ ನೀನು ಸೇವೆ ಮಾಡಮ್ಮ ಅಂತ ಹೇಳಿ ಅವಳಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಲಾಗ್ತಾ ಇತ್ತು. ಆ ಸೇವೆಯಿಂದ ಏನು ಬೆಳೆಯುತ್ತೆ? ಸಂಬಂಧ ಬೆಳೆಯುತ್ತೆ, ಪ್ರೀತಿ ಬೆಳೆಯುತ್ತೆ ಅಲ್ವಾ? ಹೌದಲ್ವಾ? ಹರೇ ಕೃಷ್ಣ. ಸೊ ಸೇವೆ ಮಾಡೋದ್ರಿಂದ, ನಿತ್ಯ ಸೇವೆ ಅಥವಾ ನಿಯಮಿತವಾಗಿ ಸೇವೆ ಮಾಡೋದ್ರಿಂದ ವ್ಯಕ್ತಿಯಲ್ಲಿ ಆ ಭಗವಂತನ ಕುರಿತಾಗಿ ಪ್ರೀತಿ, ಆಸಕ್ತಿ ಬೆಳೀತಾ ಹೋಗುತ್ತೆ. ಎರಡನೇ ಲಾಭ ಬಹಳ ಒಳ್ಳೆಯದು. ಮೊದಲನೇದು ಶುದ್ಧತೆ, ಎರಡನೇದು ಪ್ರೀತಿ ಅಥವಾ ಆಸಕ್ತಿ ಬೆಳೆಯುತ್ತೆ. ಮತ್ತೆ ಕನೆಕ್ಷನ್ ಬರುತ್ತೆ ಪ್ರಭು ಡಿಟಿಎಸ್ ಜೊತೆಗೆ ದರ್ಶನದಿಂದ. ಆಮೇಲೆ ಸೇವೆಯಿಂದ ಸೆಲ್ಫ್ಲೆಸ್ನೆಸ್, ಇದು ಬಹಳ ಇಂಟ್ರೆಸ್ಟಿಂಗ್. ಸೊ ಶುದ್ಧತೆಯಲ್ಲೇ ಹೇಳ್ಬೋದು, ಬಟ್ ನೀವು ಇದನ್ನ ಇನ್ನೂ ಸ್ಪಷ್ಟವಾಗಿ ತಿಳಿಬೋದು. ಏನದು? ಭಗವಂತ ಆತನ ಸೇವೆಗೆ ನಾನು ಕಾರ್ಯ ಮಾಡಬೇಕು. ನನ್ನ ಜೀವನದ ಮುಖ್ಯವಾದಂತಹ ಉದ್ದೇಶ ಆತನನ್ನು ಪ್ರಸನ್ನಗೊಳಿಸೋದು. ಅಂದ್ರೆ ಅರ್ಥ ಏನು? ಆ ವಿಗ್ರಹದ ಸೇವೆಗೋಸ್ಕರ ವಸ್ತುಗಳನ್ನು ತರೋದು, ಆತನನ್ನು ಶೃಂಗಾರ ಮಾಡೋದು, ಆತನ ನೈವೇದ್ಯಕ್ಕೆ ವಿಶೇಷವಾದಂತಹ ತಿಂಡಿ ತಿನಿಸುಗಳನ್ನು ಮಾಡೋದು, ಆತನಿಗೆ ಸರಿಯಾದಂತಹ ಸಮಯಕ್ಕೆ ಸೂಕ್ತವಾದಂತಹ ಉತ್ಸವಗಳನ್ನು ಏರ್ಪಡಿಸೋದು. ಇವುಗಳಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅಂದರೆ, ನಾವು ನಮ್ಮ ಬಗ್ಗೆ ಯೋಚಿಸೋದನ್ನ ಕಡಿಮೆ ಮಾಡ್ತಾ ಯಾರ ಬಗ್ಗೆ ಯೋಚಿಸ್ತಾ ಇದ್ದೀವಿ? ಈಗ ಭಗವಂತನ ಬಗ್ಗೆ ಯೋಚಿಸ್ತಾ ಇದ್ದೀವಿ. ಸೊ ಈಗ ತಾನೇ ಮಾತಾಜಿಯವರು ಹೇಳಿದ ಹಾಗೆ ನಾವು ಭಗವಂತನ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ನಮ್ಮ ಸ್ವಾರ್ಥದಿಂದ ಹೊರ ಬರ್ತೀವಿ ನಾವು, ಹೌದಲ್ವಾ?
ಭಗವಂತನ ವಿಗ್ರಹ ರೂಪ ಇಲ್ಲ ಅಂದಿದ್ರೆ ಇದು ಸಾಧ್ಯ ಆಗ್ತಾ ಇತ್ತ ಹೇಳಿ? ಆಗ್ತಾ ಇತ್ತಾ? ಬಹಳ ಕಷ್ಟ. ಇಲ್ಲ. ಹ್ಮ್. ಆಕ್ಚುಲಿ ಸೊ ಮತ್ತಿನ್ನೇನು ಕನೆಕ್ಷನ್ ಸಂಬಂಧ ಅಥವಾ ಕನೆಕ್ಷನ್ ಅಂತ ಹೇಳಿದ್ರು, ಅದು ಬಹಳ ಒಳ್ಳೇದು. ಎಸ್. ಹ್ಮ್. ಹೇಳ್ತಾ ಇದ್ದೀರಾ ಏನೋ ಹೇಳಿ. ಅದೇ ಜನರಲಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಯಾವ ಲೆವೆಲ್ಗೆ ಕನೆಕ್ಷನ್ ಇರುತ್ತೆ, ಹ್ಮ್. ನಮ್ಗೆ ಅವರು ವಿಗ್ರಹ ಅನ್ನೋದು ದಾಟಿ ನೋಡೋ ಲೆವೆಲ್ಗೆ ಕನೆಕ್ಷನ್ಸ್ ಬರುತ್ತೆ ಪ್ರಭು. ಹ್ಮ್. ಐ ಫೀಲ್ ಇಫ್ ವಿ ಆರ್ ಎಸ್, ಇಂಟು ಇಟ್. ಕರೆಕ್ಟ್. ಸೊ ನಿಯಮಿತವಾಗಿ ಸೇವೆ ಮಾಡ್ತಾ ಇದ್ದಾಗ ಒಬ್ಬ ಭಕ್ತ ಭಗವಂತನ ವಿಗ್ರಹ ರೂಪವನ್ನ ತನ್ನ ಕುಟುಂಬದ ವ್ಯಕ್ತಿಯಂತೆ, ತನ್ನ ಪ್ರಿಯನಂತೆ ಆತನ ಸೇವೆಯನ್ನ ಮಾಡ್ತಾನೆ. ಹ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ, ಏ ಭಗವಂತ ನಮ್ಮನ್ನ ರಕ್ಷಿಸಪ್ಪ ನೀನು ಅಂತ ಹೇಳ್ತಾರೆ. ಬಟ್ ಭಕ್ತ ಏನ್ ಮಾಡ್ತಾನೆ, ಭಗವಂತನ ವಿಗ್ರಹ ರೂಪದ ಸೇವೆಯಲ್ಲಿ ಆತ ವಿಗ್ರಹವನ್ನ ರಕ್ಷಿಸ್ತಾನೆ, ಆತ ವಿಗ್ರಹವನ್ನ ತನ್ನ ಮಗುವಿನಂತೆ ಸೇವೆ ಮಾಡ್ತಾನೆ. ಇದನ್ನ ಹೇಳಿದ್ದಾರೆ ಪ್ರಭುಪಾದರು ಹೇಳಿದ್ರು, ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನ ಸ್ಥಾಪಿಸಿರ್ತೀವಿ, ಈ ವಿಗ್ರಹಗಳ ಸೇವೆ ಹೇಗೆ ಮಾಡಬೇಕು, ಆತನಿಗೆ ನೈವೇದ್ಯ ಹೇಗೆ ಅರ್ಪಿಸ್ಬೇಕು, ಪ್ರಭುಪಾದರ ಮಾತು ಕೇಳಿದ್ದೀರಾ? ಹ ಎಷ್ಟು ನೈವೇದ್ಯ ಅರ್ಪಿಸ್ಬೇಕು ಅಂತ ಹೇಳಿದಾರೆ ಗೊತ್ತಾ ಅವರು? ನಿಮ್ಮ ಮನೇಲಿರೋ 16 ವರ್ಷದ ಹುಡುಗನಿಗೆ ಎಷ್ಟು ತಿನ್ನಿಸ್ತೀರಾ ನೀವು, ಹೌದು. ಅಷ್ಟು ತಿನ್ನಿಸ್ಬೇಕು ನೀವು ಅವನಿಗೆ ಅಂತ ಹೇಳಿದ್ರು. ಹೌದು. ದಿನ ಬೆಳಗಾದ್ರೆ ಬೆಳಿಗ್ಗೆ ಆತನನ್ನ ಎದ್ದೇಳಿಸ್ಬೇಕು, ಆತನಿಗೆ ಡೀಟೇಲ್ಡ್ ಆಗಿ ಸೇವೆ ಮಾಡಬೇಕು. ಬೆಳಿಗ್ಗೆ ಎದ್ದೇಳಿಸಿದಾಗ ಆತನಿಗೆ ಏನೋ ಮೊದಲ ಬಾಲಭೋಗ. ಆರತಿ ಅಥವಾ ಮೊದಲ ಬಾಲಭೋಗ. ಭೋಗವನ್ನ ಅರ್ಪಿಸ್ತಾರೆ, ಬಾಲಭೋಗ. ಎಸ್. ಮಗುಗೆ ಹೆಂಗ್ ಅದಾದ್ಮೇಲೆ ಮಾಡ್ತಾರೋ ಹಂಗೆ ನಮ್ ಮಗುವಿನ ಮಗುಗ್ ಹೆಂಗ್ ಮಾಡ್ತೀವ ಹಂಗೆ ಮಾಡ್ಬೇಕು ಅಂತ. ಹಂಗೆ ಮಾಡ್ಬೇಕು. ಹ್ಮ್. ಅದರಿಂದ ಏನಾಗುತ್ತೆ, ಮಗುವಿನ ಸೇವೆ ಮಾಡ್ತಾ ಮಾಡ್ತಾ ಮಮತೆ ಪ್ರೀತಿ ಬೆಳೀತಾ ಹೋಗುತ್ತೆ. ಎಸ್. ಸಂಬಂಧ ಕನೆಕ್ಷನ್ ಬೆಳೆಯುತ್ತೆ. ವೆರಿ ಗುಡ್. ಮತ್ತೆ ಇನ್ನೇನಾಗುತ್ತೆ? ನೀವೇ ಹೇಳ್ತಾ ಇದ್ದೀರಾ ಏನೋ ನೋಡಿ, ವಿಗ್ರಹದ ಲಾಭ ಎಷ್ಟೆಲ್ಲ ಇದೆ, ಹೌದಲ್ವಾ? ಇನ್ನೇನಾದ್ರೂ ಇದೆಯಾ? ನೆನಪು ಮಾಡ್ಕೊಳ್ಳಿ. ನಮ್ಗೆ ಆದಾನ ಪ್ರದಾನ ಮಾಡ್ತಾನೆ ಭಗವಂತ. ಆ ನಮ್ಮ ಪ್ರಾರ್ಥನೆಗಳನ್ನ ನಾವು ಹೇಳ್ತೀವಿ, ನಮ್ಮ ಮನಸ್ಸಿನ ವಿಚಾರಗಳನ್ನು ಭಗವಂತನ ಮುಂದೆ ಇಡ್ತೀವಿ, ವಿಗ್ರಹಗಳ ಮುಂದೆ ಹೋಗಿ ನಾವು ಬೇಡ್ಕೊಳ್ತೀವಿ. ಅದಕ್ಕೆ ಭಗವಂತನು ಸ್ಪಂದಿಸ್ತಾನೆ. ಆದಾನ ಪ್ರದಾನ ಅಂತ ಏನ್ ಪ್ರಭು ಹೇಳಿದ್ರು, ರೆಸಿಪ್ರೊಕೇಶನ್. ಹೌದು, ಹೌದು. ನಮ್ಮ ಜೀವನದಲ್ಲಿ ಆತನ ಏನ್ ಹೇಳ್ತಾರೆ, ಇಂಟರ್ವೆನ್ಷನ್, ಆತನ ಅನುಗ್ರಹವನ್ನು ನಾವು ಅನುಭವಿಸಬಹುದು. ವೆರಿ ಗುಡ್. ಯಾರಿಗೆ ಶ್ರದ್ಧೆ ಭಕ್ತಿ ಈ ರೀತಿಯಾಗಿರ್ತದೋ ಅವರು ಪ್ರತಿನಿತ್ಯ ಪ್ರತಿದಿನ, ಓ ಭಗವಂತ ನನ್ನ ಜೀವನದಲ್ಲಿ ಈ ವಿಶೇಷವಾದಂತಹ ಪರಿಸ್ಥಿತಿನ ತರ್ತಾ ಇದ್ದಾನೆ, ಇದು ಆತನ ಏರ್ಪಾಟು, ಇಲ್ಲಾಂದಿದ್ರೆ ನನ್ನ ಜೀವನ ಬೇರೆನೇ ಆಗ್ತಾ ಇತ್ತು, ಓ ಇದು ನೋಡಿ, ಇದು ಭಗವಂತ ಈ ವಿಶೇಷ ಯೋಜನೆನ ನನಗೋಸ್ಕರನೇ ಬದಲಾಯಿಸಿದ್ದಾನೆ. ಸೊ ಭಗವಂತನ ಹಸ್ತಕ್ಷೇಪವನ್ನ ಭಕ್ತ ಪ್ರತಿದಿನ ಕಾಣ್ತಾನೆ ತನ್ನ ಜೀವನದಲ್ಲಿ. ಸೀಯಿಂಗ್ ದ ಹ್ಯಾಂಡ್ ಆಫ್ ಗಾಡ್ ಇನ್ ಅವರ್ ಲೈಫ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನು, ಭಗವಂತ ಹೇಗೆ ನಮ್ಮನ್ನ ಜೀವನದಲ್ಲಿ ಆತ ಇಂಟರ್ಫಿಯರ್ ಮಾಡ್ತಾ ನಮ್ಮನ್ನ ಆತನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು ಕಾಣುತ್ತೆ. ಸೊ ಇದೆಲ್ಲ ಸೇವೆಯಿಂದ ಸಾಧ್ಯ, ಶುದ್ಧತೆಯಿಂದ ಸಾಧ್ಯ. ಬಹಳ ಒಳ್ಳೆ ಪಾಯಿಂಟ್ಸ್. ಎಸ್. ಮತ್ತಿನ್ನೇನು, ಇನ್ನೇನಾದ್ರೂ ಇದೆಯಾ? ಯಾರು ಯಾವ ತರ ಅಂದ್ರೆ ಭಗವಂತನ ಯಾವ ಮನೋಭಾವನೆಯಿಂದ ನಾವು ಸೇವೆ ಮಾಡ್ತೀವಿ, ಆ ಮನೋಭಾವನೆಯಿಂದ ಅವನು ಸ್ವೀಕರಿಸ್ತಾನೆ ಪ್ರಭು. ಹೌದು, ಹೌದು, ಅದನ್ನು ಸರಿನೇ. ಯಾವ ಶ್ರದ್ಧೆ ಯಾವ ಭಾವದಿಂದ ಸೇವೆ ಮಾಡ್ತೀವೋ ಅದಕ್ಕೆ ತಕ್ಕನಂತೆ ವರ್ತಿಸ್ತಾನೆ. ಸೊ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ, ಕಲ್ಲನ್ನು ಪೂಜೆ ಮಾಡ್ತಿದೆಯಲ್ಲ ಅಂತ. ಅವ್ರಿಗೆ ಭಗವಂತ ಕಲ್ಲೇ. ಯಾರು ಅವನನ್ನ ಕಲ್ಲು ಅಂತ ಕಾಣ್ತಾರೋ ಅವ್ರಿಗೆ ಆತ ಕಲ್ಲಾಗೆ ಕಾಣ್ತಾನೆ, ಅವ್ರ ಜೊತೆ ಏನೂ ವಿವರಿಸೋದಿಲ್ಲ. ಬಟ್ ಯಾರು ಆತ ದಿವ್ಯ ರೂಪ, ಅತ್ಯಂತ ಕೃಪಾಮಯ ದಯಾಮಯ ಅಂತ ಕಾಣ್ತಾರೋ, ಶ್ರದ್ಧೆ ಭಕ್ತಿಯಿಂದ ಗುರುಗಳ ಸೇವೆಯಲ್ಲಿ ತೊಡಗಿ ಗುರುಗಳ ಆದೇಶವನ್ನ ಪಾಲಿಸ್ತಾ ಸೇವೆ ಮಾಡ್ತಾರೋ, ಅವರಿಗೆ ಭಗವಂತ ಒಬ್ಬ ವ್ಯಕ್ತಿಯಂತೆ ಪ್ರತಿಸ್ಪಂದಿಸ್ತಾನೆ, ಅವರ ಭಾವಕ್ಕೆ ತಕ್ಕನಾಗಿ ಆತ ವರ್ತಿಸ್ತಾನೆ. ಭಗವದ್ಗೀತೆಯಲ್ಲಿ ಶ್ಲೋಕ ಇದೆ, ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಇದನ್ನ ಪ್ರಭುಪಾದರು ಈ ಶ್ಲೋಕದಲ್ಲೂ ಹೇಳ್ತಾರೆ, ಮುಂದೆ ಬರುತ್ತೆ. ಎಸ್. ಇನ್ನೇನಾದ್ರೂ ಕೊನೆದಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ, ಇನ್ನೇನಾದ್ರೂ ಇದೆಯಾ? ಸೇವೆ ಮಾಡ್ತಾ ಮಾಡ್ತಾ ಪ್ರಭುಜಿ ನಾವು ಈ ಲೌಕಿಕ ಆಸೆಗಳು ಮತ್ತೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಇದು ಎಲ್ಲ ತಪ್ಪುತ್ತೆ. ಸೊ ಇದೆಲ್ಲ ಸಾಧ್ಯ ಹೇಗೆ? ವಿಗ್ರಹಗಳಿಂದ ಸಾಧ್ಯ. ಆ ವಿಗ್ರಹಗಳ ಸೇವೆಯನ್ನ ಮಾಡೋದ್ರಿಂದ ನೋಡಿ, ವಿಗ್ರಹಗಳು ನಮಗೆ ಆ ರೂಪದಲ್ಲಿ ಪ್ರಕಟವಾಗದೇ ಇದ್ದಿದ್ರೆ ನಾವ್ ಏನ್ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇತ್ತು? ಓಕೆ, ನಾಮ ಜಪ ಮಾಡ್ತಾ ಇದ್ವಿ ನಾವು,
ಓಕೆ, ನಾಮ ಜಪ ಮಾಡ್ತಾ ಇದ್ವಿ. ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಲಿಕ್ಕೆ ಆಗ್ತಾ ಇತ್ತಾ ಹೇಳಿ? ಇಲ್ಲ ಪ್ರಭು. ಇಲ್ಲ. ಯೋಚನೆ ಮಾಡಿ ನೀವು, ದಿನಪೂರ್ತಿ ನಾವೇನ್ ಕೆಲಸ ಮಾಡ್ತೀವಿ ಅವೆಲ್ಲವೂ ವಿಗ್ರಹಗಳ ಸಂಬಂಧದಲ್ಲೇ ಇರೋದು. ಹೌದು ಅಲ್ವೋ? ನೋಡಿ, ಆಮೇಲೆ ಎಲ್ಲ ಪ್ರಭು ನೈವೇದ್ಯ, ನಾವು ಶೃಂಗಾರ, ಪ್ರಭು ನಾವು ನೈವೇದ್ಯ ಇವೆಲ್ಲವೂ ಕೂಡ ಅಷ್ಟೇ. ನಾ- ಹೇಳಿ. ನಾವು ವಿಗ್ರಹ ಭಗವಂತನ ಬಗ್ಗೆ ತಿಳ್ಕೊಂತಾ ಇದ್ರೆ ನಮ್ದ್ರಲ್ಲಿ ನೆಗೆಟಿವ್ ಎಲ್ಲ ಹೋಗ್ತಾ ಇರತ್ತೆ ಪ್ರಭು. ಹಾ, ಓಕೆ, ಇಲ್ಲಿ ಇವ್ರು ಮಾತಾಜಿಯವರು ಇದ್ದಾರೆ. ನಿಮ್ಮ ಹೆಸರು ಮರ್ತೋಯ್ತು ನನಗೆ. ಅಮ್ಮ, ಹರೇ ಕೃಷ್ಣ. ಮೊನ್ನೆ ದೇವಸ್ಥಾನದಲ್ಲಿ ಭೇಟಿಯಾಗಿದ್ರಲ್ಲ? ಚಂದ್ರವಲ್ಲಭೆ ಹಾ, ಮಾತಾಜಿ ಚಂದ್ರವಲ್ಲಿ ಅವ್ರು ಪ್ರತಿ ಭಾನುವಾರ ಅಲ್ಲ ಬುಧವಾರ ಏನೋ ದೇವಸ್ಥಾನದಲ್ಲಿ ಅಲ್ಲಿ ನೈವೇದ್ಯ ಮಂಗಳವಾರ ಮಾಡ್ಲಿಕ್ಕೆ ಬರ್ತಾರೆ ಅಲ್ವಾ? ಮಂಗಳವಾರ ಅಕಸ್ಮಾತ್ ಭಗವಂತ ರೂಪದಲ್ಲಿ ಪ್ರಕಟಣೆ ಆಗದೆ ಇದ್ರೆ ನಿಮ್ಗೆ ಆ ಸೇವೆ ಸಿಗ್ತಾ ಇತ್ತಾ ಹೇಳಿ? ಇಲ್ಲ. 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 ತುಂಬಾ ಈ ರೀತಿ ಅನೇಕರೆಲ್ಲ ಸೇವೆಗಳಲ್ಲಿ ತೊಡಗಿದ್ದೀರಾ ಅಲ್ವಾ? ಸೊ ಹೀಗೆ ಭಗವಂತ ಆತ ಸೇವೆಯನ್ನು ನಮಗೆ ಪ್ರದಾನ ಮಾಡ್ತಾನೆ. ಆ ಸೇವೆಯಿಂದ ನಾವು ಆತನಲ್ಲಿ ಚಿಂತಿಸ್ಲಿಕ್ಕೆ, ಆತನ ಚಿಂತನೆಯಲ್ಲಿ ತೊಡಗ್ತೀವಿ. ಓ ಭಗವಂತನ ನಾಳೆ ಹೇಗೆ ಶೃಂಗಾರ ಮಾಡ್ಬೇಕಪ್ಪ, ಓ ಚಂದನ ಯಾತ್ರೆ ಬರ್ತಾ ಇದೆ, ಅಫ್ಕೋರ್ಸ್ ಬಂದು ಹೋಯ್ತು. ಪ್ರತಿದಿನ ವಿಶೇಷವಾದಂತಹ ಶೃಂಗಾರ ಮಾಡ್ತಾರೆ. ನಾನು ಹೇಗೆ ಮಾಡೋಣ, ಚಂದನ ಗಂಧ ತೆಗೆದು ಭಗವಂತನ ಡೆಕೋರೇಟ್. ಓ ಈಗ ಜಗನ್ನಾಥ ರಥಯಾತ್ರೆ ಬರುತ್ತೆ, ಅದಕ್ಕೂ ಮುಂಚೆ ಜಗನ್ನಾಥನ ಪೇಂಟಿಂಗ್ ಮಾಡಿ ಚೆನ್ನಾಗಿ ತುಂಬ ಸುಂದರವಾಗಿ ಮಾಡಬೇಕು, ಆತನಿಗೆ ರಥಯಾತ್ರೆ ಆಯೋಜಿಸ್ಬೇಕು, ಆ ಉತ್ಸವ ಮಾಡ್ಬೇಕು ನಾವೀಗ. ನೋಡಿ ಎಷ್ಟೊಂದು ಉತ್ಸವಗಳಂದ್ರೆ ಅಲ್ಲಿ ವಿಗ್ರಹಗಳು ಇದ್ದೇ ಇರ್ತಾವಲ್ವಾ? ಇಲ್ಲಾಂದ್ರೆ ಮೆರವಣಿಗೆ ಮಾಡಬೇಕು, ಅದು ಮಾಡಬೇಕು, ತೆಪ್ಪೋತ್ಸವ ಮಾಡಬೇಕು, ಇದು. ಸೊ ಪಾಯಿಂಟ್ ಏನಂದ್ರೆ ಈ ವಿಗ್ರಹ ರೂಪಗಳು ನಮಗೆ ಈ ವಿಶೇಷವಾದಂತಹ ಲಾಭವನ್ನು ನೀಡ್ತವೆ. ನಮ್ಮನ್ನ ಅನೇಕ ರೀತಿಯ ಸೇವೆಗಳಲ್ಲಿ ತೊಡಗಿಸ್ತವೆ. ಆ ಸೇವೆಗಳಿಂದ ನಮ್ಮ ಮನಸ್ಸು, ನಮ್ಮ ಇಂದ್ರಿಯ, ನಮ್ಮ ಚಿತ್ತ ಶುದ್ಧವಾಗ್ತಾ ಹೋಗ್ತದೆ. ನಮ್ಮ ಹೃದಯದಲ್ಲಿ ಭಗವಂತ, ಈ ಪರಮ ಸತ್ಯ, ಈತ ಒಬ್ಬ ದಿವ್ಯ ವ್ಯಕ್ತಿ ಅನ್ನೋದು ಅದು ನಮಗೆ ಸ್ಪಷ್ಟವಾಗಿ ಮೂಡ್ತಾ ಹೋಗ್ತದೆ. ಇಲ್ಲ ಅಂದರೆ ಪುಸ್ತಕ ಓದಿ ಕೇವಲ ಓಕೆ ಪರಮ ಸತ್ಯ ಒಬ್ಬ ವ್ಯಕ್ತಿ, ಆದರೆ ವಿಗ್ರಹಗಳ ಕುರಿತಾಗಿ ನಮಗೆ ಏನು ಗೊತ್ತೇ ಇಲ್ಲ, ಆತನ ಪೂಜೆ ನಾವು ಮಾಡ್ತಾ ಇಲ್ಲ, ಆತನ ಸೇವೆ ಮಾಡ್ತಾ ಇಲ್ಲ ಅಂದರೆ ಒಂದು ರೀತಿ ನಿರಾಕಾರವಾದಿಗಳ ಥರನೇ ಇರ್ತೀವಿ. ಪುಸ್ತಕ ಓದಿರ್ತೀವಿ, ಬಟ್ ಆದ್ರೇನು ವಿಗ್ರಹ ಸೇವೆ ಮಾಡದೇ ಇದ್ರೆ ಏನಾಗಿರ್ತೀವಿ ನಾವು? ಹರೇ ಕೃಷ್ಣ, ನಿರಾಕಾರವಾದಿಗಳ ಥರನೇ ವರ್ತಿಸ್ತಾ ಇರ್ತೀವಿ. ಬಟ್ ಭಗವಂತನ ವಿಗ್ರಹ ಸೇವೆ ಮಾಡೋದ್ರಿಂದ ಆ ದಿವ್ಯ ಸ್ವರೂಪದ ಒಂದು ಅನುಭವ, ಮನವರಿಕೆ, ತಿಳುವಳಿಕೆ ಅಥವಾ ಸಾಕ್ಷಾತ್ಕಾರ ಅದು ಮೂಡ್ತಾ ಹೋಗುತ್ತೆ. ಯಾವೊಬ್ಬ ಪ್ರಾಮಾಣಿಕ ಭಗವಂತನ ಸೇವೆ, ವಿಗ್ರಹ ಸೇವೆ ಮಾಡುವಂತಹ ವ್ಯಕ್ತಿನ ಹೋಗಿ ಕೇಳಿ, ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಭಗವಂತನ ರೂಪ ಎಷ್ಟು ನಿಖರವಾಗಿದೆ, ಅದನ್ನು ಮನಸ್ಸಿನಲ್ಲಿ ಅವರು ಎಷ್ಟು ನೆಲೆಯೂರ್ಕೊಂಡಿರ್ತಾರೆ ಅಂತ. ಸೊ ಹೀಗೆ ಭಗವಂತನ ವಿಗ್ರಹ ರೂಪವನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕು. ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ, ಕೆಲವೊಮ್ಮೆ ಈ ರೀತಿಯಾದಂತಹ ಕಾರ್ಯಗಳು ನಡೆದಾಗ ನಮ್ಮ ಇತಿಹಾಸದಲ್ಲಿ ಈ ಕಾರ್ಯಗಳು ಆಗಿವೆ. ಏನವು? ಕೆಲವರು ಅವರು ಈ ಭಗವಂತನ ಈ ವಿಗ್ರಹ ರೂಪವನ್ನ ಸ್ವೀಕರಿಸೋದೇ ಇಲ್ಲ. ಎಷ್ಟು ದ್ವೇಷಿಸ್ತಾರೆ ಅಂದ್ರೆ ಎಲ್ಲಿ ವಿಗ್ರಹಗಳು ಕಾಣ್ತಾವೋ ಅವುಗಳನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಆಗ್ಲೇ ಹೇಳಿದ್ವಲ್ಲ, ನೋಡಿದ್ವಲ್ಲ ಪ್ರಭುಪಾದರ ಮಾತಿನಲ್ಲಿ, ಅವರು ಸ್ವೀಕರಿಸ್ಲಿಕ್ಕೆ, ಅವ್ರ ನಾಸ್ತಿಕರು ಒಂದು ರೀತಿ ಏನಂತ ಹೇಳ್ತಾರೆ, ಅವರೇ ಜಗತ್ನಲ್ಲಿ ಭಗವಂತ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಪರಮ ಸತ್ಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವೇನು ಮೂರ್ತಿ ಪೂಜೆ ಮಾಡಿ, ಇವೆಲ್ಲವೂ ಏನಿದೆ ಇವೆಲ್ಲ ಮೂರ್ತಿ ಪೂಜೆ. ನೋಡಿ, ಮೂರ್ತಿ ಪೂಜೆ ಅನ್ನೋದು ವಿಗ್ರಹ ಆರಾಧನೆ ಮತ್ತೆ ಮೂರ್ತಿ ಪೂಜೆ, ಇದರಲ್ಲಿ ಬಹಳ ವ್ಯತ್ಯಾಸ ಇದೆ. ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ವಾ, ಮೂರ್ತಿ ಅಂದ್ರೆ ಈ ಜಗತ್ತಿನ ಸಾಮಾನ್ಯ ವ್ಯಕ್ತಿಯ ಪುತ್ಥಳಿಕೆ ರೂಪ, ಶಿಲ್ಪೆ ಏನೋ, ಅದಕ್ಕೆ ಮೂರ್ತಿ ಅಂತ. ಈಗ ಅಂಬೇಡ್ಕರ್ ಮೂರ್ತಿ ಮಾಡಿದ್ದಾರೆ, ಅಥವಾ ಈ ಗಾಂಧೀಜಿ ಮೂರ್ತಿ ಮಾಡ್ತಾರೆ. ವರ್ಷದಲ್ಲಿ ಒಂದ್ಸಲ ಮಾತ್ರ ತೊಳೆದು ಹಾರ ಹಾಕ್ತಾರೆ ಅಷ್ಟೇ, ಉಳಿದ ದಿನ ಕಾಗೆ ಅದ್ರ ಮೇಲೆ ಕೂತ್ಕೊಂಡು ಏನೆಲ್ಲ ಮಾಡ್ತಾ ಇರತ್ತೆ. ಅಷ್ಟೇ ಅಲ್ಲದೆ ಕೆಲವು ದೇವತೆಗಳನ್ನು ಮೂರ್ತಿ ಮಾಡ್ತಾರೆ. ಆ ದೇವತೆಗಳು ಮೂರ್ತಿಗಳು ಅವನು ಕೇವಲ ಆ ಒಂದು ಸಮಯ, ಒಂದು 10 ದಿನ 21 ದಿನ ಇಟ್ಟು ಪೂಜೆ ಮಾಡ್ತಾರೆ, ಅದಾದ್ಮೇಲೆ ನೀರಲ್ಲಿ ಬಿಟ್ಬಿಡ್ತಾರೆ. ಗಣಪತಿ. ಸೊ ಪಾಯಿಂಟ್ ಏನಂದ್ರೆ ವಿಗ್ರಹಗಳ ಸೇವೆ ಆ ರೀತಿ ಅಲ್ಲ. ವಿಗ್ರಹಗಳನ್ನ ಫಸ್ಟ್ ಆಫ್ ಆಲ್ ಅವುಗಳನ್ನ ಮಾಡೋ ವಿಧಾನವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆಗಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವುಗಳನ್ನ ಮಾಡಿದ ಮೇಲೆ, ಹೇಗೆ ಕೆತ್ತನೆ ಮಾಡೋದು ಅದೆಲ್ಲ ಮಾಡಿದ ಮೇಲೆ ಅವುಗಳನ್ನ ಸ್ಥಾಪನೆ ಮಾಡುವಂತಹ ವಿಧಾನ ಏನಿದೆ, ವಿಗ್ರಹ ಪ್ರತಿಷ್ಠಾಪನೆಯ ವಿಧಿ, ವಾಟ್ ಎವರ್ ಪ್ರತಿಷ್ಠಾಪನೆ ವಿಧಿ ಅಂತ ಏನಿದೆ ಅದು ಕೂಡ ಶಾಸ್ತ್ರೋಕ್ತವಾಗಿ ಆಗಬೇಕು. ಅದರಲ್ಲಿ ಮುಖ್ಯವಾಗಿ ಒಬ್ಬ ಹಿರಿಯ ಭಕ್ತ, ಒಬ್ಬ ತುಂಬ ಹಿರಿಯ ಭಕ್ತ, ಶುದ್ಧ ಭಕ್ತ,
ಭಗವಂತನನ್ನ ಆ ದಿನ ಪ್ರಾರ್ಥಿಸ್ತಾನೆ. ಓ ಭಗವಂತ, ಆ ಇಲ್ಲಿರುವಂತಹ ಭಕ್ತರಿಗೋಸ್ಕರ ನೀನು ಈ ರೂಪದಲ್ಲಿ ಪ್ರಕಟನಾಗು. ಅದು ಅಲ್ಲಿವರೆಗೆ ಭೌತಿಕ ಅಂಶಗಳಿಂದ ಇರುತ್ತೆ. ಬಟ್ ಆ ದಿನ ಏನು ಆ ಭಕ್ತ ಬಂದು ಪ್ರಾಣ ಪ್ರತಿಷ್ಠೆ ಸಮಯದಲ್ಲಿ ಶಾಸ್ತ್ರವನ್ನೆಲ್ಲ ಪಾಲಿಸಿ ಕೊನೆಗೆ ಪ್ರಾರ್ಥಿಸ್ತಾನಲ್ವಾ, ಆ ಸಮಯ ಭಗವಂತ ಆ ವಿಗ್ರಹ ರೂಪದಲ್ಲಿ ಪ್ರಕಟನಾಗ್ತಾನೆ. ಹ್ಮ್. ಪ್ರಭುಪಾದರು ಹಾಗಾಗಿ ಹೇಳ್ತಾ ಇದ್ರು, ನೀವು ಈ ರೂಪವನ್ನ ಸಾಮಾನ್ಯ ಅಂತ ಪರಿಗಣಿಸಬೇಡಿ, ಈತ ಸಾಕ್ಷಾತ್ ಶ್ರೀಕೃಷ್ಣನೇ. ಒಂದ್ಸಲ ತುಂಬ ಬಿಗಿನಿಂಗ್ ಡೇಸಲ್ಲಿ ಪ್ರಭುಪಾದರು ಇಸ್ಕಾನ್ ಸ್ಥಾಪನೆ ಮಾಡಿದಂತಹ ಬಿಗಿನಿಂಗ್ ಟೈಮಲ್ಲಿ ಭಕ್ತರು ಮೊದಲನೇ ಸ್ಥಾಪನೆ ಮಾಡಿದಂತಹ ಇಸ್ಕಾನ್ನಲ್ಲಿ ವಿಗ್ರಹ ಅಂದರೆ ಜಗನ್ನಾಥನ ವಿಗ್ರಹ, ಬಹಳ ಸ್ಪೆಷಲ್ ವಿಗ್ರಹಗಳು. ಸೊ ಅವುಗಳನ್ನ ಪೂಜೆ ಮಾಡ್ತಾ ಇದ್ರು. ಒಂದಿನ ಅವರು ಏನು ಮಾಡಿದ್ರು, ಪ್ರಭುಪಾದರು ದರ್ಶನಕ್ಕೆ ಅಂತ ಹೇಳಿ ದರ್ಶನ ತಗೊಂಡಾದ್ಮೇಲೆ ನಮಸ್ಕಾರ ಮಾಡ್ತಾರೆ. ಜಗನ್ನಾಥನ ದರ್ಶನ ಇತ್ತು, ದರ್ಶನ ಮಾಡಿ ಆಮೇಲೆ ಪ್ರಣಾಮ ಮಾಡ್ತಾರೆ, ತಂಡವತ್ ಪ್ರಣಾಮ. ಎದ್ದು ನೋಡ್ತಾರೆ ಆ ದರ್ಶನ ಉಲ್ಟಾ ಆಗ್ಬಿಟ್ಟಿದೆ. ಅಂದ್ರೆ ಏನು, ಅವ್ರೊಂಥರ ರೊಟೇಟಿಂಗ್ ಆಲ್ಟರ್ ಮಾಡಿದ್ರು, ಮಂಟಪ ಟರ್ನ್ ಆಗ್ತಾ ಇತ್ತು. ಪ್ರಭುಪಾದರು ನೋಡಿ ಈ ರೀತಿ ಎಲ್ಲ ಮಾಡಬಾರ್ದು. ಇನ್ನೊಂದು ದಿನ ಅವ್ರು ಪ್ರಭುಪಾದರು ನೋಡ್ತಾರೆ ಅವ್ರ ಜಗನ್ನಾಥನ ವಿಗ್ರಹನ ಬೀಚಿಗೆ ತಗೊಂಡು ಹೋಗ್ಬಿಟ್ಟಿದ್ರು. ನಾವು ಬೀಚೆಲ್ಲ ವಾಕ್ ಮಾಡಕ್ ಹೋಗ್ತೀವಲ್ಲ, ಸೊ ಹಾಗೆ ಏನ್ ಮಾಡಿದ್ರು ಅವರು, ಆ ಭಕ್ತರು ಹೊಸಬ್ರು, ವಿಶೇಷವಾಗಿ ವೆಸ್ಟ್ ಅಲ್ವಾ, ಅಮೆರಿಕದ ದೇಶದಲ್ಲಿ ಅಲ್ಲಿರೋರಿಗೆ ಅಷ್ಟು ಅದ್ರ ಬಗ್ಗೆ ಆ ಸಂಸ್ಕೃತಿ ಅನುಭವ ಇಲ್ಲ. ಸೊ ಅವ್ರೇನ್ ಮಾಡಿದ್ರು, ವಿಗ್ರಹವನ್ನು ಕೂಡ ನಾವು ವಾಕ್ ಮಾಡಕ್ ಹೋಗ್ತೀವಲ್ಲ ಹಾಗೆ ನಾ ಜೊತೆಗೆ ಕರ್ಕೊಂಡು ಹೋಗಿದ್ವಿ ಅಂತ ಅಂದ್ರು. ಪ್ರಭುಪಾದ ಹೇಳಿದ್ರು, ಹಾಗೆಲ್ಲ ನೀವು ವಿಗ್ರಹಗಳ ಜೊತೆ ವರ್ತಿಸ್ಬಾರ್ದು, ಅದಕ್ಕೊಂದು ವಿಶೇಷ ಉತ್ಸವ ಇದೆ, ರಥಯಾತ್ರೆ. ಆ ದಿನ ಭಗವಂತನು ಹೊರಗೆ ರಥದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆ ದಿನದಿಂದ ರಥಯಾತ್ರೆ ಪ್ಲಾನಿಂಗ್ ಆಯ್ತು, ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ದಿನಕ್ಕೆ ರಥಯಾತ್ರೆ ಪ್ರಾರಂಭ ಆಗುತ್ತೆ, ಇನ್ನೊಂದು ತಿಂಗಳು 2 ತಿಂಗಳಿಗಲ್ವಾ, ಜುಲೈ ಮಿಡ್ ಅಲ್ಲೇನೋ ಇದೆ. ಸೊ ಪಾಯಿಂಟ್ ಏನಂದ್ರೆ, ಪ್ರಭುಪಾದರು ಒಂದು ಜಾಗದಲ್ಲಿ ಹೋಗಿ, ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ ಅಲ್ಲಿ ಹೋಗಿ ಭಗವಂತನ ಅಲ್ಲಿ ರಾಧಾ ಗೋಪಿನಾಥ್ ವಿಗ್ರಹವನ್ನ ಸ್ಥಾಪಿಸಿದ್ರು. ಪ್ರತಿಷ್ಠಾಪನೆ ವಿಧಿ ಎಲ್ಲ, ಯಜ್ಞ ಎಲ್ಲ ಮಾಡಿದ್ರು, ಕೀರ್ತನೆ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಅಲ್ಲಿಂದ ಹೊರಡ್ಲಿಕ್ಕೂ ಮುಂಚೆ ವಿಗ್ರಹಗಳ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ಹೇ ರಾಧಾ ಗೋಪಿನಾಥ್, ನಿನ್ನನ್ನು ನಾನು ಈ ನನ್ನ ಹೊಸ ಶಿಷ್ಯರು, ಮುಂಚೆ ಅವರು ಮ್ಲೇಚ್ಛರಾಗಿದ್ರು, ಅವರಿಗೆ ವೈದಿಕ ಸಂಸ್ಕೃತಿ ಬಗ್ಗೆ ಅರಿವೇ ಇರಲಿಲ್ಲ. ಈಗ ಅವರು ನಿನ್ನಲ್ಲಿ ಶ್ರದ್ಧೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ, ಭಕ್ತಿ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಆಗ ತಾನೇ ಪ್ರಭುಪಾದರು ಅವ್ರಿಗೆಲ್ಲರಿಗೂ ಬ್ರಾಹ್ಮಣ ದೀಕ್ಷೆಯನ್ನ ನೀಡಿ, ಓಕೆ ನೀವು ಈಗ ವಿಗ್ರಹ ಸೇವೆ ಮಾಡಿ ಅಂತ ಹೇಳಿ ಅವರಿಗೆ ಹೇಳಿದ್ರು. ಸೊ ಪ್ರಭುಪಾದರು ಹೇಳ್ತಾರೆ, ಅವರಿಗೆ ಅಷ್ಟೊಂದು ತಿಳಿದಿಲ್ಲ, ನಿಯಮ, ಶುದ್ಧತೆ, ಯಾವುದು ಶುಚಿ ಮುಚಿ ಇವೆಲ್ಲ ತಿಳಿದಿಲ್ಲ. ಹಾಗಾಗಿ ಭಗವಂತ, ನಾನು ನಿನ್ನನ್ನ ಅವ್ರ ಕೈಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ, ಸೊ ದಯವಿಟ್ಟು ನೀನೇ ಅವರನ್ನು ರಕ್ಷಣೆ ಮಾಡು ಅಂತ ಹೇಳ್ಬಿಟ್ಟು. ಸೊ ಪ್ರಭುಪಾದರು ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದು ಅದೊಂದು ಅವರ ಪರಮ ಒಂದು ರೀತಿ ದಯೆ. ಅದು ಭಕ್ತಿನ ಎಲ್ಲರಿಗೂ ಕಲಿಸಿ, ವಿಗ್ರಹಗಳನ್ನು ಸ್ಥಾಪಿಸಿ, ಸೇವೆ ಹೇಗೆ ಮಾಡ್ಬೇಕಂತ ತಿಳಿಸಿ, ಎಲ್ಲರಿಗೂ ಕೂಡ ಅದನ್ನ ಪ್ರದಾನ ಮಾಡಿದ್ದಾರೆ ಅವರು. ಎಷ್ಟೊಂದು ವಿಗ್ರಹಗಳಿವೆ ಇಸ್ಕಾನ್ ದೇವಸ್ಥಾನಗಳು, ಎಲ್ಲೆಡೆ ಕಾಣಸಿಗ್ತವೆ ನಿಮಗೆ. ಸೊ ಪ್ರಭುಪಾದರು ವಿಗ್ರಹಗಳನ್ನ ಎಷ್ಟು ವಿಶೇಷವಾಗಿ ಸ್ಥಾಪಿಸಿದ್ರು ನೋಡಿ. ಬೇರೆ ದೇವಸ್ಥಾನಗಳಲ್ಲಿ ಹೋಗೋದು ಮತ್ತೆ ಇಸ್ಕಾನ್ ದೇವಸ್ಥಾನಗಳಲ್ಲಿ ವಿಗ್ರಹ ದರ್ಶನ ಮಾಡೋದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಇದೆ. ಯಾಕೆ ಅಂದ್ರೆ, ಮೊದಲನೇದಾಗಿ ಹೊಸಬ್ರು ಕೂಡ ಅನುಭವಿಸ್ತಾರೆ, ಓ ಏನಪ್ಪಾ ಇದು ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ಅಷ್ಟೇ ಅಲ್ಲದೆ ಒಳಗೆ ಹೋಗ್ತಾ ಇದ್ದಂಗೆ ಅದರ ಅನುಭವ ಆಗತ್ತೆ, ಇಲ್ಲಿ ಭಗವಂತನೇ ಇದಾನಪ್ಪ, ಏನೋ ವಿಶೇಷ ಜೀವಂತ ಇದೆಯಪ್ಪ ಈ ಮೂರ್ತಿ ಅಂತ ಏನ್ ಹೇಳ್ತಾರಲ್ಲ. ಸೊ ಹಂಗನ್ಸುತ್ತೆ. ಯಾಕೆ ಅಂದ್ರೆ ನಿಯಮಿತವಾಗಿ ಸೇವೆ ನಡೀತಾ ಇರತ್ತೆ, ಒಂದು ದಿನವೂ ತಪ್ಪಬಾರದು. ಒಂದ್ಸಲ ವಿಗ್ರಹವನ್ನ ಸ್ಥಾಪಿಸಿದ ಮೇಲೆ ಅದಕ್ಕೆ ರಜೆ ಇಲ್ಲ. ಕೆಲವೊಂದ್ಸಲಿ ಬೇರೆ ದೇವಸ್ಥಾನಗಳಲ್ಲಿ ಬೀಗ ಹಾಕಿ ಹೋಗ್ಬಿಡ್ತಾರೆ. ಬಟ್ ನಮ್ಮ ಇಸ್ಕಾನ್ ದೇವಸ್ಥಾನಗಳಲ್ಲಿ ಪ್ರಭುಪಾದರು ತಿಳಿಸಿರುವಂತ ನಿಯಮಗಳು ಎಷ್ಟು ಇದು ಇದೆ ನೋಡಿ. ಬೆಳಿಗ್ಗೆ 4-4:30 ಸ್ಟಾರ್ಟ್ ಆಗಿ ಸಂಜೆ 9-10 ಗಂಟೆವರೆಗೆ ಅನೇಕ ಒಂದಲ್ಲ ಒಂದು ರೀತಿ ಸೇವೆ ನಡೀತಾ ಇರುತ್ತೆ. ಅಟ್ಲೀಸ್ಟ್ 6 ಬಾರಿ ನೈವೇದ್ಯ, ಪ್ರತಿ ನೈವೇದ್ಯದ ಮುಂಚೆ ಆರತಿ, ಕೀರ್ತನೆಗಳು, ಶುದ್ಧತೆ, ಸಮಯ ಪಾಲನೆ ಎಲ್ಲವೂ ಕೂಡ ಎಕ್ಸಾಕ್ಟ್ ಆಗಬೇಕು. ಇಷ್ಟೆಲ್ಲ ನಿಯಮಗಳನ್ನು ಹೇಳಿದ್ದಾರೆ. ಸೊ ವಿಗ್ರಹ ಸೇವೆಯಲ್ಲಿ ವ್ಯಕ್ತಿ ಬಹಳಷ್ಟು ಆತ ಏನ್ ಹೇಳ್ತಾರೆ,
ರೆಗ್ಯುಲೇಟೆಡ್ ಆಗ್ತಾನೆ, ಆ, ನಿಯಮಬದ್ಧನಾಗ್ತಾನೆ. ತನ್ನ ಜೀವನವೂ ಕೂಡ ಬದಲಾಗುತ್ತೆ. ಭಗವಂತನ ಸೇವೆ ಮಾಡೋ ಪೂಜಾರಿಗಳನ್ನ ನೀವು ನೋಡ್ಬೋದು. ಭಗವಂತ ಹೇಳೋ ಮುಂಚೆ ಹೇಳಬೇಕು, ಭಗವಂತ ಮಲಗಿದ ಮೇಲೆ ಮಲಗಬೇಕು. ಮನೆಯಲ್ಲಿ ಹೆಂಡತಿ ನಾಲ್ಕೂವರೆಗೆ ಯಾವ ಮಾಡ್ತಾರಲ್ಲ, ಯಾವ ಹೆಂಡತಿ ದೇವಸ್ಥಾನನೂ ಮಾಡ್ತಾಳಲ್ವಾ, ತೆಗ್ದಿರಲ್ಲ ಪ್ರಭು. ನೀವೆಲ್ಲ ಅಫ್ಕೋರ್ಸ್ ಅನೇಕರು ಇಲ್ಲಿ ಮಾತಾಜಿಯರಿದ್ದೀರಿ. ಸೊ ಹೆಂಡತಿ ಗಂಡ ಎದ್ದೇಳೋ ಮುಂಚೆ ಹೇಳ್ತಾಳೆ, ಮಲಗಿದ ಮೇಲೆ ಮಲಗ್ತಾಳೆ ಅಲ್ವಾ, ಹ್ಮ್ ಅಥವಾ ಮಗು. ಸೊ ಹಾಗೆ ನಾಲ್ಕೂವರೆಗೆ ಮಂಗಳಾರತಿ ಆಗತ್ತಲ್ಲೋ ಪ್ರಭು. ನಾಲ್ಕೂವರೆಗೆ ಯಾವ ಟೆಂಪಲ್ಲೂ ತೆಗ್ದಿರಲ್ಲ, ಇಸ್ಕಾನ್ ಮಾತ್ರ ತೆಗ್ದಿರತ್ತೆ. ಹೌದು. ಸೊ ಹಾಗೆ ಪ್ರಭುಪಾದರು ಆ ಒಂದು ಸೇವೆಯನ್ನ ತೋರಿಸ್ಕೊಟ್ಟಿದ್ದಾರೆ, ಹೇಗೆ ಭಗವಂತನನ್ನ ಈ ರೂಪವನ್ನ ನಾವು ಗೌರವಿಸಬೇಕು, ಸೇವೆ ಮಾಡಬೇಕು ಅಂತ. ಅಫ್ಕೋರ್ಸ್ ಅದನ್ನ ಪಾಲನೆ ಮಾಡುವಂತಹ ಒಂದು ತರಬೇತಿ ಪಡಿಬೇಕು, ನಾವು ಶಿಕ್ಷಣವನ್ನ ಪಡಿಬೇಕು. ಆ ಶಿಕ್ಷಣವನ್ನ ಈ ಪ್ರಭುಪಾದರ ಪುಸ್ತಕದಿಂದ ನಾವು ಕಾಣ್ತಾ ಇದ್ದೀವಿ. ಈಗೇನು ಓದ್ತಾ ಇದ್ದೀವಿ ಇದೆಲ್ಲವೂ ಕೂಡ ಇದರ ಅನುಭವ ಶಿಕ್ಷಣನೇ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಕೆಲವೊಂದು ಅಂಶವನ್ನ ನಾನು ಸಂಕ್ಷೇಪವಾಗಿ ಹೇಳ್ತೀನಿ, ಯಾಕಂದ್ರೆ ಕೆಲವು ಅಂಶಗಳನ್ನ ನಾವು ಸಮರಿಯಲ್ಲಿ ನೋಡ್ತಾ ಹೋಗೋಣ. ಸೊ ಪ್ರಭುಪಾದರಲ್ಲಿ ಹೇಳ್ತಾರೆ ನೋಡಿ, ಅತ್ಯಂತ ಭಕ್ತಿ ಸೇವೆಯ ಅತ್ಯಂತ ಕೆಳಗಿನ ಹಂತದಲ್ಲಿರುವ ಅಂಥ ಭಕ್ತರು ವಿಗ್ರಹವೊಂದನ್ನು ಆರಾಧಿಸುತ್ತಿದ್ದಾರೆಂದು ಭಾವಿಸಬಾರದು. ಕೆಲವೊಮ್ಮೆ ಜನ ಏನು ಅನ್ಕೊಳ್ತಾರೆ, ಕೆಳಮಟ್ಟದ ಭಕ್ತರು ಮಾತ್ರ ವಿಗ್ರಹ ಪೂಜೆ ಮಾಡ್ತಾರೆ, ಯಾರು ತುಂಬಾ ಪ್ರಗತಿ ಹೊಂದಿದಾರೋ ಅವರು ಪುಸ್ತಕ ಓದ್ತಾರೆ, ಅವರು ಜ್ಞಾನಿಗಳು. ಬಟ್ ಯಾರಿಗೆ ಅಷ್ಟೊಂದು ಜ್ಞಾನ ಇಲ್ವೋ ಅವರು ಮಾತ್ರ ಏನ್ ಮಾಡ್ತಾರೆ, ಪೂಜಾರಿ ಸೇವೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಬಟ್ ಪ್ರಭುಪಾದರು ಹೇಳ್ತಾರೆ ಅದು ತಪ್ಪು, ಆ ರೀತಿ ಭಾವಿಸಬಾರದು. ಅವರು ವಾಸ್ತವವಾಗಿ ಭಗವಂತನನ್ನು ಆರಾಧಿಸುತ್ತಿದ್ದಾರೆ, ಅವನು ಅವರೆದುರು ಸುಗಮ್ಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳಲು ಒಪ್ಪಿದ್ದಾನೆ. ಸೊ ಇಲ್ಲಿ ಪ್ರಭುಪಾದರು ಈ ಅಂಶವನ್ನ ಹೇಳ್ತಾ ಇದ್ದಾರೆ, ಹೇಗೆ ವಿಗ್ರಹ ಸೇವೆಯನ್ನ ಬಹಳ ಗೌರವದಿಂದ ಮಾಡಬೇಕು ಅಂತ. ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಅನೇಕ ಉದಾಹರಣೆಗಳಿವೆ. ವಿಗ್ರಹ ರೂಪ ಒಬ್ಬ ಪ್ರಾಮಾಣಿಕ ಭಕ್ತನ ಕುರಿತಾಗಿ ಎಷ್ಟು ಅದು ಸ್ಪಂದಿಸುತ್ತೆ ಅಂತ ಅನೇಕ ಉದಾಹರಣೆಗಳು. ಒಂದು ಬಹಳ ಪ್ರಸಿದ್ಧವಾದಂಥ ಉದಾಹರಣೆ ಬರೋದಂದ್ರೆ ಚೈತನ್ಯ ಲೀಲೆಯಲ್ಲಿ, ಅಫ್ಕೋರ್ಸ್ ಈ ಲೀಲೆಯನ್ನ ನೀವು ಕೇಳಿರ್ತೀರ. ಹೌದು, ಸಾಕ್ಷಿ ಗೋಪಾಲನ ಕಥೆ ಅದು. ಸೊ ಏನಾಗಿತ್ತು, ಈ ಒಂದು ಕಥೆನ ಆಕ್ಚುಲಿ ನಿತ್ಯಾನಂದ ಪ್ರಭು ಹೇಳ್ತಾರೆ. ಒಬ್ಬ ವೃದ್ಧ ಬ್ರಾಹ್ಮಣ ತೀರ್ಥಯಾತ್ರೆಗೆ ಅಂತ ಹೋಗಿದ್ದ. ಆತ ಅನೇಕ ತೀರ್ಥ ಕ್ಷೇತ್ರಗಳನ್ನ ಎಲ್ಲ ಪ್ರಯಾಣ ಮಾಡಿದ್ಮೇಲೆ ತುಂಬ ಸುಸ್ತಾಗ್ತಾ ಇತ್ತು, ವಸ್ತುಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದ. ಆತನ ಕಷ್ಟವನ್ನು ಕಂಡು ಒಬ್ಬ ಯುವ ಬ್ರಾಹ್ಮಣ ಬಂದು ಆತನಿಗೆ ಸಹಾಯವನ್ನು ಮಾಡ್ತಾನೆ. ನೀವು ಭಗವಂತನ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀರಾ, ಈಗ ಬೃಂದಾವನಕ್ಕೆ ಹೋಗ್ತಾ ಇದ್ದೀರಾ, ನಾನು ಕೂಡ ವೃಂದಾವನದ ಕಡೆ ಹೋಗ್ತಾ ಇದ್ದೀನಿ, ಬಟ್ ಜೊತೆಗೆ ನಿಮ್ಮ ಸೇವೆಯನ್ನು ಮಾಡ್ತಾ ಹೋಗ್ತೀನಿ, ನಿಮ್ಮ ವಸ್ತುಗಳನ್ನು ನಾನು ಹಿಡಿದು ನಿಮಗೆ ಏನೇನು ನೆರವು ಬೇಕು ಅದನ್ನ ಮಾಡ್ತಾ ಹೋಗ್ತೀನಿ ಅಂತ. ಆಯ್ತಪ್ಪ, ತುಂಬಾ ಒಳ್ಳೆ ಇದು, ನನಗೆ ನೆರವಾಗ್ತಾ ಇದೆಯಾ, ಬಾ ಅಪ್ಪ ಜೊತೆಗೆ ಹೋಗೋಣ ಅಂತ ಹೇಳಿ ಅವನ ಜೊತೆ ಹೋದ್ರು. ಒಟ್ಟಾರೆ ಇಬ್ರು ಎಲ್ಲ ತೀರ್ಥಯಾತ್ರೆ ಮಾಡಿದ್ರು. ಭಗವಂತನ ಧಾಮ ಬೃಂದಾವನ, ಮಥುರೆ ಎಲ್ಲ ಕಡೆ ಎಲ್ಲ ಹೋಗಿ ಬಂದ್ರು. ಅದಾದ್ಮೇಲೆ ಆ ತೀರ್ಥಯಾತ್ರೆ ಎಲ್ಲ ಪೂರ್ತಿ ಮುಗಿದ ಮೇಲೆ ಆ ವೃದ್ಧ ಬ್ರಾಹ್ಮಣ ಈಗ ತನ್ನ ಊರಿಗೆ ಹೋಗ್ತಾ ಇದ್ದ. ಆಗ ಆತ ಹೇಳ್ದ, ನಿನ್ನ ಸೇವೆಗೆ ನಾನು ಎಷ್ಟು ಕೃತಜ್ಞ, ನಿನ್ನಿಂದಾಗಿ ನಾನು ಎಷ್ಟು ಒಂದು ಲಾಭವನ್ನ ಪಡೆದೆ, ನಿನ್ನ ಸೇವೆ ಎಷ್ಟು ಚೆನ್ನಾಗಿತ್ತು, ನಾನು ನಿನಗೆ ನನ್ನ ಮಗಳನ್ನ ವಿವಾಹದಲ್ಲಿ ಕೊಡ್ತೀನಪ್ಪ ಅಂತ. ಹಾಗೆಲ್ಲ ಹೇಳ್ಬೇಡಿ, ಯಾಕೆ, ನಾನು ಅದನ್ನು ಆ ಉದ್ದೇಶದಿಂದ ನಿಮ್ಮ ಸೇವೆ ಮಾಡಲಿಲ್ಲ. ಇಲ್ಲ ನನ್ನ ಮಗಳನ್ನ ನಿನಗೆ ವಿವಾಹದಲ್ಲಿ ಕೊಡ್ತೀನಿ ಅಂತ ಹೇಳ್ದ. ನೋಡಿ, ಇಲ್ಲಿ ವಿಗ್ರಹ ಇದೆಯಲ್ಲ, ಯಾವ ವಿಗ್ರಹ? ಗೋಪಾಲ ವಿಗ್ರಹ. ಈ ಗೋಪಾಲನೇ ಸಾಕ್ಷಿ ಇದಕ್ಕೆ. ಯಾರು ಹೇಳಿದ್ರೆ ಈ ಮಾತನ್ನ? ಆ ವೃದ್ಧ ಬ್ರಾಹ್ಮಣ ಯುವಕನಿಗೆ ಹೇಳ್ದ. ಏನು ಆಯ್ತು. ಆ ಬ್ರಾಹ್ಮಣ ಹೋದ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಊರಿಗೆ ಬಾ, ಇಲ್ಲಿದೆ ನಮ್ಮ ಅಡ್ರೆಸ್ಸು ಅಂತ ಎಲ್ಲ ಹೇಳ್ದ. ಅದು ಆಯ್ತು. ಈ ಯುವ ಬ್ರಾಹ್ಮಣ ಆತನಿಗೇನಂತ ವಿವಾಹದಲ್ಲಿ ಆಸಕ್ತಿ ಅಂತಲ್ಲ, ಬಟ್ ಏನು ಹೇಳಿದ್ದಾರೆ ಅದಲ್ಲದೆ ಗೋಪಾಲನ ಮುಂದೆ ಹೇಳ್ಬಿಟ್ಟಿದ್ದಾರೆ, ಈಗ ಮಾಡ್ಲೇಬೇಕಾಗತ್ತೆ. ಸೊ ಹಾಗಾಗಿ ಆತನ ಆ ವೃದ್ಧ ಬ್ರಾಹ್ಮಣನ ಊರಿಗೆ ಹೋದ. ಅಲ್ಲಿ ಹೋದಾಗ ಆತನ ಮನೆ ಹುಡುಕಿ ಆತನ ಮನೆಗೆ ಹೋದ. ಆತ ಬರ್ಲಿಕ್ಕೂ ಮುಂಚೆ ಆ ವೃದ್ಧ ಬ್ರಾಹ್ಮಣ, ನಾನು ತೀರ್ಥಯಾತ್ರೆ ತುಂಬಾ ಚೆನ್ನಾಗಾಯ್ತು, ಅಲ್ಲೊಬ್ಬ ಬಂದು ನಂಗೆ ತುಂಬಾ ಹೆಲ್ಪ್ ಮಾಡ್ದ, ಅದು ಕೊನೆಯಲ್ಲಿ ನಾನು ಈ ರೀತಿಯಾಗಿ ಅವನಿಗೆ ಮಾತು ಕೊಟ್ಟಿದ್ದೀನಿ. ಏನಪ್ಪ ನೀನು ಈ ರೀತಿ ಮಾತಾಡಿ ಬಂದಿದ್ಯಾ ಅಂತ ಆತನ ಮಗ
ಜೋರ್ ಮಾದಲಿಕ್ಕೆ ಮಾಡ್ದ. ಏ ನನ್ನ ತಂಗಿನ ನಾನು ಈ ರೀತಿಯಾಗಿ ಬಡವನಿಗೆ ಯಾರಿಗೂ ಕೊಡೋದಿಲ್ಲ. ನಾವು ಶ್ರೀಮಂತರು, ನಮ್ಮ ಅಂತಸ್ತಿನ ತಕ್ಕಂಗೆ ನಾವು ಆ, ವರನನ್ನು ಹುಡುಕಬೇಕು. ನೀನು ಮಾತು ಹೇಳಿದ್ದೀನಿ ಅಂತ ಎಲ್ಲ ಹೇಳ್ಬೇಡ, ನೀನೇನು ಮಾತಾಡಬೇಡ, ಸುಮ್ಮನೆ ನೀನು ಬಾಯಿ ಮುಚ್ಕೊಂಡಿರು, ನಾನು ಮಾತಾಡ್ತೀನಿ ಅಂತ ಹೇಳ್ದ. ಯಾರು? ಮಗ. ಮಗ. ಸೊ ಆತ, ಅಯ್ಯೋ ನಾನು ಮಾತು ಕೊಟ್ಟಿದ್ದೀನಿ ಕಣೋ, ಇಲ್ಲ ನೀನೇನು ಹೇಳಂಗಿಲ್ಲ ಅಂತ ಹೇಳ್ದ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಈ ಯುವಕ ಬ್ರಾಹ್ಮಣ ಬಂದ, ಅಲ್ಲಿ ಬಂದು ಹೇಳ್ದ, ನಿಮ್ಮ ತಂದೆಯವರು ಈ ರೀತಿ ಹೇಳಿದಾರಪ್ಪ, ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ. ಏನು? ಹಾ, ಯಾವಾಗ ಅವರು ಅಸಹಾಯಕರಾಗಿದ್ರು ಅವರಿಗೆ ಸೇವೆ ಮಾಡಿ ಅವರ ಮನಸ್ಸನ್ನ ತಿರುಚಿ ಈ ರೀತಿಯಾಗಿ ಇದನ್ನ ಮಾಡ್ಬಿಟ್ಟಿದ್ಯಾ? ನಿನ್ನ ಮಾತನ್ನ ನಾವು ನಂಬೋದಿಲ್ಲ, ನೀನು ಮೋಸ ಮಾಡ್ತಾ ಇದೀಯ, ಸುಳ್ಳು ಹೇಳ್ತಾ ಇದೀಯ, ಹಾಗೆ ಹೀಗೆ ಅಂತೇಳಿ ಜಗಳಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಆತ. ಅರೆ ಹೇಳಪ್ಪ, ನೀನೇ ಅಲ್ವಾ ನೀನು ಮಾತು ಕೊಟ್ಟವನು ಅಂತ ಹೇಳಿ ಆ ಯುವಕ ಹೇಳ್ತಾ ಇದ್ದಾನೆ. ಆತ ಏನು ಹೇಳ್ತಾನೆ ಇಲ್ಲ, ಸುಮ್ಮನಾಗ್ಬಿಟ್ಟಿದ್ದಾನೆ. ಸೊ ಕೊನೆಗೆ ಮಾತು ಪಂಚಾಯತಿಗೆ ಹೋಯ್ತು. ಪಂಚಾಯತಿ ಅಲ್ವಾ, ಪಂಚಾಯತಿಲಿ ಎಲ್ಲ ನಿಶ್ಚಯ ಆಗ್ತಿತ್ತು ಮುಂಚೆನೆ. ಸೊ ಪಂಚಾಯತಿಲಿ ಆ ಪಂಚಾಯತಿ ಮುಖ್ಯಸ್ಥ ಏನಿದ್ದ, ಆತ ಮಾತೆಲ್ಲ ಕೇಳಿದ್ಮೇಲೆ ಹೇಳ್ದ, ನೋಡಪ್ಪ ನೀನೇನೋ ಹೇಳ್ತಾ ಇದೀಯ, ಅವ್ರು ಮಾತು ಕೊಟ್ಟಿದ್ದಾರೆ ಅಂತ, ಬಟ್ ಅವ್ರೇನು ಹೇಳ್ತಾನೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನೀನು ಮೋಸ ಮಾಡಿದ್ಯಾ, ಇಲ್ಲ ಆ ರೀತಿ ಮಾತೇ ಕೊಟ್ಟಿಲ್ಲ, ಹಾಗೆ ಹೇಳ್ತಾ ಇದ್ದಾರೆ. ನಿನಗೆ ಮಾತು ಅವ್ರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು? ನೀನು ಏನಾದರೂ ಸಾಕ್ಷಿ ತೋರಿಸಿದರೆ ನಿನ್ನ ಮಾತನ್ನು ಸ್ವೀಕರಿಸ್ಬೋದು, ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಅಂತ. ನೀನು ಸಾಕ್ಷಿ ತೋರಿಸಿದ್ರೆ ಮಾತ್ರ ಇದನ್ನ ಏನಂತ ಹೇಳ್ಬೋದು ಅಂತ ಹೇಳ್ದ. ಆತನು ಹಂಗೆ ಹೇಳ್ದ, ಹೌದೌದು ನಮ್ಮ ಅಪ್ಪನ ಮನಸ್ಸನ್ನ ತಿರುಚಿ ಹಾಕಿ ಹಾಗೆ ಏನೇನೋ ಹೇಳ್ತಾ ಇದ್ದಾನೆ, ಸಾಕ್ಷಿ ತೋರಿಸ್ಲಿ. ಯಾರು ಸಾಕ್ಷಿ ತಗೊಂಬರಕ್ಕಾಗತ್ತ? ಆ ಗೋಪಾಲ ವಿಗ್ರಹನ ಕರ್ಕೊಂಬರಕ್ಕಾಗತ್ತ? ಆ ಗೋಪಾಲ ಏನಾದ್ರೂ ಮಾತನಾಡ್ತಾನ? ಅದಿರೋದು ವೃಂದಾವನದಲ್ಲಿ, ಇವನಿರೋದು ಇಲ್ಲಿ. ಸೊ ಹೀಗೆ ಆತನಿಗೆ ಪೂರ್ತಿ ವಿಶ್ವಾಸ ಇತ್ತು ನಾವೇ ಗೆಲ್ಲೋದು ಅಂತ. ಸೊ ಈ ಯುವ ಬ್ರಾಹ್ಮಣ ಮತ್ತೆ ಹೋಗ್ತಾನೆ ವೃಂದಾವನಕ್ಕೆ, ಆ ಗೋಪಾಲನ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಹೇಳ್ತಾನೆ, ಭಗವಂತ ನೀನೇ ಸಾಕ್ಷಿ ಅಂತ ಅವನು ನಿನ್ ಮುಂದೆ ಮಾತು ಕೊಟ್ಟಿದ್ದ, ಈಗ ನಿನ್ನ ಪ್ರತಿಷ್ಠೆ ಮಾತು ಬಂದಿರೋದು. ಈಗ ಯಾರ ಮಾತು? ಈಗ ನೀನು ಸಾಬೀತುಪಡಿಸ್ಬೇಕು, ನಿನ್ ಸಾಕ್ಷಿ ಹೇಳ್ಬೇಕು, ಇಲ್ಲಾಂದ್ರೆ ನಿನ್ನನ್ನು ಕಲ್ಲು ಅನ್ಕೊಂಡ್ಬಿಡ್ತಾರೆ ಜನ. ಸೊ ನಿನಗೆ ಸಾಕ್ಷಿ ಹೇಳ್ಬೇಕು. ಆಗ ಭಗವಂತ ಆತನ ಮಾತಾಡ್ತಾ ಹೇಳ್ತಾನಂತೆ, ಹೇ ಹಾಗೆಲ್ಲ ಆಗೋದಿಲ್ಲ, ಹಾಗೆಲ್ಲ ಹೇಗಾಗತ್ತೆ? ಸಾಕ್ಷಿ ಹೇಳೋದಿಲ್ಲ, ನಾನು ಇರೋದಿಲ್ಲ ವೃಂದಾವನದಲ್ಲಿ, ಆ ಊರ ಹತ್ರ ಹೆಂಗ್ ಬರುದು? ಆಗ ಈ ಭಕ್ತ ಹೇಳ್ತಾನೆ, ನೀನ್ ಮಾತಾಡ್ತಾ ಇದೆಯಲ್ವಾ, ಮಾತಾಡ್ತಿದ್ಯಾ ಅಂದ್ರೆ ನೀನು ನಡಿಲುಬಹುದು. ಭಕ್ತನ ಲಾಜಿಕ್ ಹೆಂಗಿದೆ ಅಲ್ವಾ? ಮಾತಾಡೋನು ನಡಿಲುಬಹುದು, ಬಾ ನನ್ ಜೊತೆ ಅಂತ ಹೇಳಿ ಭಕ್ತ ಹೇಳದ್ನಂತೆ. ಆಯ್ತು, ನಿನ್ ಮುಂದೆ ಹೋಗ್ತಾ ಹೋಗು, ನಾನು ನಿನ್ನಿಂದ ಬರ್ತೀನಿ ಅಂತ ಹೇಳಿ, ಆ ನಂತರ ಈ ಭಕ್ತ ನಡ್ಕೊಳ್ತಾ ವೃಂದಾವನದಿಂದ, ಅಫ್ಕೋರ್ಸ್ ಈ ಜಾಗ ಈಗಲೂ ಇದೆ, ಈ ವಿಗ್ರಹ ಈಗಲೂ ನೀವು ಕಾಣ್ಬೋದು. ಯಾರು ಜಗನ್ನಾಥ್ಪುರಿಗೆ ಹೋಗಿದ್ದೀರೋ, ಜಗನ್ನಾಥ್ಪುರಿಗೆ ಹೋಗ್ಲಿಕ್ಕೆ ಮುಂಚೆ ಅಲ್ಲೊಂದು ಹಳ್ಳಿ ಇದೆ. ಆ ಹಳ್ಳಿ ಹೆಸರೇ ಸಾಕ್ಷಿ ಗೋಪಾಲ್ ಅಂತ. ತುಂಬಾ ದೊಡ್ಡ ವಿಗ್ರಹ, ಸಾಕ್ಷಿ ಗೋಪಾಲ ವಿಗ್ರಹ. ಹೋಗಿದ್ದೀರಾ? ನೋಡಿದ್ದೀರಾ ಯಾರಾದ್ರೂ ಇಲ್ಲಿ? ನೋಡಿದೀವಿ ಪ್ರಭು, ನಾನ್ ನೋಡಿದ್ದೀನಿ. ದೊಡ್ಡ ವಿಗ್ರಹ ಆಕ್ಚುಲಿ. ನೋಡಿದೀವಿ ಪ್ರಭು, ಸೊ ನೋಡಿದೀವಿ. ಅಲ್ಲಿ ಅಫ್ಕೋರ್ಸ್ ಆ ವಿಗ್ರಹ ಸ್ಥಳಾಂತರ ಆಗ್ತಾ ಈಗ ಅಲ್ಲಿ ಬಂದಿದೆ. ಬಟ್ ಆ ಹಳ್ಳಿಗೆ ಹತ್ರ ಬರ್ತಾ ಇದ್ದ ಹಾಗೆ, ಹಳ್ಳಿ ಹೊರಗಡೆ ಬಂದಾಗ ಆಗ ಎಲ್ಲ ಜನ ಆಶ್ಚರ್ಯ ಪಟ್ಬಿಡ್ತಾರೆ, ಏನಿದು ವಿಗ್ರಹವೇ ಈತನಿಗೆ ಸಾಕ್ಷಿ ಹೇಳಕ್ ಬರ್ತಾ ಇದೆಯಲ್ಲ. ಆಗ ಪಂಚಾಯಿತಿ ಮುಖ್ಯಸ್ಥ, ಅಷ್ಟೇ ಅಲ್ಲದೆ ಆ ವೃದ್ಧ ಬ್ರಾಹ್ಮಣನ ಮಗ, ಆತ ಎಲ್ಲರೂ ಬಂದು ನಮಸ್ಕಾರ ಮಾಡಿ, ತಪ್ಪಾಯ್ತು ಅಂತ ಕ್ಷಮೆ ಮಾಡಿ ಬೇಡಿ ಆ ನಂತರ ಆ ಮದುವೆ ನೆರವೇರಿಸ್ಕೊಡ್ತಾರೆ. ಸೊ ಭಗವಂತನೇ ಸಾಕ್ಷಿ ಹೇಳಿದ್ದಕ್ಕೆ ಬಂದಿದ್ರಿಂದ ಆತನಿಗೆ ಹೆಸರೇನು? ಸಾಕ್ಷಿ ಸಾಕ್ಷಿ ಗೋಪಾಲ. ಗೋಪಾಲ್. ಈ ರೀತಿ ಅನೇಕ ಇದ್ದಾವೆ. ಕೆಲವೊಮ್ಮೆ ಜನ ತಪ್ಪು ಏನ್ ಹೇಳ್ತಾರೆ, ಕಥೆ ಹೇಳ್ತಾರೆ, ಬಟ್ ಆಕ್ಚುಲಿ ಈ ರೀತಿಯಾದಂತಹ ಆಕ್ಚುಲ್ ಇತಿಹಾಸ ಕಥೆಗಳಿವೆ. ನಮ್ಮ ಕರ್ನಾಟಕದಲ್ಲಿ ಈ ವಿಗ್ರಹ ನೀವು ನೋಡೇ ಇದ್ದೀರಲ್ವಾ? ಉಡುಪಿಯಲ್ಲಿ ಶ್ರೀಕೃಷ್ಣ ಕನಕನಿಗೆ ಅಂತ ಹೇಳಿ ಆತ ವಿಶೇಷ ದರ್ಶನವನ್ನ ನೀಡಿದ. ಅನೇಕ ಇದ್ದಾವೆ ಈ ರೀತಿಯಾಗಿ ಆಕ್ಚುಲಿ ಭಗವಂತನ ಲೀಲೆಗಳು. ಸೊ ಈ ವಿಗ್ರಹಗಳು ಈ ವಿಶೇಷ ಅನುಭವವನ್ನ, ಪ್ರತಿಸ್ಪಂದನೆಯನ್ನು ಕೂಡ ಮಾಡ್ಬೋದು. ಬಟ್ ಹಾಗಂತ ಹೇಳಿ ಯಾವಾಗ್ಲೂ ನಾವು ಹೇ ಭಗವಂತ ಈ ರೀತಿಯಾದಂತಹ ಲೀಲೆ ತೋರಿಸು ಅಂತ ಹೇಳಿ ಆತನನ್ನ ಬೇಡ್ಕೊಳ್ಳೋದಲ್ಲ.
ಭಗವಂತ ಈ ರೂಪದಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನು? ಹರೇ ಕೃಷ್ಣ, ನೋಡಿದ್ವಲ್ಲ ಆಗ್ಲೇ ನಾವು, ಸೇವೆ ಸ್ವೀಕರಿಸೋಕೆ. ಸೇವೆ ಸ್ವೀಕರಿಸ್ಲಿಕ್ಕೆ. ಈ ರೀತಿಯಾದ ಅದ್ವಿತೀಯ ಕಾರ್ಯಗಳನ್ನ, ಪವಾಡಗಳನ್ನ, ಅಥವಾ ಇವುಗಳನ್ನ ಮಾಡಿ ತೋರಿಸೋದಿಕ್ಕಲ್ಲ. ನಾನು ಸಣ್ಣವನಿದ್ದಾಗ ಒಂದು ದೊಡ್ಡ ನ್ಯೂಸ್ ಬಂದ್ಬಿಟ್ಟಿತ್ತು. ಏನದು? ಗಣೇಶ ಹಾಲು ಕುಡಿತಾನೆ, ಈ ಗಣೇಶ ಹಾಲು ಕುಡಿತಾ ಇದ್ದಾನೆ, ಈ ಗಣೇಶ ಹಾಲು ಕುಡಿತಾ ಇದ್ದಾನೆ. ಎಲ್ಲರೂ ಹೋಗಿ ಆ ಗಣೇಶ ನೋಡಕ್ ಲೈನ್ ಹತ್ಕ ಕುತ್ಕೊಂಡು ನಿಲ್ತಾ ಇದ್ರು. ಲೈನ್ ಅಷ್ಟೇ ಅಲ್ಲ ಪ್ರಭು, ಹಾಲು ಹಾಲು ತಗೊಂಡೋಗಿ ಹಿಡ್ಕೊಂಡು ಹೋಗಿ ಅವ್ರಿಗೆ ಗೊತ್ತಿರಲಿಲ್ಲ ಎಂದು ಪೈಪ್ ಹಾಕಿ ಎಳಿತಾ ಇದ್ರು ಅಂತ. ಹೇ ಈ ಈ ವಿಗ್ರಹಕ್ಕೆ ನೀವೆಲ್ಲ ಈಗಲೂ ಪಾಲನೆ ಮಾಡ್ತಾರೆ. ಅವರು ತುಂಬೆ ಹೂ ಹಚ್ತಾರೆ. ಹನುಮಂತ ಪ್ರಭು, ನಿಮ್ಮ ಏರಿಯಾ ಕಡೆ ಇದೆ ಅಲ್ಲ ಆ ರೀತಿ? ನಾರಾಯಣನ ದೇವಸ್ಥಾನದಲ್ಲಿ ಬೆಳಿಗ್ಗೆ ತುಂಬೆ ಹೂ ಹಚ್ಚಿ ಹಿಂಗಿಟ್ಟಿರ್ತಾರೆ. ಆ ಹೂಗಳು ಬೀಳೋದನ್ನ ಎಣಿಸ್ತಾರೆ, ಇದು ಮಾಡ್ತಾರೆ. ಹೌದು. ಸೊ ಈ ರೀತಿ ಅನೇಕ ಇವೆ. ಸೊ ಕೆಲವೊಮ್ಮೆ ಜನ ಇದನ್ನ ಒಂದು ರೀತಿ ಸೆಂಟಿಮೆಂಟ್ ತರ ಮಾಡ್ಬಿಡ್ತಾರೆ. ಮೂಢನಂಬಿಕೆಗಳು. ಮೂಢ ಅನ್ನೋದಕ್ಕಿಂತ ಭಾವುಕರಾಗ್ಬಿಡ್ತಾರೆ. ಕೆಲವೊಮ್ಮೆ ಅದು ಆ ರೀತಿಯಾಗೂ ಕೂಡ ಹೋಗ್ಬಿಡುತ್ತೆ, ಅಂಧಶ್ರದ್ಧೆ ತರ ಆಗ್ಬಿಡುತ್ತೆ. ಪಾಯಿಂಟ್ ಏನಂದ್ರೆ, ಈ ರೀತಿಯಾದಂತಹ ಅಪೇಕ್ಷೆ ಇಟ್ಟು ವಿಗ್ರಹದ ಸೇವೆ ಮಾಡಬಾರ್ದು. ವಿಗ್ರಹ ಸೇವೆ ಏನಕ್ಕೆ ಮಾಡ್ಬೇಕು? ನಾವು ಆಗ್ಲೇ ನೋಡ್ವಲ್ಲ, ನೀವೆಲ್ಲ ಹೇಳಿದ್ರಲ್ಲ ಲಾಭಗಳು, ಅದಕ್ಕೋಸ್ಕರ ಮಾಡ್ಬೇಕು. ಭಗವಂತ ಈ ರೀತಿ ಪವಾಡ ಮಾಡ್ಲಿ ನನ್ನ ಜೀವನದಲ್ಲಿ, ದುಡ್ಡು ಕೊಡ್ಲಿ, ಇದನ್ನ ಭಾಳ ಹೇಳ್ತಾರೆ ಜನ. ದುಡ್ಡು ಬೇಕು, ನನ್ನ ಸವಲತ್ತುಗಳು ಬೇಕು, ವೀಸಾ ಬೇಕು, ನನ್ನ ಮಗನಿಗೆ ಒಂದು ಒಳ್ಳೆ ಮದುವೆ ಆಗಬೇಕು, ಇದಾಗಬೇಕು, ಅದಾಗಬೇಕು. ಇವೆಲ್ಲ ಮುಖ್ಯವಾದಂತಹ ಉದ್ದೇಶಗಳಾಗಿರಬಾರ್ದು. ಓಕೆ, ಕೆಲವೊಮ್ಮೆ ಮನಸ್ಸಿನಲ್ಲಿ ತುಂಬ ಕಷ್ಟಗಳಾದಾಗ ದೇವರ ಮುಂದೆ ಹೋಗಿ ಹೇಳ್ಕೊಳ್ಳೋದು ಅದು ಮುಖ್ಯ, ಮಾಡಬೇಕು. ಅದನ್ನು ಮಾಡಿದಷ್ಟು ನಮ್ಮ ಮನಸ್ಸು ನಿರಾಳವಾಗ್ತದೆ, ಅದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಐಹಿಕ ಬಯಕೆಗಳನ್ನು ಮುಂದಿಟ್ಟು ದೇವರ ಸೇವೆಯನ್ನು ಮಾಡೋದು ಅದು ಉತ್ತಮ ಅಲ್ಲ. ಮಾಡಿ, ತಪ್ಪೇನಿಲ್ಲ. ಯಾರನ್ನೂ ಹೋಗಿ ಬೇಡ್ಕೊಳ್ಳೋ ಬದಲು ಭಗವಂತನ ಮುಂದೆ ಅದನ್ನ ಹೇಳ್ಕೊಂಡ್ರೆ ಭಗವಂತ ನಮ್ಮ ಹೃದಯವನ್ನು ನಿರಾಳ ಮಾಡ್ತಾನೆ. ಅದು ನಮಗೆ ಸೂಕ್ತವಾಗಿದ್ದರೆ ಅದನ್ನು ಭಗವಂತ ನೀಡ್ತಾನೆ ಕೂಡ. ಬಟ್ ಅದೇ ಉದ್ದೇಶ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಹೋದರೆ ಸೇವೆ ನಿಯಮಿತವಾಗಿ ನಡೆಯೋದಿಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದಾಗೋದಿಲ್ವ, ಅವಾಗ ಏನು ಮಾಡ್ಕೊಂಡ್ಬಿಡ್ತೀವಿ ನಾವು? ಕೋಪ. ಸೇವೆನ ಬಿಟ್ಬಿಡ್ತೀವಿ. ಹಾಗಾಗಬಾರ್ದು. ಭಕ್ತನ ಜೀವನದಲ್ಲಿ ಆತ ಏನನ್ನೇ ಅನುಭವಿಸಿದ್ರು ಕೂಡ ಆತ ಭಕ್ತಿಯಲ್ಲಿ ನಿಷ್ಠೆಯಿಂದ ನಡಿಬೇಕು. ಇದನ್ನು ಪ್ರಭುಪಾದರು ತಿಳಿಸ್ಕೊಟ್ಟಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ. ಸೊ ಈ ಭಾವದಲ್ಲಿ ನಡೆಯೋದು ಇದು ವಿಗ್ರಹ ಸೇವೆಯಲ್ಲಿ ಬಹಳ ಮುಖ್ಯ. ಬಹಳ ಮಾತಾಯ್ತು, ಈಗ ಓದಬೇಕು ಬೇಗ. ಓಕೆ, ಈ ಪ್ಯಾರಾಗ್ರಾಫ್ ಓದಿ ಹನುಮಂತ ಪ್ರಭು. ತಾನು ತನ್ನ ಭಕ್ತನ ಶರಣಾಗತಿಗೆ ತಕ್ಕಂತೆ ಅವನೊಡನೆ ಸಂಪರ್ಕ ಹೊಂದಿರುವುದಾಗಿ ಭಗವಂತನ ಭಗವದ್ಗೀತೆಯಲ್ಲಿ 4.11 ಸೂಚಿಸಿದ್ದಾನೆ. ಏನ್ ಗೊತ್ತಾ ಶ್ಲೋಕ? ಬಹಳ ಫೇಮಸ್. ಭಕ್ತನ ಶರಣಾಗತಿಗೆ ತಕ್ಕಂತೆ ಅವನು ಯೇ ಯಥಾ ಮಾಂ ಪ್ರಪದ್ಯಂತೆ. ಸೊ ಹೇಗೆ ಜನ ಆತನ ಬಳಿ ಬರ್ತಾರೋ, ಯಾವ ಭಾವದಿಂದ ಬರ್ತಾರೋ ಅದಕ್ಕೆ ತಕ್ಕನಂತೆ ಅವರ ಶರಣಾಗತಿಗೆ ತಕ್ಕಂತೆ ಆತ ಸ್ಪಂದಿಸ್ತಾನೆ. ಮುಂದೆ ಓದಿ. ಸಿಕ್ಕವರಿಗೆಲ್ಲ ಅವನು ತನ್ನನ್ನು ತೋರ್ಪಡಿಸಿಕೊಳ್ಳುವುದಿಲ್ಲ, ತನಗೆ ಶರಣಾಗತರಾದವರಿಗೆ ಮಾತ್ರ ತೋರ್ಪಡಿಸಿಕೊಳ್ಳುತ್ತಾನೆ. ಹೀಗಾಗಿ ಶರಣಾಗತನಾದವನಿಗೆ ಅವನು ಯಾವಾಗಲೂ ಎಟಕುತ್ತಾನೆ, ಆದರೆ ಶರಣಾಗತನಾಗದವನಿಗೆ ಅವನು ದೂರವಾಗಿರುತ್ತಾನೆ. ತುಂಬಾ ದೂರವಿರುತ್ತಾನೆ, ಆದ್ದರಿಂದ ಅವನಿಗೆ ಎಟಕುವುದಿಲ್ಲ. ಸೊ ಶ್ಲೋಕದಲ್ಲಿ ಆ ಮಾತಿದೆಯಲ್ವಾ, ಆತ ತುಂಬಾ ಹತ್ತಿರ, ಆತ ತುಂಬಾ ದೂರ ಅಂತ ಅದರ ಅರ್ಥ ಬರ್ತಾ ಇದೆ ಇಲ್ಲಿ. ಯಾರಿಗೆ ಆತ ತುಂಬಾ ಹತ್ತಿರ? ಶರಣಾಗತನಾದವನಿಗೆ ಆತ ತುಂಬಾ ಹತ್ತಿರ. ಬಟ್ ಶರಣಾಗತನಾಗದೇ ಇರೋನ್ಗೆ ತುಂಬಾ ದೂರ, ಆಲ್ಮೋಸ್ಟ್ ಆತ ಇಲ್ಲವೇ ಇಲ್ಲ ಅನ್ನೋ ಒಂದು ಭಾವನೂ ಅಲ್ಲಿ ಬರುತ್ತೆ. ಸೊ ಹಾಗೆ ಶರಣಾಗತಿಗೆ ತಕ್ಕಂತೆ ಭಗವಂತ ಸ್ಪಂದಿಸ್ತಾನೆ. ಈಗ ಇಲ್ಲಿ ಪ್ರಭುಪಾದರು ಬಹಳ ಮುಖ್ಯವಾದಂತಹ 2 ಶಬ್ದಗಳನ್ನಲ್ಲಿ ಸ್ಪಷ್ಟ ಮಾಡ್ತಾರೆ. ಓದಿ ಹನುಮಂತ. ಈ ಸಂಬಂಧದಲ್ಲಿ ವೈದಿಕ ಗ್ರಂಥಗಳಲ್ಲಿ ಅನೇಕ ವೇಳೆ ಬರುವ ಸುಗುಣ ಮತ್ತು ನಿರ್ಗುಣ ಎಂಬ ಪದಗಳು ತುಂಬಾ ಮುಖ್ಯ. ಸಗುಣ ಮತ್ತು ನಿರ್ಗುಣ ಎಂಬ ಪದಗಳು ತುಂಬಾ ಮುಖ್ಯ. ಸಗುಣ ಎಂದರೆ ಭಗವಂತನು ಕಾಣಿಸಿಕೊಂಡಾಗ ಅವನಿಗೆ ದೃಗ್ಗೋಚರವಾದ ಗುಣಗಳಿದ್ದರೂ ಐಹಿಕ ರೂಪದಲ್ಲಿ ಕಾಣಿಸಿಕೊಂಡರೂ ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಒಳಪಡುತ್ತಾನೆ ಎಂದು ಅರ್ಥವಲ್ಲ. ಅವನಿಗೆ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ನಡುವೆ ಇರುವ ಭೇದವಿಲ್ಲ, ಏಕೆಂದರೆ ಅವನೇ ಸಕಲ ಶಕ್ತಿಗಳ ಮೂಲ.
ಸಕಲ ಶಕ್ತಿಗಳ ನಿಯಾಮಕನಾದ ಅವನು ಯಾವುದೇ ಸಮಯದಲ್ಲಿ ಅವುಗಳ ಪ್ರಭಾವದಲ್ಲಿರಲು ಸಾಧ್ಯವಿಲ್ಲ. ಹಾ ನಾವಾದರೂ ಅದರ ಪ್ರಭಾವದಲ್ಲಿ ಇದ್ದೇವೆ. ನಾವಾದರೂ ಅದರ ಪ್ರಭಾವದಲ್ಲಿದ್ದೇವೆ. ಐಹಿಕ ಶಕ್ತಿಯು ಅವನ ನಿರ್ದೇಶನದಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ಅವನು ಆ ಶಕ್ತಿಯನ್ನು ಅದರ ಗುಣಗಳಿಂದ ಎಂದು ವಾಗದಂತೆ ಪ್ರಭಾವಿತವಾಗದಂತೆ ತನ್ನ ಉದ್ದೇಶಕ್ಕೆ ತನ್ನ ಉದ್ದೇಶಕ್ಕೆ ಬಳಸಿಕೊಳ್ಳಬಲ್ಲ. ಬಳಸಿಕೊಳ್ಳಬಲ್ಲನು. ಸೊ ಓಕೆ, ಒಂದ್ ನಿಮಿಷ. ಭಗವಂತನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಎರಡು ಶಬ್ದಗಳು, ನಾನು ಹಿಂದೆ ಕೂಡ ಈ ಶಬ್ದ ಹೇಳಿದ್ದೆ, ನಿಮ್ಗೆ ನೆನಪಿರ್ಬೋದು. ಸಗುಣ, ನಿರ್ಗುಣ. ಸರಳವಾಗಿ ಹೇಳೋದಾದ್ರೆ ಈ ಎರಡೂ ಶಬ್ದಗಳ ಸರಿಯಾದ ಅರ್ಥ ಏನು? ಭಗವಂತನನ್ನ ನಿರ್ಗುಣ ಅಂತ ಹೇಳಿದ್ದಾರೆ ಅಥವಾ ನಿರಾಕಾರ ಅಂತ ಹೇಳಿದ್ದಾರೆ. ಆ ಭಗವಂತನಿಗೆ ಎರಡು ಲಕ್ಷಣಗಳನ್ನ ಇಟ್ಟು ಹೇಳೋದಾದ್ರೆ, ಭಗವಂತನಿಗೆ ಆಕಾರ ಗುಣ ಇದೆಯೋ ಇಲ್ಲವೋ, ಅದಕ್ಕೆ ಎರಡೂ ಅರ್ಥಗಳನ್ನು ಹೇಳಿದ್ದಾರೆ. ಭಗವಂತನನ್ನ ನಿರಾಕಾರ ನಿರ್ಗುಣ ಅಂತ ಹೇಳಿದ್ದಾರೆ, ಭಗವಂತನನ್ನ ಸಾಕಾರ ಸಗುಣ ಅಂತನೂ ಹೇಳಿದ್ದಾರೆ. ಸೊ ಭಗವಂತನನ್ನ ನಿರ್ಗುಣ ಅಂತ ಹೇಳಿದಾಗ ಅದರ ಅರ್ಥ ಏನು? ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮ್ಗೆ. ಅದರ ಅರ್ಥ ಭೌತಿಕ ಏನು? ಗುಣಗಳಿಲ್ಲ ಅಂತ. ಭೌತಿಕ ಗುಣಗಳಿಲ್ಲ. ನಿರಾಕಾರ ಅಂದ್ರೆ ಅರ್ಥ ಏನು? ಅದೇ ರೀತಿ ಹೇಳಿ. ಭೌತಿಕ ಆಕಾರ ಅಲ್ಲ, ಭೌತಿಕ ಆಕಾರ ಇಲ್ಲ. ಆಧ್ಯಾತ್ಮಿಕ ಆಕಾರ. ಹಾಗಾಗಿ ಸಗುಣ ಅಂದ್ರೆ ಏನು? ಅವನಿಗೆ ಆಧ್ಯಾತ್ಮಿಕ ಗುಣಗಳು ಭೌತಿಕ ಅವನಿಗೆ ಗುಣಗಳಲ್ಲ. ಆಧ್ಯಾತ್ಮಿಕ ಗುಣಗಳಿವೆ. ಸಾಕಾರ ಅಂದ್ರೇನು? ಅದೇ ರೀತಿ ಆಕಾರ ಇರುವುದು. ಆಕಾರ ಅಲ್ಲ, ಆಧ್ಯಾತ್ಮಿಕ ಆಕಾರ ಆಧ್ಯಾತ್ಮಿಕ ಇರುವುದು. ಆಕಾರ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಈ ಎರಡೂ ಶಬ್ದಗಳ ಸರಿಯಾದ ಅರ್ಥ ಏನು ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. ನಿರ್ಗುಣ ಅಂದ್ರೆ ಆತನಿಗೆ ಭೌತಿಕ ಗುಣಗಳಿಲ್ಲ. ಭೌತಿಕ ಗುಣಗಳಂದ್ರೆ ಏನು? ಕಾಲ, ಕರ್ಮ, ಗುಣಗಳ ತ್ರಿಗುಣ, ಸತ್ವರಜ ತಮೋ ಗುಣಗಳ ಪ್ರಭಾವದಲ್ಲಿರುವಂಥದ್ದು, ಅವುಗಳಿಲ್ಲ. ನಿರ್ಗುಣ. ನಿರಾಕಾರ ಅಂದ್ರೇನು? ಆತನಿಗೆ ಭೌತಿಕ ಆಕಾರ ಇಲ್ಲ. ಈ ಚರ್ಮ, ರಕ್ತ, ಮಾಂಸ, ಮಲ, ಮೂತ್ರ ಇವೆಲ್ಲ ಇರುವಂತಹ ಈ ಭೌತಿಕ ಶರೀರ ಇದೆಯಲ್ಲ, ಆ ಥರ ಅಲ್ಲ ಅವನ ಶರೀರ. ಅರ್ಥ ಆಗ್ತಾ ಇದೆಯಾ? ಸಗುಣ ಅಂದ್ರೆ ಏನು? ಆತನನ್ನು ಸಗುಣ ಅಂತಲೂ ಹೇಳಿದ್ದಾರೆ. ಸಗುಣ ಅಂದ್ರೆ ಆತನಿಗೆ ಆಧ್ಯಾತ್ಮಿಕ ಗುಣಗಳಿವೆ. ಸಾಕಾರ ಅಂದ್ರೆ ಆತನಿಗೆ ಆಧ್ಯಾತ್ಮಿಕ ದಿವ್ಯ ಆಕಾರ ಇದೆ. ಇದು ಈ ಎರಡು ಶಬ್ದಗಳನ್ನು ಉಪಯೋಗಿಸ್ತಾರೆ. ಇದರ ಸರಿಯಾದ ಅರ್ಥ ಇದು. ಬಟ್ ಸಾಮಾನ್ಯವಾಗಿ ಜನ ಇದನ್ನು ಹೇಗೆ ತಪ್ಪು ಕಲ್ಪನೆ ಮಾಡ್ಕೊಳ್ತಾರೆ ಅಂದ್ರೆ, ನಿರ್ಗುಣ ಅಂದ್ರೆ ಆತನಿಗೆ ಗುಣಗಳೇ ಇಲ್ಲ, ಸಗುಣ ಅಂದ್ರೆ ಆತನಿಗೆ ಭೌತಿಕ ಗುಣಗಳಿವೆ ಅಂತ ಉಲ್ಟಾ ಮಾಡ್ಕೊಂಡು ಬಿಡ್ತಾರೆ. ನಿರಾಕಾರ ಅಂದ್ರೆ ಆತನಿಗೆ ಆಕಾರವೇ ಇಲ್ಲ. ಸಾಕಾರ ಅಂದ್ರೆ ಈ ಮೂರ್ತಿ ಪೂಜೆ ಮಾಡ್ತಿರಲ್ಲಪ್ಪ, ಇದು ಸಾಕಾರ, ಇದೇನಿದು ಭೌತಿಕ ಆಕಾರ ಅಂತ ಹೇಳ್ಬಿಡ್ತಾರೆ. ಬಟ್ ಇದು ತಪ್ಪು, ಇದು ತಪ್ಪು. ಸೊ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಐಹಿಕ ಪ್ರಕೃತಿಯ ನಿಯಮಗಳಿಗೆ ಒಳಪಡುತ್ತಾನೆ ಎಂದು ಅರ್ಥವಲ್ಲ. ಪದೇ ಪದೇ ಅದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಸೊ ಹೀಗೆ ಪ್ರಭುಪಾದರಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಇದು? ನಾವು ಈ ಶ್ಲೋಕದಲ್ಲಿ ನೋಡಿದ್ದೀವಿ. ಅದರ ಅರ್ಥ ಏನು? ಭಗವಂತ ನಡೀತಾನೆ, ನಡೆಯೋದಿಲ್ಲ. ಭಗವಂತ ದೂರ ಇದ್ದಾನೆ, ಹತ್ರನೂ ಇದ್ದಾನೆ. ಭಗವಂತ ಇನ್ನೊಂದು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಸೊ ಈಗ ಲಾಸ್ಟ್ ಅಂಶವನ್ನು ವರ್ಣಿಸ್ತಾ ಇದ್ದಾರೆ ಪ್ರಭುಪಾದರು. ಭಗವಂತ ಎಲ್ಲರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಒಳಗಿದ್ದಾನೆ ಅಂದ್ರೆ ಅರ್ಥ ಏನು? ಅದಕ್ಕೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನದು? ಪ್ರಹ್ಲಾದನ ಉದಾಹರಣೆ. ಪ್ರಹ್ಲಾದನ ಸಂದರ್ಭದಲ್ಲಿ ಆತನಿಗೆ ಆತನ ತಂದೆ ಒಂದು ಪ್ರಶ್ನೆ ಕೇಳಿದ, ನಿನ್ನ ದೇವರು ಎಲ್ಲಿದ್ದಾನಪ್ಪ? ಆತನಿಗೆ ಏನು ಉತ್ತರ ಕೊಟ್ಟ ಪ್ರಹ್ಲಾದ? ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಪ್ರಹ್ಲಾದ ಹೇಳ್ದ. ಈ ಅರಮನೆಯಲ್ಲಿರೋ ಕಂಬಗಳಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆಗ ಆತನ ತಂದೆ ಹಿರಣ್ಯಕಶಿಪು ಅತ್ಯಂತ ಕೋಪದಲ್ಲಿ, ಆಗ ಬರ್ಲಿ ಎಲ್ಲಿದ್ದಾನೆ ನೋಡೋಣ ಅಂತ ಹೇಳಿ ಕಂಬವನ್ನ ಆತ ನುಚ್ಚುನೂರು ಮಾಡಲಿಕ್ಕೆ ತನ್ನ ಮುಷ್ಟಿಯಿಂದ ಜೋರಾಗಿ ಹೊಡಿತಾನೆ. ಅದೇ ಅಲ್ಲದೆ ಆ ಸಮಯದಲ್ಲಿ ಆತ ತನ್ನ ಕತ್ತಿಯನ್ನ ಖಡ್ಗವನ್ನ ಎತ್ತಿ ಆ ಮಗು ಪ್ರಹ್ಲಾದ, ಅತ್ಯಂತ ಶುದ್ಧ ಭಕ್ತನಾಗಿದ್ದಂತಹ ಪ್ರಹ್ಲಾದ ಆತನನ್ನು ಕೊಲ್ಲಿಕ್ಕೆ ಮುಂದೆ ಹೋಗ್ತಾನೆ. ಆ ಸಮಯದಲ್ಲಿ ಭಗವಂತ, ನೀವೆಲ್ಲ ಫಿಲಂ ನೋಡಿದಿರಲ್ವಾ? ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದ. ನರಸಿಂಹಾವತಾರ, ಮಹಾವತಾರ ನರಸಿಂಹ. ಸೊ ಭಗವಂತ ನರಸಿಂಹನಾಗಿ ಪ್ರಕಟನ. ಸೊ ಭಗವಂತ ನರಸಿಂಹನಾಗಿ ಪ್ರಕಟನಾಗ್ಲಿಕ್ಕೆ ಕಾರಣ ಏನು? ಪ್ರಹ್ಲಾದನ ಭಕ್ತಿ.
ಪರಮ ಭಕ್ತ ಪ್ರಹ್ಲಾದನ ಭಕ್ತಿ. ರಕ್ಷಿಸಲಿಕ್ಕೆ ಅವತರಿಸ್ತಾನೆ. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಭಗವಂತ ಆ ಪ್ರಹ್ಲಾದನ ಮಾತನ್ನ ಸಾಬೀತುಪಡಿಸಕ್ ಬಂದ. ಹ್ಮ್. ಏನ್ ಇಲ್ಲೆಲ್ಲೂ ಹೇಳಿದ್ದ ಇದ್ದೇನೆ, ಮಗು ಪ್ರಹ್ಲಾದ? ಏನ್ ಹೇಳಿದ್ದ? ಎಲ್ಲ ಕಡೆ ಎಲ್ಲೋ ದೇವರಿದ್ದಾನೆ, ಈ ಎಲ್ಲ ಕಡೆ ಕಂಬದಲ್ಲೂ ಇದ್ದಾನೆ ಅಂತ ದೇವರಿದ್ದಾನೆ. ಹೇಳಿದ್ದ ಅಲ್ವಾ? ಸೊ ಅದನ್ನು ಸಾಬೀತುಪಡಿಸ್ಲಿಕ್ಕೆ, ತೋರಿಸ್ಲಿಕ್ಕೆ, ನನ್ನ ಭಕ್ತನ ಮಾತು ಸುಳ್ಳಾಗಬಾರದು, ಹಾಗಾಗಿ ಅಲ್ಲ, ಬಂದ. ಹಿರಣ್ಯಕಶಿಪುವನ್ನ ಕೊಲ್ಲೋದು ಅದು ಅದು ಅಷ್ಟು ಮುಖ್ಯ ಆಗಿರ್ಲಿಲ್ಲ. ಅದನ್ನ ಆತ ಹಾಗೆ ಮಾಡ್ಬೋದಾಗಿತ್ತು, ಬರದೇನೆ ಮಾಡ್ಬೋದಾಗಿತ್ತು. ಬಟ್ ಆತನ ಮಾತನ್ನ ಸತ್ಯ ಮಾಡ್ಲಿಕ್ಕೆ ಅಂತ ಬಂದ. ಹ? ಹೀಗೆ ಭಗವಂತನು, ಹನುಮಂತ ಪ್ರಭು ಇಲ್ಲಿಂದ ಓದ್ತೀರಾ? ಹೀಗೆ ಭಗವಂತನು, ಇಲ್ಲಿಂದ ಓದಿ. ಹಾ, ಒಂದು ನಿಮಿಷ, ಒಂದು ನಿಮಿಷ. ಎಷ್ಟನೇ ಪ್ಯಾರಾಗ್ರಾಫ್ ಇದು? ಅದೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಮಧ್ಯದಲ್ಲಿದೆ ನೋಡಿ. ನಾನು ಸ್ಕ್ರೀನಲ್ಲಿ ಕಾಣ್ತಾ ಇದೆಯಾ? ಹೀಗೆ ಹಾ ಪ್ರಭು, ಭಗವಂತನು. ಹಾ ಸಿಕ್ಕಿತು. ಹಾ ಹೀಗೆ ಭಗವಂತನು ಪ್ರತಿಯೊಂದರ ಒಳಗೂ ಇದ್ದಾನೆ ಮತ್ತು ಅವನು ಎಲ್ಲವನ್ನು ತನ್ನ ತನ್ನ ನಾನಾ ಶಕ್ತಿಗಳಿಂದ ಸೃಷ್ಟಿಸುತ್ತಾನೆ. ಹಾ ತನ್ನ ಅಚಿಂತ್ಯವಾದ ಶಕ್ತಿಗಳ ಮೂಲಕ ಅವನು ತನ್ನ ಪ್ರಾಮಾಣಿಕ ಭಕ್ತನನ್ನು ಅನುಗ್ರಹಿಸಲು ಯಾವುದೇ ಸ್ಥಳದಲ್ಲಿ ಪ್ರತ್ಯಕ್ಷನಾಗಬಹುದು. ಹ್ಮ್ ನರಸಿಂಹನು ಕಂಬದೊಳಗಿಂದ ಅವತರಿಸಿದ್ದು ತನ್ನ ಭಕ್ತನಾದ ಪ್ರಹ್ಲಾದನ ಅಪೇಕ್ಷೆಯ ಮೇರೆಗೆ ಹೊರತು ನಾಸ್ತಿಕ ರಾಜರ ಆದೇಶಾನುಸಾರ ಅಲ್ಲ. ನಾಸ್ತಿಕನಾದವನು ಭಗವಂತನಿಗೆ ಪ್ರತ್ಯಕ್ಷವಾಗಬೇಕೆಂದು ಆದೇಶ ಮಾಡಲಾಗದು. ಆದರೆ ಭಗವಂತನು ತನ್ನ ಭಕ್ತನನ್ನು ಅನುಗ್ರಹಿಸಲು ಎಲ್ಲಿ ಬೇಕಾದರೂ ಮತ್ತು ಎಲ್ಲೆಲ್ಲೂ ಪ್ರತ್ಯಕ್ಷನಾಗುತ್ತಾನೆ. ಹಾ ನೋಡಿ, ಅದು ಕೆಲವೊಮ್ಮೆ ಜನ ಹೀಗೆ ವಾದ ಮಾಡ್ತಾರೆ. ಭಗವಂತ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಮಾತ್ರ ಆತನನ್ನ ನಾನು ನಂಬುತ್ತೀನಿ ಅಂತ. ಓ, ಗುಡ್ ಲಕ್. ನಿನಗೋಸ್ಕರ ನಿನ್ ಮುಂದೆ ಪ್ರಕಟ ಆಗಿ ನಿನ್ಗೆ ಸಾಬೀತು ಪ್ರೂವ್ ಮಾಡಕ್ ಬರ್ಬೇಕಾ ಭಗವಂತ? ಹ? ಹ? ಆ, ಏನು ನಿನ್ ಮನೆ ಆಳ ಭಗವಂತ? ನೀನ್ ಹೇಳ್ದ ಅಂದ್ರೆ ನಿನ್ ಕಣ್ಮುಂದೆ ಬರಕ್ಕೆ? ಪ್ರಭುಪಾದರು ಇದೇ ರೀತಿ ಮಾತಾಡಿದ್ದಾರೆ ಆಕ್ಚುಲಿ. ಏನ್ ಅನ್ಕೊಂಡಿದ್ದೀರಾ ಭಗವಂತನ? ನಾನು ಇದ್ದೀನಿ ಅಂತ ತೋರ್ಸಕ್ಕಾತ ಎಲ್ಲರ ಮುಂದೆ ಬಂದು ಪ್ರಕಟನ ಆಗ್ಬೇಕಾ? ಈಗ ಉದಾಹರಣೆಗೆ ಈಗ ಒಂದು ದೇಶದ ಪ್ರಧಾನಿ ಇರ್ತಾರಪ್ಪ, ಉದಾಹರಣೆಗೆ ಇಲ್ಲಿ ನರೇಂದ್ರ ಮೋದಿ ಅವ್ರ. ನರೇಂದ್ರ ಮೋದಿ ಇದ್ದಾನೆ ಅಂದ್ರೆ ನಾನು ಕಣ್ಮುಂದೆ ಬಂದ್ರೆ ಮಾತ್ರ ಅವ್ನು ಸ್ವೀಕರಿಸ್ತೀನಿ, ಇಲ್ಲ ಅಂದ್ರೆ ನಾನು ಒಪ್ಪೋದಿಲ್ಲ. ಹೆಂಗ? ಗುಡ್ ಇಲ್ಲ, ಲಕ್. ನಿನ್ ಕಣ್ಮುಂದೆ ಬರಕ್ಕೆ ಅವನೇ ನೀನ್ ಆಳ. ನೀನ್ ಒಪ್ಪಿದ್ರೇನು ಒಪ್ಪದಿಲ್ರಿ ನಿನ್ ಏನ್ ಲಾಸು? ಅಲ್ವಾ? ಸೊ ಈ ರೀತಿ ಮಾತಾಡೋದೆಲ್ಲ ಇದು ಅಹಂಕಾರದ ಮಾತಿದು. ಏನಿದು? ಮೂರ್ಖರು, ಅಹಂಕಾರ. ಅಹಂಕಾರ. ಆ ಆ ರೀತಿ ಆದೇಶ ಮಾಡ್ತೇವೆ. ಓ, ಭಗವಂತ ನನ್ನ ಮುಂದೆ ಪ್ರತ್ಯಕ್ಷ ಆಗಬೇಕು, ಆಗ ಮಾತ್ರ ನಾನು ಸ್ವೀಕರಿಸ್ತೀನಿ ಅಂದ್ರೆ ಭಗವಂತ ಅವನನ್ನು ಕಾಣುವಂತ ವಿಧಿನೇ ಬೇರೆ. ಆ? ಭಗವಂತ ಈ ಜಗತ್ನಲ್ಲಿ ಪ್ರಕಟ ಆಗ್ತೀನಿ ನಾನು. ನನ್ನ ರೂಪ, ಆತನ ಉದ್ದೇಶಗಳನ್ನು ಹೇಳಿದ್ದಾನೆ. ಆತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ವಿನಾಶ. ಚತುಷ್ಕೃತಾಂ. ಆ ಉದ್ದೇಶಗಳಿಗೆ ಪ್ರಕಟ ಆಗ್ತೀನಿ 4ನೇ ಅಧ್ಯಾಯದ ಶ್ಲೋಕಗಳಲ್ಲಿ ಹೇಳಿದ್ದಾನೆ ಆತ. ನಾಸ್ತಿಕರಿಗೆ ಆತ ಪ್ರಕಟನಾಗುವುದಿಲ್ಲ. ಅಂಥವರಿಗೆ ಆತ ನಾನು ಇಲ್ಲ ಅಂತಾನೆ ತಿಳ್ಕೊಳ್ಳಿ ನೀವು ಅಂತ ಹೇಳಿಬಿಡ್ತಾನೆ. ಹೌದು, ನಿಮಗೆ ನಾನು ಕಲ್ಲ, ಆಯ್ತು ಕಲ್ಲೇ ನಾನು. ಆ ಕಲ್ಲನ್ನು ಒಡೆದಾಕ್ದೆ ನಾನು, ಅವರ ಭಗವಂತನನ್ನ ಕೊಂದೆ ನಾನು, ನಾಶ ಮಾಡಿದೆ ನಾನು. ಓಕೆ, ಅದೇ ಭಾವದಲ್ಲಿ ಇರೋ ನೀನು. ಎಷ್ಟೋ ಜನ ಬಂದು ದೇವಸ್ಥಾನಗಳಿಂದ ಧ್ವಂಸ ಮಾಡಿದ್ರಲ್ವಾ? ಮಾಡಿದ್ರೆ ಹೌದು, ತಾನೆ. ಹೌದು. ಭಗವಂತ ಹೌದು ಏನಪ್ಪ ಇದು ಪ್ರಭು. ಇಷ್ಟೆಲ್ಲ ಮಾಡಿದ್ರು ಕೂಡ ಅವರನ್ನು ಏನು ವಿಗ್ರಹಗಳನ್ನು ರಕ್ಷಿಸಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಜನ ತುಂಬ ಸೆಂಟಿಮೆಂಟಲ್ ಆಗಿ ಮಾತಾಡ್ತಾರೆ. ಅಂಥವ್ರಿಗೆ ಭಗವಂತ ಪ್ರಕಟನಾಗುವುದಿಲ್ಲ. ಅವ್ರಿಗೆ ಸಾಬೀತುಪಡಿಸುವಂತಹ ನೆಸೆಸಿಟಿ ಭಗವಂತನಿಗೇನಿಲ್ಲ. ಬಟ್ ಆ ರೀತಿ ಆದಾಗ ಭಕ್ತರು ಹೇಗೆ ವರ್ತಿಸ್ತಾರೆ? ಪ್ರಾಮಾಣಿಕರಾದವರು ಆ ವಿಗ್ರಹಗಳನ್ನು ರಕ್ಷಿಸಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ. ಅದು ಭಕ್ತನ ಸೇವೆ ನೋಡಿ. ಭಕ್ತ ಹೇ ಭಗವಂತ ನೀನ ರಕ್ಷಿಸ್ಕೊ ಅಂತ ಹೇಳೋದಿಲ್ಲ. ಏನ್ ಮಾಡ್ತಾನೆ? ಅದನ್ನ ರಕ್ಷಿಸಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ. ಅನೇಕ ಕಥನಗಳಿವೆ. ವೃಂದಾವನದಲ್ಲಿ ಅನೇಕ ಮುಸ್ಲಿಂ ರಾಜರು ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಭಗವಂತನನ್ನು ರಕ್ಷಿಸಲಿಕ್ಕೆ ಆ ವಿಗ್ರಹಗಳನ್ನ ಬೇರೆಡೆ ಕೊರೆದೊಯ್ಬೇಕಾಯ್ತು. ನೀವೆಲ್ಲ ಕೇಳಿದ್ದೀರಾ ಆ ಕಥೆಗಳನ್ನ? ಬಹಳ ರೋಮಾಂಚಕ ಕಥೆಗಳಿವೆ ಅವು. ಜೈಪುರಕ್ಕೆ ಟ್ರಾನ್ಸ್ಫರ್ ಮಾಡ್ಲಾಗುತ್ತೆ, ಏನೆಲ್ಲ ಕಸರತ್ ಮಾಡ್ಲಿಕ್ಕಾಗತ್ತೆ, ಬಚ್ಚಿಡ್ತಾರೆ, ಏನೆಲ್ಲ ಮಾಡ್ತಾರೆ. ಬಟ್ ಭಗವಂತ ಅವರ ಸೇವೆಯನ್ನು ಸ್ವೀಕರಿಸ್ತಾನೆ. ಸೊ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನ್ ನೋಡಿದ್ವಿ? ಭಗವಂತ ಎಲ್ಲರ ಒಳಗೆ ಇದ್ದಾನೆ, ಕಂಬದೊಳಗಿದ್ದ ಆತ, ಹೌದಲ್ವಾ? ಅದನ್ನ ತೋರಿಸ್ತಾ ಇದೆ. ಓಕೆ, ಈಗ ಭಗವಂತ ಎಲ್ಲದರ ಹೊರಗಿದ್ದಾನೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಯಾರೋ ಇನ್ನೊಬ್ರು ಓದ್ಲಿಕ್ಕೆ ಮುಂದೆ ಬಂದಿದ್ರಲ್ಲ, ಆಗ ಐ ಸ್ಟಾಪ್ ದೆಮ್. ಯಾರದು? ಓದಿ ಮುಂದೆ. ನನಗೆ ಹೆಸರು ಗೊತ್ತಾಗಿಲ್ಲ. ಐ ಥಿಂಕ್ ಕೆ ಶಬಿ ಮಾತಾಜಿ ಅನ್ಸುತ್ತೆ.
ಐ ಬಿಲೀವ್. ಹರೇ ಓದಿ. ಕೃಷ್ಣ ಪ್ರಭುಜಿ. ಹಾ, ನಾನು ಓದಿ. ಡೌಟ್ಸ್ ಇತ್ತು ಕೇಳಕ್ ಹೋಗಿದ್ದೆ ಓ ಪ್ರಭುಜಿ. ಡೌಟ್. ಇದು ಓಕೆ, ಡೌಟ್ ಕೊನೆಕ್ಕೆ ನೋಡೋಣ. ಓಕೆ, ಪ್ರಭುಜಿ. ಜಸ್ಟ್ ಇದನ್ನು ಕಂಪ್ಲೀಟ್ ಮಾಡೋಣ, ಇಲ್ಲ ತುಂಬಾ ಸ್ಲೋ ಆಗ್ಬಿಡುತ್ತೆ ನಮ್ದು. ಹರೇ ಒಂದ್ಸಲ ಕೃಷ್ಣ ಯಾರಾದ್ರೂ ಪ್ರಭು ಓದ್ಲಾ ಓದ್ತೀರಾ? ಪ್ರಭು? ಓದಿ ಓದ್ತೀನಿ ಎಸ್, ಓದಿ ಹಾ ಪ್ರಭು. ಓದಿ ಓದಿ. ಹಾ, ಓದ್ಲಾ ಪ್ರಭುಜಿ? ಓದಿ, ಎಸ್ ಓದಿ. ಹಾ. ಆದಿದೇವನಾದ ಗೋವಿಂದನು ಸ್ವಾಂಶ ವಿಸ್ತರಣೆಯ ಮೂಲಕ ಎಲ್ಲದರಲ್ಲೂ ಪ್ರವೇಶಿಸುತ್ತಾನೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಅವನು ಜಗತ್ತನ್ನು, ಜಗತ್ತಿನ ಎಲ್ಲಾ ಪರಮಾಣುಗಳನ್ನು ಪ್ರವೇಶಿಸುತ್ತಾನೆ. ಅವನು ತನ್ನ ವಿರಾಟ್ ರೂಪದಲ್ಲಿ ಎಲ್ಲದರಿಂದ ಹೊರಗಿದ್ದಾನೆ, ಆ ಅಂತರ್ಯಾಮಿಯಾಗಿ ಎಲ್ಲದರ ಒಳಗಿದ್ದಾನೆ. ಸೊ ಇಲ್ಲಿ ಎರಡು ರೂಪಗಳನ್ನ ಹೇಳಿದ್ದಾರೆ. ಏನು ರೂಪಗಳವು ನೋಡಿ? ವಿರಾಟ್ ವಿರಾಟ್ ರೂಪದಲ್ಲಿ ರೂಪದಾಗಿ ಎಲ್ಲದರ ಹೊರಗಿದ್ದಾನೆ, ಅಂತರ್ಯಾಮಿಯಾಗಿ ಅಂತರ್ಯಾಮಿಯಾಗಿ ಎಲ್ಲದರ ಎಲ್ಲದರ ಒಳಗಿದ್ದಾನೆ. ಒಳಗಿದ್ದಾನೆ. ಈ ಎರಡು ಒಳಗಿದ್ದಾನೆ. ರೂಪಗಳನ್ನು ಗಮನಿಸಬೇಕು. ಸೊ ಭಗವಂತ ಈ ಎರಡು ರೂಪಗಳಿಂದ ಆತ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲರ ಹೊರಗೂ ಹೊರಗು ಇದ್ದಾನೆ. ಆ? ಈ ಅಂಶ ಶ್ಲೋಕದಲ್ಲಿ ಏನ್ ಬಂದಿದೆ, ಇದು ಈ ವಿರಾಟ್ ರೂಪ. ರೂಪಗಳ ಬಗ್ಗೆ ಹೇಳಲಾಗ್ತಿದೆ. ಎಲ್ಲವೂ ಒಂದೇ, ಭಗವಂತನೇ ರೂಪಗಳೇ ಅವು ಅಲ್ವಾ? ಅವನು ಎಲ್ಲದರೊಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ಆಗ್ಲೇ ನೋಡಿದ್ವಲ್ಲ, ಎಲ್ಲ ಹತ್ತಿರದಲ್ಲೂ ಇದ್ದಾನೆ, ದೂರ ಇದ್ದಾನೆ. ಅದರ ಅರ್ಥ ಏನು? ಅಲ್ಲಿ ನೋಡಿದ್ವಲ್ಲ, ಹ ಏನದರ ಅರ್ಥ? ಹತ್ರ ದೂರ ಅದ್ರ ಅರ್ಥ ಏನು? ಯಾರು ಆತನ ಶರಣಾಗತಿ ಭಕ್ತಿ ಮಾಡ್ತಾರೋ ಅವರಿಗೆ ತುಂಬಾ ಹತ್ತಿರದವನು ಅವನು. ಹ್ಮ್. ಓದಿದ್ವಲ್ಲ ನಾವು ಹರೇ ಕೃಷ್ಣ, ಹೌದಾ? ನೆನ್ಪಿಲ್ವಾ? ಹೌದು ಹಾ, ಓದಿದ್ದು. ಓಕೆ, ಎನಿವೆ ಮುಂದೆ ಓದಿ. ಅಂತರ್ಯಾಮಿಯಾಗಿ ಅವನು, ಹಾ, ಅಂತರ್ಯಾಮಿಯಾಗಿ ಅವನು ನಡೆಯುತ್ತಿರುವ ಎಲ್ಲವನ್ನು ನೋಡುತ್ತಾನೆ ಮತ್ತು ನಾವು ಮಾಡಿದ್ದಕ್ಕೆ ಪ್ರತಿಫಲವನ್ನು ಕರ್ಮಫಲವಾಗಿ ನೀಡುತ್ತಾನೆ. ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿರುವುದನ್ನು ನಾವೇ ಮರೆಯಬಹುದು, ಆದರೆ ಭಗವಂತನು ನಮ್ಮ ಕೆಲಸಗಳನ್ನು ನೋಡುತ್ತಿರುವುದರಿಂದ ನಾವು ಮಾಡಿದ್ದರ ಫಲ ಇದ್ದೇ ಇದೆ. ನಾವು ಅದನ್ನು ಅನುಭವಿಸಲೇಬೇಕು. ಅನುಭವಿಸಲೇಬೇಕು. ಸೊ ನಿಮಗೊಂದು ಪ್ರಶ್ನೆ ಇದೆ. ಅಂತರ್ಯಾಮಿ ಈ ಆತನ ಕಾರ್ಯಗಳೇನು ಅಂತ ನಿಮ್ ಕ್ವಶನ್ ಬ್ಯಾಂಕ್ ಅಲ್ಲಿ ಇದೆ, ನೋಡಿ ಬೇಕಿದ್ರೆ. ಸೊ 11th ಅಂತರ್ಯಾಮಿಯ question. ಕಾರ್ಯಗಳೇನು ಅಂತ. ಅಂತರ್ಯಾಮಿ ಎಂದರೇನು? ಅಂತರ್ಯಾಮಿ ಅಂದ್ರೆ ಏನು? ಎಲ್ಲರ ಒಳಗಿರುವಂತಹ ಆ ಭಗವಂತನ ರೂಪ, ಪರಮಾತ್ಮ ಬೇಸಿಕಲಿ ಅಂತರ್ಯಾಮಿ. ಆತನ ಕಾರ್ಯಗಳೇನು? ಮೊದಲನೇದು, ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ನೋಡ್ತಾನೆ, ಅವನು ಸಾಕ್ಷಿ. ಎಲ್ಲವನ್ನು ಎರಡನೇದು, ನೋಡ್ತಾನೆ. ಎಲ್ಲ ನಾವು ಮಾಡೋ ಕಾರ್ಯಗಳ ಫಲವನ್ನ ಪ್ರದಾನ ಮಾಡ್ತಾನೆ, ಕರ್ಮ ಫಲವನ್ನ ನೀಡ್ತಾನೆ. ನಾವು ಮರ್ತು ಬಿಡ್ಬೋದು ಹಿಂದಿನ ಜನ್ಮದಲ್ಲಿ ನಾವೇನ್ ಮಾಡಿದ್ವು, ಬಟ್ ಆತ ಮರೆಯೋದಿಲ್ಲ, ಈ ಜನ್ಮದಲ್ಲಿ ಆ ಫಲ ಕೊಡ್ತಾನೆ. ಸೊ ಎರಡು ಕಾರ್ಯಗಳನ್ನು ಹೇಳಿದೆ. ಅಫ್ಕೋರ್ಸ್ ಭಗವದ್ಗೀತೆಯಲ್ಲಿ ಇದನ್ನು ಹೆಚ್ಚಾಗಿ ವಿವರಣೆ ಮಾಡಿದ್ದಾರೆ. ಹೇಗೆ ಆತ ಎಲ್ಲರ ಒಳಗಿದ್ದಾನೆ. ಹಾ, ಹೇಳಿ ಆ ಮಾತು ಹೇಳಿ. ಉಪದೇಷ್ಟ ಹನುಮಂತ ಹೇಳಿ. ಭರ್ತ ಭುಕ್ತ ಮಹೇಶ್ವರ. ಭರ್ತ ಭೋಕ್ತ ಮಹೇಶ್ವರ. ಸೊ ಈ ರೀತಿ ಅನೇಕ ಕಾರ್ಯಗಳಿವೆ. ಇಲ್ಲಿ ಎರಡು ಕಾರ್ಯಗಳನ್ನು ಹೇಳಿದ್ದಾರೆ. ಸೊ ಅದನ್ನಷ್ಟೇ ನೆನ್ಪಿಟ್ಕೊಳ್ಳಿ. ಅಂತರ್ಯಾಮಿ ಎರಡು ಕಾರ್ಯಗಳು, ಎಲ್ಲವನ್ನು ನೋಡ್ತಾನೆ, ಮಾಡಿರೋ ಕಾರ್ಯಗಳಿಗೆ ಕರ್ಮಫಲವನ್ನು ನೀಡ್ತಾನೆ, ಆತ ಎಲ್ಲರ ಒಳಗಿದ್ದಾನೆ. ಸೊ ಹೀಗೆ ಪ್ರಭುಪಾದರು ಈ ಒಂದು ಶ್ಲೋಕವನ್ನ ಕೊನೆಗೆ ಹೇಳ್ತಾ ಓದಿ ಇದನ್ನ. ಒಳಗೂ ಹೊರಗೂ, ಒಳಗೂ ಹೊರಗೂ ದೇವರಲ್ಲದೆ ಬೇರೇನೂ ಇಲ್ಲ ಎನ್ನುವುದು ನಿಜ. ಬೆಂಕಿಯಿಂದ ಶಾಖ ಮತ್ತು ಬೆಳಕುಗಳು ಹೊಮ್ಮುವಂತೆ ಎಲ್ಲವೂ ಅವನ ನಾನಾ ಶಕ್ತಿಗಳಿಂದ ವ್ಯಕ್ತವಾಗುತ್ತದೆ. ಹೀಗೆ ಭಿನ್ನ ಭಿನ್ನವಾದ ಶಕ್ತಿಗಳಲ್ಲಿ ಅಖಂಡತೆ ಇದೆ. ಹೀಗೆ ಅಖಂಡತೆ ಇದ್ದರೂ ಭಗವಂತನು ತನ್ನ ಸಾಕಾರ ಸ್ವರೂಪದಲ್ಲಿ ಸೂಕ್ಷ್ಮ ವಿಭಿನ್ನಾಂಶ ಜೀವಿಗಳ ಇಂದ್ರಿಯಗಳಿಗೆ ಹಿತವನ್ನಾಗುವುದೆಲ್ಲ ಅದೆಲ್ಲ ಆನಂದಿಸುತ್ತಾನೆ. ಅಂದ್ರೆ ಆ ವಿಗ್ರಹ ರೂಪದ ಮೂಲಕ ಆತ ಎಲ್ಲ ಆ ಇಂದ್ರಿಯ ವಸ್ತುಗಳನ್ನು ಸ್ವೀಕರಿಸ್ತಾನೆ, ನೈವೇದ್ಯ ಸ್ವೀಕರಿಸ್ತಾನೆ, ಹೂವು ಹಣ್ಣು ಎಲ್ಲ ಸ್ವೀಕರಿಸ್ತಾನೆ, ಎಲ್ಲ ವಸ್ತುಗಳನ್ನು ಸ್ವೀಕರಿಸ್ತಾನೆ. ಸೊ ಹೀಗೆ ಭಗವಂತ ಅನೇಕ ಶಕ್ತಿಗಳಿವೆ, ಆ ಶಕ್ತಿಗಳನ್ನು ಆತ ಅನೇಕ ರೀತಿಯಲ್ಲಿ ಉಪಯೋಗಿಸಬಹುದು. ಆತ ಸರ್ವಶಕ್ತ, ಅವುಗಳನ್ನು ಪರಿವರ್ತಿಸಬಹುದು. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದೆಲ್ಲವನ್ನ ಪ್ರಭುಪಾದರಲ್ಲಿ ಹೇಳಿದ್ದಾರೆ. ಸೊ ಒಟ್ಟಾರೆ ನಾವು ಈ ಒಂದು ಶ್ಲೋಕದಲ್ಲಿ ಅನೇಕ ಅಂಶಗಳನ್ನು ಕಂಡ್ವಿ ನಾವು. ಸೊ ಸಂಕ್ಷೇಪವಾಗಿ ನೋಡೋದಾದ್ರೆ, ಹೇಗೆ ಆ ಭಗವಂತ ಅಚಿಂತ್ಯ ಅನ್ನೋದು ಮೊದಲು ನಾವು ಕಂಡ್ವಿ. ಪ್ರಭುಪಾದರನ್ನ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ಮೇಲೆ ಈ ರೀತಿಯಾದಂತಹ ವರ್ಣನೆಗಳು, ಏನದು? ಒಳಗಿದ್ದಾನೆ, ಹೊರಗಿದ್ದಾನೆ, ನಡೀತಾನೆ, ನಡೆಯೋದಿಲ್ಲ, ಹತ್ರ ಇದ್ದಾನೆ, ದೂರ ಇದ್ದಾನೆ, ಇವುಗಳು ವಿರೋಧಾಭಾಸಗಳು ಅಂತ ಹೇಳ್ತಾರೆ, ಕಾಂಟ್ರಡಿಕ್ಷನ್ಸ್. ಇವುಗಳಿಂದ ಏನ್ ನಾವು ತಿಳ್ಕೊಳ್ಬೇಕು? ಏನ್ ತಿಳ್ಕೊಳ್ಬೇಕು? ಇದರ ಅರ್ಥ ಏನು?
ಭಗವಂತ ಚಿಂತ್ಯ. ಅವನ ಶಕ್ತಿಗಳನ್ನ ಅವನು ಹೇಗೆ ಬೇಕಾದ್ರೂ ತೋರಿಸ್ತಾನೆ ಹಾ, ಅಂತ. ಹೌದು, ಅದನ್ನ ತೋರಿಸ್ತಾನೆ. ಹೌದು, ಬೇಸಿಕಲಿ ಆತ ಸಾಮಾನ್ಯನಲ್ಲ, ನಮ್ಮ ಚಿಂತನೆಗೆ ನಿಲುಕೋದಿಲ್ಲ. ಹ? ಸಾಮಾನ್ಯರಂತೆ ಆತನ ಮೇಲೆ ಕರ್ಮ, ಕಾಲ, ಗುಣಗಳ ನಿಯಮಗಳು ಇರೋದಿಲ್ಲ ಅಂತ. ಅದಾದ ಮೇಲೆ ಪ್ರಭುಪಾದರು ಒಂದು ವಿಶೇಷವಾದಂತಹ ಅರ್ಚಾ ವಿಗ್ರಹ ರೂಪದ ಕುರಿತಾಗಿ ವಿಗ್ರಹ. ಹೇಳಿದರು. ಅದಾದಮೇಲೆ ನಿರ್ಗುಣ ಸಗುಣ ಅನ್ನೋ ಮಾತುಗಳನ್ನು ಕೂಡ ಕಂಡ್ವಿ. ಕೊನೆಗೆ ಆ ಅಂತರ್ಯಾಮಿ ಮತ್ತೆ ವಿರಾಟ್ ರೂಪ, ಅದು ದಿವ್ಯ ಅಂತ ಏನು ಹೇಳಿದರೆ ವಿರಾಟ್ ರೂಪ ಅಂದರೆ ದಿವ್ಯ ಅಂದರೆ ಆ್ಯಕ್ಚುಲಿ ಈ ಜಗತ್ತಿನ ಹೊರಗಿರುವಂಥದ್ದು. ದಿವ್ಯ ಅನ್ನೋ ಶಬ್ದವನ್ನ ಜಗತ್ತಿನ ಹೊರಗೆ ಅಂದರೆ ಅಲೌಕಿಕ ಅಂದರೆ ದಿವ್ಯ ಅಂತ ಅರ್ಥ. ಸೊ ಅಂತರ್ಯಾಮಿ ಈ ಜಗತ್ತಿನ ಒಳಗಿದ್ದಾನೆ, ಈ ಜಗತ್ತಿನ ಹೊರಗಿದ್ದಾನೆ, ದಿವ್ಯ ರೂಪ ಅದೇನದು ವಿರಾಟ್ ರೂಪ. ಅಫ್ಕೋರ್ಸ್ ಅವತಾರ ರೂಪಗಳು ಕೂಡ ದಿವ್ಯ ರೂಪಗಳೇ, ಬಟ್ ಇಲ್ಲಿ ವಿರಾಟ್ ರೂಪವನ್ನು ಪ್ರಭುಪಾದರು ಹೇಳಿದ್ದಾರೆ. ಓಕೆ, ಸೊ ಈ ಮಂತ್ರ 5ರಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಕಾಣ್ತೀವಿ. ನಾನು ಆ್ಯಕ್ಚುಲಿ ಮಂತ್ರ 6 ಪ್ರಾರಂಭ ಮಾಡಬೇಕು. ಓಕೆ, ಶ್ಲೋಕ ಆದರೂ ಸ್ವಲ್ಪ ನೋಡ್ಬಿಟ್ಟು ಮುಂದೆ ಹೋಗೋಣ. ಓಕೆ, ಕನ್ಕ್ಲೂಡ್ ಮಾಡೋಣ. ಮಂತ್ರ 6. ಯಾಕಂದ್ರೆ ಕ್ವಶನ್ ಇದ್ರೆ ನಾನು ಇದಾದ್ಮೇಲೆ ತಗೊಳ್ತೀನಿ, ಆಯ್ತಾ? ಕ್ವಶನ್ ಇದ್ರೆ ಪ್ರಶ್ನೆ ಇದ್ರೆ ಡಿಸ್ಕಸ್ ಮಾಡೋಣಂತೆ. ಬಟ್ ಈ ಜಸ್ಟ್ ಶ್ಲೋಕವನ್ನು ಹೇಳಿಬಿಟ್ಟು ಅದರ ಅನುವಾದದ ಸ್ವಲ್ಪ ಅರ್ಥವನ್ನು ನೋಡ್ಬಿಡೋಣ. ಮಂತ್ರ 6. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಚುಗುಪ್ಸತೆ. ಇದು ಆತ್ಮನ್ಯೇವಾನುಪಶ್ಯತಿ, ಇದು ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. ಸೊ ಮಂತ್ರ 6 ಮತ್ತು 7 ನೆನಪಿದೆಯಾ ಯಾವ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ? ಮಂತ್ರ 4 ಮತ್ತು 5 ಏನನ್ನ ಹೇಳ್ತು? ಹೇಗೆ ನಾವು ಭಗವಂತನನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ನೆನಪಿದೆಯಾ? ಹಾ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ನಮ್ಮ ಮನಸ್ಸು, ಬುದ್ಧಿ ಇವುಗಳನ್ನು ಸ್ವತಂತ್ರವಾಗಿ ಉಪಯೋಗಿಸಿ ಪ್ರಯತ್ನ ಮಾಡಿದ್ರೆ ನಾವು ಭಗವಂತನ ತಿಳ್ಕೊಳಕ್ಕಾಗೋದಿಲ್ಲ. ಯಾಕೆಂದ್ರೆ ಆತ ಅಚಿಂತ್ಯ. ನೆನ್ಪಿಟ್ಕೊಳ್ಳಿ, ಆ ಶಬ್ದ ಬಹಳ ಮುಖ್ಯ, ಅಚಿಂತ್ಯ. ಸೊ ಹಾಗಿದ್ದಲ್ಲಿ ನಾವು ಆತನನ್ನ ಹೇಗೆ ಕಾಣಬೇಕು? ಹೇಗೆ ಆತನ ಬಗ್ಗೆ ತಿಳ್ಕೊಳ್ಬೇಕು? ಯಾವ ವಿಧಿಯನ್ನ ಪಾಲಿಸಬೇಕು? ಅದನ್ನ 6 ಮತ್ತು 7ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡೋಣ ಅದೇನು ಅನ್ನೋದು. ಸೊ ಈ ಒಂದು ವಿಭಾಗಕ್ಕೆ ಹೆಸರು ಕೊಟ್ಟಿರೋದು ಮಹಾಭಾಗವತನ ದೃಷ್ಟಿ ಅಂತ ಅಲ್ವಾ? ಆಮ್ ಐ ರೈಟ್? ಸೊ ಅದನ್ನ ಈ ಮಂತ್ರಗಳಲ್ಲಿ ನಾವು ಕಾಣ್ತೀವಿ. ನಿಜವಾಗಿಯೂ ಭಗವಂತನನ್ನ ಕಾಣುವವರಂದ್ರೆ ಯಾರು? ಮಹಾಭಾಗವತರು ಅಂದ್ರೆ ಮಹಾನ್ ಭಕ್ತರು, ಉತ್ತಮ ಅಧಿಕಾರಿ ಭಕ್ತರು ಅಂತ ಅರ್ಥ. ಅದು ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ಕಾಣ್ತೀವಿ. ಸೊ ಈ ಶ್ಲೋಕದ ಅರ್ಥ, ಸಾಮಾನ್ಯ ಅರ್ಥ ನಾವು ಶಬ್ದಶಃ ಅರ್ಥ ನೋಡೋಣ. ಯಸ್ತು ಸರ್ವಾಣಿ ಭೂತಾನಿ, ಆತ ಪ್ರತಿ ಜೀವಿ, ಎಲ್ಲ ಜೀವಿಗಳಲ್ಲಿ ಆತ್ಮನಿ ಇದ್ದಾನೆ. ಏವ ಅನುಪಶ್ಯತಿ, ಯಾರು ಇದನ್ನ ನೋಡ್ತಾರೋ, ಪಶ್ಯತಿ ಅಂದ್ರೆ ನೋಡೋದು ಅಂತ ಅರ್ಥ. ಅನುಪಶ್ಯತಿ ಅಂದ್ರೆ ಅದಕ್ಕೊಂದು ವಿಶೇಷ ಅರ್ಥ ಇದೆ, ವ್ಯವಸ್ಥಿತವಾಗಿ ನೋಡೋದು ಅಥವಾ ಅನುಸರಣೆ ಮಾಡಿ ನೋಡೋದು ಅಂತ ಅರ್ಥ. ಸೊ ಯಾರು ಏನನ್ನ ನೋಡೋದು? ಎಲ್ಲ ಪ್ರತಿಯೊಂದು ಜೀವಿಯಲ್ಲಿ ಆ ಪರಮಪ್ರಭು ಭಗವಂತ ಇದ್ದಾನೆ. ಈ ರೀತಿಯಾದ ದೃಷ್ಟಿ ನೋಡೋದು. ಅಷ್ಟೇ ಅಲ್ಲದೆ ಸರ್ವಭೂತೇಷು ಚಾತ್ಮಾನಂ, ಎಲ್ಲವೂ ಕೂಡ ಆತನ ಮೇಲೆ ಆಧಾರಿತವಾಗಿದೆ. ಆತ ಎಲ್ಲರಲ್ಲೂ ಇದ್ದಾನೆ, ಎಲ್ಲವೂ ಕೂಡ ಆತನಲ್ಲಿ ಇದೆ. ನೋಡಿ ಇದು ಹೆಂಗೆ ಅಂತ ಸ್ವಲ್ಪ ಇನ್ನೊಮ್ಮೆ ಇದನ್ನು ಗಮನಿಸಿ. ಎಲ್ಲರಲ್ಲೂ ಕೂಡ ಆತ ಇದ್ದಾನೆ, ಎಲ್ಲವೂ ಕೂಡ ಆತನಲ್ಲಿ ಇದೆ. ಸರಳವಾಗಿ ಹೇಳೋದಾದ್ರೆ, ಸಿಂಪಲ್ ಉದಾಹರಣೆ ಅಥವಾ ಲೀಲೆಯನ್ನ ನೆನಪಿಸ್ ಮಾಡಿಕೊಡೋದಾದ್ರೆ, ಎಲ್ಲರಲ್ಲೂ ಆತ ಇದ್ದಾನೆ ಅಂದ್ರೆ ಅರ್ಥ ಏನು? ಪರಮಾತ್ಮ. ಹೌದಾ? ಪ್ರತಿಯೊಬ್ಬರ ಒಳಗೆ ಇದ್ದಾನ ಪರಮಾತ್ಮ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲವೂ ಕೂಡ ಆತನಲ್ಲಿ ಇದೆ. ಇದೇನಿದು? ಏನ್ ಹೇಳ್ತಾ ಇದ್ದೀರಾ? ಹೌದು, ಎಲ್ಲವೂ ಕೂಡ ಆತನ ಮೇಲೆ ಜೀವಿಸ್ತಾ ಇದೆ.
ಆ ಆ ವಟಪತ್ರಶಾಹಿ ಪ್ರಸಂಗ ಕೇಳಿರ್ತೀರ. ಹ್ಮ್ ಹ್ಮ್ ಆಲದ ಮರದ ಎಲೆಯ ಆ, ಮೇಲೆ ಆ, ಹ್ಮ್ ಬಾಲಕೃಷ್ಣ ಮಲ್ಕೊಂಡಿದ್ದಾನೆ. ಅಲ್ಲೊಬ್ಬ ಮುನಿ ಹೋಗಿ ಬೇಡ್ಕೊಳ್ತಾನೆ, ಹ್ಮ್, ನಿನ್ನ ಈ ಪ್ರಳಯ ರೂಪವನ್ನು ನೋಡ್ಬೇಕಂತ ಇದ್ದೆ, ನನಗೆ ಪ್ರಳಯ ಎಲ್ಲ ತೋರಿಸ್ಬಿಟ್ಟಿಯಲ್ಲ ಭಗವಂತ ಮುಕುಂದ. ಆ, ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಸೊ ಆತ ಬೇಡ್ಕೊಳ್ತಾನೆ. ಅದಾದ್ಮೇಲೆ ಅದನ್ನ ಬೇಡ್ಕೊಳ್ಲಿಕ್ಕೂ ಮುಂಚೆ ಏನಾಗತ್ತೆ ಗೊತ್ತಾ, ಬಹಳ ವಿಶೇಷ ಪ್ರಸಂಗ ಆಗತ್ತೆ ಅಂತ ಹೇಳಿ ಭಗವಂತ ಆ ಸಣ್ಣ ಬಾಲ ಮುಕುಂದ, ಸಣ್ಣ ಕೃಷ್ಣ, ಬಾಲ ಏನು ಆ, ಏನ್ ಹೇಳ್ತಾರೆ, ಆ ಕಾಲಿನ ಬೆರಳನ್ನ ಚೀಪ್ತಾ ಇರೋ ಕೃಷ್ಣ ಆತ ಆಕ್ಚುಲಿ, ಅಲ್ವಾ? ಫೋಟೋ ಹ್ಮ್. ನೋಡಿದ್ದೀರಾ ಅದನ್ನ? ಹೌದು 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 ಸೊ ಪ್ರಭು ನೋಡಿ. ಆತ ಇದನ್ನ ಹೇಳಿದಾಗ ಆ ಋಷಿ ಮಾರ್ಕಂಡೇಯ ಋಷಿ, ಇದು ಭಾಗವತದಲ್ಲಿ ಬರುತ್ತೆ ಈ ಕಥೆ ಪ್ರಸಂಗ. ಆತ ಮತ್ತೆ ಎಲ್ಲವೂ ಕೂಡ, ಎಲ್ಲ ಪ್ರಳಯ, ಎಲ್ಲ ಜಗತ್ತೆಲ್ಲವೂ ಕೂಡ ಆತನ ಹೊಟ್ಟೆಯೊಳಗೆ ಹೋಯ್ತು. ಅಲ್ಲಿ ಹೋದಾಗ ಈ ಋಷಿ ಎಲ್ಲವನ್ನು ಕೂಡ ಆತನ ಹೊಟ್ಟೆಯೊಳಗಿರೋದನ್ನು ಗಮನಿಸ್ತಾನೆ. ಪೂರ್ತಿ ಜಗತ್ತೇ ಆತನೊಳಗಿದೆ. ಇಲ್ಲಿ ಬಂತಲ್ಲ ಆ ಮಾತು, ಓದಿದ್ವಲ್ಲ ಈಗ, ಹ್ಮ್ ಸರ್ವಭೂತೇಷು ಚಾತ್ಮಾನಂ. ಅಷ್ಟೇ ಅಲ್ಲದೆ ಕೃಷ್ಣನ್ ಲೀಲೆಯಲ್ಲೂ ಇದನ್ನು ನೋಡಿದ್ದೀರ ನೀವು. ಕೃಷ್ಣ ಬಾಯಿ ತೆಗೆದಾಗ, ಗರ್ಭೋದರ್ಶಕ ವಿಷ್ಣು. ಕೃಷ್ಣ ಬಾಯಿ ತೆಗೆದಾಗ ಮಣ್ ತಿಂತೀನೋ, ಮಣ್ ತಿಂದಿದ್ಯಲ್ಲೋ, ಬಾಯಿ ತೆಗಿ. ಆಗ ಏನ್ ಬಂತ ಕಾಣ್ತು ಆ ತಾಯಿಗೆ? ಬ್ರಹ್ಮಾಂಡ ಕಾಣಿಸ್. ಆ, ಬ್ರಹ್ಮಾಂಡ. ಅಷ್ಟೇ ಅಲ್ಲದೆ ಆಕೆ ತನ್ನನ್ನು ಕೂಡ ಕಂಡ್ಕೊಂಡ್ಲಲ್ಲಿ. ಎಲ್ಲವೂ ಆತನಲ್ಲೇ ಇದೆ. ಇದು ಅದ್ಭುತ, ಇದು ಅದ್ಭುತ. ಏನದು? ಹೇಗೆ ಎಲ್ಲರಲ್ಲೂ ಇವನಿದ್ದಾನೆ, ಎಲ್ಲವೂ ಅವನಲ್ಲಿದೆ. ಯಾರಾದ್ರಿಂದ ರಿಪೀಟ್ ಮಾಡಿ, ಹರೇ ಕೃಷ್ಣ. ಹರೇ ಕೃಷ್ಣ, ಯಾರಾದ್ರಿಂದ ರಿಪೀಟ್ ಮಾಡಿ. ಈಗ ತಾನೇ ಹೇಳಿದ್ನಲ್ಲ, ಹೇಗೆ ಎಲ್ಲವೂ ಎಲ್ಲವೂ ಎಲ್ಲರಲ್ಲೂ ಅವನಿದ್ದಾನೆ, ಎಲ್ಲರಲ್ಲೂ ಮತ್ತೆ ಅವನಿದ್ದಾನೆ. ಎಲ್ಲವೂ ಅವನಲ್ಲಿದೆ. ಹೇಗೆ ಎಲ್ಲರೂ ಅವನಲ್ಲಿದ್ದಾರೆ, ಎಲ್ಲವೂ ಅವನಲ್ಲಿದೆ. ಹಾ, ಸೊ ಎಲ್ಲರಲ್ಲೂ ಅವನಿದ್ದಾನೆ ಅಂದ್ರೆ ಎಲ್ಲರಲ್ಲೂ ಆತ ಆ ಪರಮಾತ್ಮನ ರೂಪದಲ್ಲಿ ಇದ್ದಾನೆ. ಎಲ್ಲರ ಹೃದಯದಲ್ಲಿ ಇದಂತಾನೆ, ಆತ್ಮದ ಪಕ್ಕದಲ್ಲಿ ಪರಮಾತ್ಮ ಇದೆ. ಎಲ್ಲರೂ ಕೂಡ ಅವನಲ್ಲಿದ್ದಾರೆ ಅಂದ್ರೆ ಅರ್ಥ, ಹಾ, ಈ ಪೂರ್ತಿ ಜಗತ್ತು ಏನಿದೆ ಅದು ಆತನ ಒಂದು ಸಣ್ಣ ಶಕ್ತಿ ಮಾತ್ರ. ಆತನ ಹೊಟ್ಟೆಯೊಳಗೆ ಅಥವಾ ಅವನ ಬಾಯಿಯೊಳಗೆ ಏನ್ ಕಂಡ್ವಲ್ವಾ, ಆ ರೀತಿ. ಹ್ಮ್ ಸೊ ಹೀಗೆ ಈ ರೀತಿಯಾದಂತಹ ದೃಷ್ಟಿಯನ್ನ ಕಾಣುವವರು ಅವರು ಮಹಾನುಭಾವರು. ಅವರಿಗೆ ಮಹಾಭಾಗವತ ಅಂತ ಹೇಳ್ತಾರೆ. ಅವರು ಕಾಣೋದು ಹೇಗೆ ಅನ್ನೋದನ್ನ ಇಲ್ಲಿ 2 ಶ್ಲೋಕಗಳಲ್ಲಿ ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಪ್ರಭುಪಾದರು ಬಹಳ ಚೆನ್ನಾಗಿ ಇದನ್ನ ವರ್ಣಿಸಿದ್ದಾರೆ. ಒಮ್ಮೆ ಯಾರಾದ್ರೂ ಅನುವಾದ ಓದ್ಬಿಡಿ, ಇದನ್ನ ಕನ್ಕ್ಲೂಡ್ ಮಾಡೋಣ. ಓದಿ ಅನುವಾದ. ಹರೇ ಕೃಷ್ಣ ಪ್ರಭು, ಓದ್ಲಾ? ಓದಿ. ಅನುವಾದ. ಯಾವನು ಎಲ್ಲವನ್ನು ಪರಮಪ್ರಭುವಿಗೆ ಸಂಬಂಧಿಸಿದಂತೆಯೇ ನೋಡುತ್ತಾನೋ, ಎಲ್ಲ ಜೀವಿಗಳನ್ನು ಅವನ ವಿಭಿನ್ನಾಂಶಗಳೆಂದು ಕಾಣುತ್ತಾನೋ ಮತ್ತು ಎಲ್ಲದರಲ್ಲೂ ಪರಮಪ್ರಭುವನ್ನೇ ಕಾಣುತ್ತಾನೋ, ಅವನು ಯಾವ ವಸ್ತುವನ್ನು, ಯಾವುದೇ ಜೀವಿಯನ್ನು ದ್ವೇಷಿಸುವುದಿಲ್ಲ. ಸೊ ಅಂತ ಮಹಾಭಾಗವತ, ಮಹಾನ್ ಭಕ್ತ ಯಾರನ್ನು ದ್ವೇಷಿಸೋದಿಲ್ಲ. ಇನ್ಫ್ಯಾಕ್ಟ್ ಮುಂದಿನ ಶ್ಲೋಕದಲ್ಲಿ ಆತ ಶೋಕ ಪಡೋದಿಲ್ಲ, ಭಯ ಪಡೋದಿಲ್ಲ, ಈ ರೀತಿಯಾಗಿ ವರ್ಣನೆ ಇದೆ. ಅದರ ಅರ್ಥ ಏನು, ಇನ್ನೂ ಹೆಚ್ಚು ಬಹಳ ಚೆನ್ನಾಗಿ ಇಲ್ಲಿ ವರ್ಣನೆ ಬರುತ್ತೆ. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ಅಂತ ಎಲ್ಲ ಬಹಳ ಇದು ನಮಗೆ ನೆರವಾಗುವಂಥದ್ದು ಭಕ್ತಿಯಲ್ಲಿ. ಇದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಮುಂದಿನ ಕ್ಲಾಸಲ್ಲಿ ಮೋಸ್ಟ್ಲಿ 6 and 7 ಎರಡನ್ನು ಕೂಡ ಸಂಕ್ಷೇಪವಾಗಿ ಕಂಪ್ಲೀಟ್ ಮಾಡೋಣ. ಈ ಎಲ್ಲ ಅಂಶಗಳು ನೀವು ಇನ್ನಷ್ಟು ಭಗವದ್ಗೀತೆಯಲ್ಲಿ ಓದ್ತೀರಾ, ಹಾಗಾಗಿ ಇಲ್ಲಿ ಸಂಕ್ಷೇಪವಾಗಿ ಅದನ್ನ ನೋಡ್ತಾ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರ್ಸೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಣಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಲಾಗ್ ಆಫ್ ಕೂಡ ಮಾಡ್ಬೋದು. ಏನ್ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ಯಾವಾಗ್ಲೇ ಕರೆಂಟ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದು ಇನ್ನೊಂದ್ಸಲ ಮಾಡಿ ಪ್ರಭುಜಿ, ಅದು ಅರ್ಥ ಆಗ್ಲಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ. ಕರೆಂಟ್ ಎಕ್ಸ್ಪ್ಲನೇಷನ್ ಅದು ಏನಂದ್ರೆ, ಭಗವಂತ ತನ್ನ ಶಕ್ತಿಗಳನ್ನ ಹೇಗೆ ಪರಸ್ಪರ ಪರಿವರ್ತಿಸ್ತಾನೆ ಅನ್ನೋದನ್ನ ಅಲ್ಲಿ ಹೇಳಲಾಗ್ತಾ ಇದೆ. ಸೊ ಎರಡರಲ್ಲೂ ಹರಿಯೋದು ವಿದ್ಯುತ್ ಶಕ್ತಿಯೇ. ಆದರೆ ಭಗವಂತ ಆ ವಿದ್ಯುತ್ ಶಕ್ತಿಯನ್ನ, ಆ ಶಕ್ತಿಯನ್ನ ತಿಳಿದಂತಹ ಒಬ್ಬ ಎಂಜಿನಿಯರ್ ಅದನ್ನ ತಂಪಾಗಿ ಪರಿವರ್ತಿಸಬಹುದು ಅಥವಾ
ಬಿಸಿಯಾಗಿ ಪರಿವರ್ತಿಸ್ಬೋದು. ಹೌದಲ್ವಾ? ಹಾಗೆಯೇ ಭಗವಂತನ ಶಕ್ತಿಗಳೇ ಇವೆಲ್ಲವೂ. ಭಗವಂತನಿಗೆ ಬಹಿರಂಗ ಶಕ್ತಿ ಅಂತರಂಗ ಶಕ್ತಿ ಅಂತ ಭೇದ ಇಲ್ಲ. ಎಲ್ಲವೂ ಅವನ ಶಕ್ತಿ, ಅವನ ದೃಷ್ಟಿಯಿಂದ ಎಲ್ಲವೂ ಕೂಡ ಒಂದೇ ಅಲ್ವಾ? ಹೌದಲ್ವಾ? ಸೊ ಆತ ಈ ಜಗತ್ತಿನಲ್ಲಿ ಪ್ರಕಟನಾದಾಗ ಬಹಿರಂಗ ಶಕ್ತಿಯಂತೆ ಕಾಣುವುದು ಕೂಡ ಅಂತರಂಗ ಶಕ್ತಿಯಂತೆ ವರ್ತಿಸಬಹುದು. ಎಂಜಿನಿಯರಿಗೆ ಎಲೆಕ್ಟ್ರಿಸಿಟಿ ಅದನ್ನು ಅವನು ಹೇಗೆ ಬೇಕಾದ್ನೂ ಉಪಯೋಗಿಸ್ಬೋದು. ಅದನ್ನು ಆ ರೀತಿಯಾಗಿ ಆತ ಇನ್ವೆನ್ಷನ್ ಮಾಡಿ ಆ ರೀತಿಯಾದಂತಹ ಡಿವೈಸ್ನ ತಯಾರು ಮಾಡಿ ಅದರಿಂದ ಕೂಲರ್ ಮಾಡ್ಬೋದು, ಇಲ್ಲ ಅದನ್ನು ಹೀಟರ್ ಮಾಡ್ಬೋದು ಆತ. ಹೌದಲ್ವಾ? ಸೊ ಹಾಗೆ ಭಗವಂತ ತನ್ನ ಶಕ್ತಿಗಳನ್ನು ಪರಿವರ್ತಿಸಬಹುದು. ಇಲ್ಲಿ ಎಂಜಿನಿಯರನ್ನು ಭಗವಂತನ ಜೊತೆ ಹೋಲಿಸಲಾಗುತ್ತೆ. ಇದು ಆ್ಯಕ್ಚುಲಿ ಪ್ರಭುಪಾದರ ಇನ್ನೊಂದು ಲೆಕ್ಚರಲ್ಲಿ ಬರುತ್ತೆ. ಅಫ್ಕೋರ್ಸ್ ಸಾಕಷ್ಟು ಪರ್ಪೋರ್ಟ್ಸಲ್ಲೂ ಕೂಡ ಬರುತ್ತೆ ಇದು. ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೆ ಅಷ್ಟೇ. ಓಕೆ, ಇದೇ ನಿಮ್ಮ ಪುಸ್ತಕದಲ್ಲಿ ಮೆನ್ಷನ್ ಆಗಿಲ್ಲ, ಬಟ್ ಅದನ್ನ ತಿಳ್ಕೊಳ್ಲಿಕ್ಕೆ ಅಂತ ಮೆನ್ಷನ್, ಸರಳ ಉದಾಹರಣೆ ಮೂಲಕ ಅಂತ. ಓಕೆ, ಹರೇ ಕೃಷ್ಣ ಪ್ರಭು. ತಿಳಿತಾ? ಯಾರು ಕೇಳಿದ್ದು ತಿಳಿತಾ? ಅರ್ಥ ಆಯ್ತು. ಥ್ಯಾಂಕ್ಸ್. ಓಕೆ, ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಹರೇ ಏನಾದರೂ ಕೃಷ್ಣ ಲಾಸ್ಟ್ ಪ್ರಭು. ಕ್ವಶನ್? ಹೇಳಿ. ಅದು ಒಂದು ಡೌಟ್ ಪ್ರಭು. ಇದು ನಿಮ್ಮ ಸ್ವಂತ ಜೀವನ ಅಂತ ಅದು ಬರಿಬೇಕು ಅಂತ ಹೇಳಿದ್ರಲ್ಲ, ಅದು ಯಾವುದ್ರ ಬಗ್ಗೆ ಬರ್ಬೇಕು? ಸ್ವಂತ ಜೀವನ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಈಶಾವಾಸ್ಯ ತತ್ವವನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಅನಿಸುತ್ತೆ. ಆಗಲೇ ಹೇಳ್ತಾ ಇದ್ನಲ್ವ, ನಮ್ಮ ಜೀವನದಲ್ಲಿ ನಾವು ಎಷ್ಟೆಲ್ಲ ವಸ್ತುಗಳನ್ನು ಸುಮ್ಮನೆ ಹಾಗೆ ತುಂಬಿಸಿಟ್ಕೊಂಡಿರ್ತೀವಿ. ನಮ್ಮ ಅವಶ್ಯಕತೆಗಳಿಗೆ ಬೇಕಾದಂಥ ವಸ್ತುಗಳನ್ನ ಇಟ್ಕೊಳ್ಳೋದು, ಬೇರೆ ವಸ್ತುಗಳನ್ನು ಬೇರೆಯವರಿಗೆ ನೀಡೋದು ಸರಳ ಜೀವನ. ಅಥವಾ ನಾವು ನಮ್ಮ ಶಕ್ತಿಗಳನ್ನು ಭಗವಂತನೇ ನೀಡಿದ್ದಾನೆ ಅನ್ನೋ ಒಂದು ಮನವರಿಕೆಯಲ್ಲಿ ಕೆಲಸ ಮಾಡೋದು, ಭಗವಂತನ ಸೇವೆಗೆ ನಮ್ಮ ಶಕ್ತಿಗಳನ್ನು ಉಪಯೋಗಿಸೋದು. ನಮ್ಮ ದೈಹಿಕ ಶಕ್ತಿ ಆಗಿರ್ಬೋದು, ಆರ್ಥಿಕ ಶಕ್ತಿ ಆಗಿರಬಹುದು, ಮನೋಶಕ್ತಿ ಆಗಿರಬಹುದು. ಸೊ ಹೀಗೆ ಒಂದಿಷ್ಟು ನೀವು ನಿಮ್ಮ ಜೀವನದಲ್ಲಿ ಇದನ್ನು ಹೇಗೆ ಪಾಲನೆ ಮಾಡ್ತೀರಾ? ಈಶಾವಾಸ್ಯ ತತ್ವವನ್ನು. ನಿಮ್ಮ ಮನೆ ಏನಿದೆ, ಇದು ನನ್ನ ಮನೆ ಅಲ್ಲ, ಇದು ಯಾರ ಮನೆ? ಭಗವಂತನ ಮನೆ. ನಿಮ್ಮ ಮನೆಯನ್ನು ನೀವು ಭಗವಂತನದ್ದು ಅಂತ ತಿಳಿದು ಅದನ್ನು ಕಾಳಜಿಯಿಂದ ನೋಡ್ಕೊಳ್ಳೋದು. ನಿಮ್ಮ ಕುಟುಂಬದವರನ್ನು ಹೇಗೆ ಕಾಣಬೇಕು? ಇವರೆಲ್ಲರೂ ಭಗವಂತನ ಭಕ್ತರು. ಪ್ರತಿಯೊಬ್ಬ ಜೀವಿಯೂ ಕೂಡ ಭಗವಂತನ ಅಂಶವೇ. ಅದೇ ಅಲ್ವಾ ಈಶಾವಾಸ್ಯಂ ಇದಂ ಸರ್ವಂ. ಎಲ್ಲ ಜೀವಿಯೂ ಕೂಡ ಭಗವಂತನ ಆವಾಸ ಸ್ಥಾನ, ನಿವಾಸ ಸ್ಥಾನ. ಅದೇ ಅಲ್ವಾ ತತ್ವದಲ್ಲಿರೋದು. ಸೊ ಈ ರೂಪದಲ್ಲಿ ಕಾಣೋದು, ಈ ರೂಪದಲ್ಲಿ ಅವರನ್ನು ನೋಡ್ತಾ ನಾವು ಅವರ ಜೊತೆ ವರ್ತಿಸೋದು, ಯಾರನ್ನು ದ್ವೇಷಿಸೋದಲ್ಲ, ಎಲ್ಲರ ಜೊತೆಗೂ ಕೂಡ ಆ ಭಗವತ್ ಪ್ರಜ್ಞೆಯಲ್ಲಿ ವರ್ತಿಸೋದು. ಹೀಗೆ. ಓಕೆ, ಥ್ಯಾಂಕ್ ಯು ಪ್ರಭು. ಇದನ್ನ ಪ್ರಭು, ನೀವು ಇದು ಸಾಕಷ್ಟು ರೂಲ್ಡ್ ಅಲ್ಲಿ ರೀತಿಯಲ್ಲಿ ಬರಿಬೇಕಾ, ಎಕ್ಸ್ಪ್ಲೈನ್ ಅನ್ರೂಲ್ಡ್ ಅಲ್ಲಿ ಮಾಡ್ಬೋದು. ಬರಿಬೇಕಾ ಪ್ರಭು? ರೂಲ್ಡ್ ಯಾವ್ದಾದ್ರು ನಡೆಯುತ್ತೆ, ಯಾವ್ದಾದ್ರು ಸರಿ ನಡೆಯುತ್ತೆ. ಪ್ರಭು. ಬಟ್ A4 ಪೇಜಲ್ಲಿ ಬರೀರಿ. ಸರಿ. ಸ್ಪಷ್ಟವಾಗಿ ಫೋಟೋಗ್ರಾಫ್ ಹೊಡೆದಾಗ ಅದೆಲ್ಲದು ಪೂರ್ತಿಯಾಗಿ ಬರುತ್ತೆ. ನಿಮ್ಮ ಕೋಆರ್ಡಿನೇಟರ್ ಮಾತಾಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ಹೇಗೆ ಅಂತ. ಅದನ್ನು ಸಬ್ಮಿಟ್ ಮಾಡೋದು ಎಲ್ಲ ಅವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳ್ತೀರಾ? ಹರೇ ಕೃಷ್ಣ. ಹೇಳ್ತೀರಾ ಡೀಟೇಲ್ಸನ್ನು? ನೀವೇ ಹೇಳಿಬಿಡಿ. ಐ ಮೀನ್ ಅವ್ರಿಗೆ ಪರ್ಸನಲ್ ಆಗಿ ಹೇಳಿ ಅಂತ ಇದ್ದೀರಾ ಪ್ರಭು, ಇಲ್ಲ ಈಗ ಅಥವಾ ಹೇಳಿ ಅನೌನ್ಸ್ ಅಂತ? ಮಾಡಿಬಿಡಿ, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಅನೌನ್ಸ್ ಮಾಡ್ತೀವಿ ಅಂದರೆ ಅದು ಓಕೆ. ಅವ್ರು ಬರೆದಿಟ್ಕೊಳಕ್ಕೆ ಹೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಸಬ್ಮಿಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಬೇಕಾದ್ರೆ ಹೇಳಿ, ಅಥವಾ ಈಗಲೇ ಹೇಳೋದಾದರೂ ಹೇಳಿ, ನೋ ಪ್ರಾಬ್ಲಮ್. ಓಕೆ, ಓಕೆ ಪ್ರಭು. ಅಲ್ಲಿ ಒಂದು ಡೀಟೇಲ್ ಟೆಕ್ಸ್ಟ್ ಕಳಿಸ್ಬಿಡ್ತೀನಿ ಪ್ರಭು. ಅವ್ರು ಏನೋ PDF ಮಾಡೋದು, ಕನ್ವರ್ಟ್ ಮಾಡೋದು, ವರ್ಡ್. ಎಸ್ 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 ಎಲ್ರಿಗೂ ತಿಳಿಯುತ್ತೆ, ಮಾಡೇ ಮಾಡ್ತಾರೆ. ಅಥವಾ ಮನೆಯಲ್ಲಿರೋರ ಹೆಲ್ಪ್ ತೊಗೊಂಡು ಮಾಡಿ, ಅದರಲ್ಲೇನಿಲ್ಲ. ಫೋಟೋ ಹೊಡೆದು ಅದನ್ನು PDF ಮಾಡಿ ಕಳಿಸ್ಬೇಕು. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಆಗಲೇ ನಾನು ನಿಮಗೆ ತೋರಿಸಿದ್ದೀನಿ, ಬಟ್ ಅದ್ರ ಉತ್ತರ ನೀವು ಕೊನೆಗೆ ಬರೀರಿ. ಯಾಕಂದರೆ ಕೊನೆ ಮಂತ್ರದವರೆಗೂ ಅದ್ರ ಉತ್ತರ ನಡೀತಾನೆ ಇರುತ್ತೆ. ಹುಡುಕ್ತಾ ಇರಬೇಕು ಆ ಪಾಯಿಂಟ್ಸನ್ನು. ಓಕೆ, ಆಯಿತು. ಹರೇ ಕೃಷ್ಣ. ಓಕೆ, ಇವತ್ತು ನಾವಿಲ್ಲಿಗೆ ಕನ್ಕ್ಲೂಡ್ ಮಾಡೋಣ. ನೆಕ್ಸ್ಟ್ ಮಂಡೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.